ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಹಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ಭಾಗವತ ಮಹಾಪುರಾಣದ ಚತುರ್ಥ ಸ್ಕಂದದಲ್ಲಿ ದಕ್ಷನ ಯಜ್ಞಧ್ವಂಸ ಹೇಗಾಯಿತು, ಯಾಕಾಯಿತು, ಅದರಿಂದ ಸಂದೇಶ ಏನು, ಶಿವನಲ್ಲಿ ಬ್ರಹ್ಮನಲ್ಲಿ ಹಾಗೂ ವಿಷ್ಣುವಿನಲ್ಲಿ ಭಕ್ತಿ ಹೇಗೆ ಮಾಡಬೇಕು, ಅವರ ಮೂವರಲ್ಲಿಯೂ ಕೂಡ ಭಾವೈಕ್ಯತೆ ಇದೆ, ಮಹಾತ್ಮರನ್ನು ನಿಂದೆ ಮಾಡಬಾರ್ದು, ಈ ಎಲ್ಲ ಸಂದೇಶಗಳನ್ನು ಒಳಗೊಂಡು ಆ ಚರಿತ್ರೆಯನ್ನು ಶ್ರವಣ ಮಾಡ್ತಾ ಬಂದ್ವಿ. ಭಾಗವತದಲ್ಲಿ ಶುಕಮುನಿಗಳು ಪರೀಕ್ಷಿದ್ರಾಜರಿಗೆ ಧ್ರುವನ ಚರಿತ್ರೆಯನ್ನು ಹೇಳ್ತಾರೆ. ಪಶುಪತಿರಪಿ ಪ್ರೇಕ್ಷಾದಕ್ಷೋ ಅವಾಪಮಹದುನ್ನತಿಂ ಸಕಲ ಜನತಾ ವಂದ್ಯಂ ಸ್ಥಾನಂ. ಸಕಲ ಜನತಾ ವಂದ್ಯಂ ಸ್ಥಾನಂ ಅಂತಾರೆ. ಆಕಾಶದಲ್ಲಿ ಧ್ರುವಮಂಡಲ, ಧ್ರುವತಾರೆ ಯಾರಿಗೆ ಗೊತ್ತಿಲ್ಲ. ಇವತ್ತು ಕಣ್ಣಾಡಿಸದಾಗೆ ಎಲ್ರಿಗೆ ಕಾಣ್ತಾನೆ. ಆ ಧ್ರುವಕುಮಾರ ಹುಟ್ಟಿದ್ದು ಇದೇ ಭೂಮಿಯಲ್ಲಿ. ಅವನ ಕಥೆ, ಅವನು ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾನಿವತ್ತು, ಎಷ್ಟು ಎತ್ತರ ಸೇರಿದಾನಲ್ಲ ಸ್ಥಾನ, ಅದು ಅವನು ಮಾಡಿದ ಸಾಧನೆ. ಅವನ ಕಥೆ ಕೇಳಿ ನಮಗೊಂದಿಷ್ಟು ಸಾಧನೆ ಹಾಗೆ ಮಾಡಬೇಕು ಅಂತ ಅನ್ನಿಸ್ಬೇಕು. ಹಾಗಾಗಿ ಅವನ ಚರಿತ್ರೆಯನ್ನು ಹೇಳ್ತದೆ. ಉತ್ತಾನಪಾದ ಅಂತ ಸ್ವಯಂಭೂ ಮನುವಿನ ಮತ್ತೊಬ್ಬ ಮಗ. ಅವನಿಗಿಬ್ಬರು ಪತ್ನಿಯರಿದ್ದರು. ಒಬ್ಬಳು ಸುರುಚಿ ಅಂತ, ಇನ್ನೊಬ್ಬಳು ಸುನೀತಿ ಅಂತ. ಸುರುಚಿಯಲ್ಲಿ ಹುಟ್ಟಿದವನು ಉತ್ತಮ, ಸುನೀತಿಯಲ್ಲಿ ಹುಟ್ಟಿದವನು ಧ್ರುವಕುಮಾರ. ಸುರುಚಿಗೆ ವಶನಾಗಿದ್ದ ಉತ್ತಾನಪಾದ. ಅವಳು ಬಹಳ ರುಚಿಯಾಗಿ ಮಾತನಾಡ್ತಾ ಇದ್ಲು, ರುಚಿಯಾದ ಅಡಿಗೆ ಮಾಡಿ ಹಾಕ್ತಾ ಇದ್ಲು. ಏನಾದರೂ ಸುನೀತಿಯನ್ನು ಬರಗೊಡುತ್ತಿರಲಿಲ್ಲ ಹತ್ರ ಅವಳು. ಕಾರಣ, ತಾನು ರಾಜಮಾತೆ ಆಗಬೇಕು, ತನ್ನ ಮಗ ಉತ್ತಮನಿಗೆ ರಾಜ್ಯ ಸಿಗಬೇಕು, ಉತ್ತಾನಪಾದ ಕೈಗೊಂಬೆ ಆಗಿರಬೇಕು ಅಂತ ಅಪೇಕ್ಷೆ. ಹಾಗಾಗಿ ಧ್ರುವಕುಮಾರನನ್ನು ಹತ್ರ ಬರಲಿಕ್ಕೆ ಬಿಡ್ತಿರಲಿಲ್ಲ. 5 ವರ್ಷದ ಬಾಲಕ ಧ್ರುವ ಒಮ್ಮೆ ಆ ಉತ್ತಾನಪಾದನ ತೊಡೆ ಮೇಲೆ ಕೂಡೋಣ ಅಂತ ಆಸೆಪಟ್ಟ. ಯಾಕೆ ಅಂದರೆ ಉತ್ತಮ ಆಟ ಆಡಿಸ್ಕೊಳ್ತಾ ಇದ್ದಂತೆ. ನಾನು ಉತ್ತಮನಂತೆ, ಯಾಕೆ ಆ ಅಪ್ಪನ ಸಿಂಹಾಸನ ತೊಡೆ ಮೇಲೆ ಕೂಡಬಾರ್ದು ಅಂತ ಆಸೆಪಟ್ಟು ಹತ್ರ ಬಂದ. ಅಷ್ಟೊತ್ತಿಗೆ ಸುರುಚಿ ಬಂದು ಧ್ರುವನನ್ನು ನೋಡಿ ಜೋರ ತಳ್ಳಿದ್ಲಂತೆ. ಬಾಯಿ ಬಂದ ಹಾಗೆ ಬೈದ್ಲು, ನೀ ನನ್ನ ಹೊಟ್ಟೆಯಲ್ಲಿ ಹುಟ್ಟಿಲ್ಲ, ಸುನೀತಿಯಲ್ಲಿ ಹೊಟ್ಟೆಯಲ್ಲಿ ಹುಟ್ಟಿದ್ದಿ, ನಿನಗೆ ಈ ಸಿಂಹಾಸನದ ಆಸೆ ಬೇಡ, ಹೋಗಿ ದೂರ ಅಂತ ಆಚೆ ತಳ್ಳಿಬಿಟ್ಲಂತೆ.
ಯಾವುದಾದ್ರೂ ಬುಸುಗುಡ್ತಾ ಇರುವ ಸರ್ಪ ಇದ್ದಕ್ಕಿದ್ದ ಹಾಗೆ ಕೋಲಿನ ಏಟು ಹಾಕಿದರೆ ಹೇಗೆ ಮಾಡ್ತದೋ ಹಾಗಾಯ್ತಂತೆ ಧ್ರುವನ ಸ್ಥಿತಿ. ದಂಡಹತೋ ಯಥಾಹಿಹಿ ಅಂತಾರೆ. ಅಹಿಹಿ ದಂಡಹತಃ, ಸರ್ಪಕ್ಕೆ ದಂಡದ ಏಟು ಹಾಕಿದರೆ ಹೇಗೆ ಆಡ್ತದೋ ಹಾಗೆ ಧ್ರುವನ ಸ್ಥಿತಿಯಾಗಿತ್ತು. ಸುನೀತಿ ಹತ್ರ ಬಂದ, ಅಮ್ಮನನ್ನು ಆಲಿಂಗಿಸಿಕೊಂಡ, ಕಣ್ತುಂಬ ನೀರು ಹಾಕ್ತಾ ಇದ್ದಾನೆ. ಏನು ಮಾಡಿದ್ದೇನಂಥ ಪಾಪ ನಾನು? ನಮ್ಮಪ್ಪನ ಸಿಂಹಾಸನದಲ್ಲಿ ಕೂಡ್ಲಿಕ್ಕಿಲ್ವೇನು ನಾನೇನು ಮಾಡಿದ್ದೇನೆ ಅಂಥ ಪಾಪ ಅಂತ ಶುರು ಮಾಡಿದ. ಆಗ ಸುನೀತಿ ಧ್ರುವನಿಗೆ ಉಪದೇಶ ಮಾಡಿ ಹೇಳ್ತಾಳೆ, ಧ್ರುವ, ನಿನಗೂ ಅಂಥ ಸಿಂಹಾಸನ ಬೇಕು, ಪದವಿ ಬೇಕು ಅಂತ ಆಸೆ ಆಗ್ತಾ ಇದೆಯಲ್ಲ, ಹಾಗಾದರೆ ಒಂದು ಉಪಾಯ ಹೇಳ್ತೇನೆ ಮಾಡು. ಆರಾಧ ಯಾಧೋಕ್ಷಜ ಪಾದ ಪದ್ಮಂ ಯದೀಚ್ಛಸೆ ಧ್ಯಾಸನಮುತ್ತಮೋ ಯಥಾ. ನಿನಗೂ ನಿನ್ನ ಸಹೋದರ ಉತ್ತಮನಂತೆ ಆ ಸಿಂಹಾಸನದ ಮೇಲೆ ಕೂಡಬೇಕು ಅಂತ ಆಸೆ ಆಗ್ತಾ ಇದೆ. ಹಾಗಾದರೆ ಆರಾಧಯ ಅಧೋಕ್ಷಜ ಪಾದ ಪದ್ಮಂ, ಅಧೋಕ್ಷಜನಾದ ಶ್ರೀಹರಿಯ ಪಾದಕಮಲಗಳನ್ನು ನೀನು ಚೆನ್ನಾಗಿ ಆರಾಧನೆ ಮಾಡು. ಭಗವಂತ ಪ್ರಸನ್ನನಾದರೆ ಯಾವುದು ದುರ್ಲಭ ಇಲ್ಲ, ಏನು ಬೇಕಾದರೂ ಪಡಿಬೋದು. ಆದರೆ ಒಂದು ನೆನಪಿರಲಿ ಧ್ರುವ, ತಾಯಿ ಹೇಳ್ತಾಳೆ ಮಗನಿಗೆ, ನಿನ್ನನ್ನು ಬೈದಂಥ ಸುರುಚಿಯನ್ನು ನೀನು ಮತ್ತೆ ಬೈಬೇಡ ಅಂತಂದಂತೆ. ಅವಳಿಗೆ ಕೆಟ್ಟದ್ದನ್ನು ಬಯಸಬೇಡ. ಸಾಧನೆ ಮಾಡಲಿಕ್ಕೆ ಹೊರಟವನಿಗೆ ಇದು ಬಹಳ ಮುಖ್ಯವಾದ ಅಂಶ. ನಮಗೆ ಯಾರು ಅಪಕಾರ ಮಾಡಿರ್ತಾರೆ, ಅವಮಾನ ಮಾಡಿರ್ತಾರೆ, ನಿಂದಿಸಿರ್ತಾರೆ, ತೆಗಳಿರ್ತಾರೆ, ಅವರಿಗೆ ನಾವು ಪ್ರತಿಯಾಗಿ ಅಪಕಾರ, ನಿಂದನೆ, ತೆಗಳೋದು ಮಾಡಬಾರ್ದಂತೆ. ಅದಕ್ಕೆ ಹಿರಿಯರು ಹೇಳ್ತಿದ್ರು, ಯಾರಾದರೂ ಬೈದರೆ ನಮ್ಮ ಪಾಪ ಕಳೀತು ಹೋಗು ಅಂತಿದ್ರು. ಈಗೆಲ್ಲ ಅಷ್ಟು ಸಂಯಮ ಉಳಿದಿಲ್ಲ. ಬೈದ ಕೂಡಲೇ ವಾಪಸ್ ಕಾಮೆಂಟ್ಸ್ ಹಾಕ್ತಾರೆ, ನನ್ನ ನೀ ಬೈತೀಯ, ನಿನ್ನ ನಾ ಬೈತೇನೆ ನೋಡು ಅಂತ. ಬೈದಾಗ ಒಂದಿಷ್ಟು ಸಹನಶೀಲತೆ ಇಟ್ಟುಕೊಂಡು ಬಿಟ್ಟರೆ ನಾವು ಮಾಡಿದ್ದು ಯಾವುದೋ ಪಾಪ ಕಳೆದು ಹೋಗಿರ್ತದಂತೆ, ಅಥವಾ ಅವ್ರ ಹೆಗಲೇರಿರ್ತದಂತೆ. ಸುನೀತಿ ಪಾಠ ಹೇಳ್ತಾಳೆ, ಮಾಮಂಗಲಂ ತಾತ ಪರೇಶು ಮಂಸ್ಥಾಹ, ಪರೇಶು ಅಮಂಗಲಂ ಮಾಮಂಸ್ಥಾಹ. ಸಾಧನೆ ಮಾಡಿಕೊಳ್ಬೇಕು ಅಂತ ಹೊರಟವನಿಗೆ ಇದೊಂದು ಮೆಟ್ಲು. ಇನ್ನೊಬ್ಬರ ಬಗ್ಗೆ ನಾವು ನಮಗೆ ಅಪಕಾರ ಮಾಡಿದ್ರೂ ಕೂಡ ನಾವು ಪ್ರತಿಯಾಗಿ ಅಪಕಾರ ಬಯಸಬಾರ್ದು. ಹಾಗಾಗಿ ನೀನು ಅವಳ ಬಗ್ಗೆ ಕೆಟ್ಟದ್ದನ್ನು ಬಯಸಬೇಡ. ಕಾಡಿಗೆ ಹೋಗು, ತಪಸ್ಸು ಮಾಡು, ಆ ಭಗವಂತನನ್ನು ಸ್ಮರಣೆ ಮಾಡು, ಧ್ಯಾನ ಮಾಡು, ನಿನಗೂ ದೇವರು ವರ ಕೊಡ್ತಾನೆ, ನಿನಗೆ ಒಳ್ಳೆಯದಾಗ್ತದೆ, ಮಂಗಳ ಆಗ್ತದೆ ಅಂದ್ಲಂತೆ. ಕಾಡಿಗೆ ಹೊರಟೇ ಬಿಟ್ಟ. 5 ವರ್ಷದ ಬಾಲಕ ಕಾಡಿಗೆ ಹೊರಟ. ದಾರಿಯಲ್ಲಿ ನಾರದರು ಭೇಟಿ ಆಯಿತು. ನಾರದರು ಉಪದೇಶ ಮಾಡ್ತಾರೆ ಬಂದು, ಕಾಡಿಗೆ ಹೋಗ್ತೇನೆ ಅಂತ ಕೂತಿದ್ದಿ ಧ್ರುವ, ಮನೆಯಲ್ಲಿ ಒಂದು ಮಾತು ಬರ್ತದೆ, ಒಂದು ಮಾತು ಹೋಗ್ತದೆ, ಅಷ್ಟಕ್ಕೆಲ್ಲ ಕಾಡಿಗೆ ಹೊರಟು ಬಿಡೋದೆ. ಹಾಗೆ ಮಾಡಬೇಡ. ಕಾಡಿನಲ್ಲಿ ಹುಲಿ, ಸಿಂಹ, ಕರಡಿ, ಚಿರತೆ, ಭಯಪಡಿಸುವಂಥ ಪ್ರಾಣಿಗಳಿರ್ತಾವೆ. ನೀನು ದೇವರನ್ನು ಕಾಣೋದು ಅಷ್ಟು ಸುಲಭ ಅಲ್ಲ ಅಂತ ಪರೀಕ್ಷೆ ಮಾಡಿದ್ರಂತೆ ನಾರದರು ಈ ಮಾತಿನಿಂದ. ಆದರೆ ಧ್ರುವ ಇಟ್ಟ ಹೆಜ್ಜೆಯನ್ನು ಹಿಂತೆಗೆಲಿಲ್ಲ. ಹೆಸರಿಗೆ ತಕ್ಕಂತೆ ಧ್ರುವ. ಧ್ರುವ ಅಂದರೆ ಯಾವ ಹೆಜ್ಜೆ ಮುಂದಿಡ್ತಾನೆ ಅದನ್ನು ಮತ್ತೆ ಹಿಂದೆ ಇಡೋದು ಅಂತಿಲ್ಲ. ಕೆಲವರು ಇರ್ತಾರೆ, ಒಂದು ಹೆಜ್ಜೆ ಮುಂದಿಟ್ಟಿರ್ತಾರೆ, ಯಾರಾದರೂ ಏನಾದರೂ ಬೈದು ಕೂಡಲೇ ಹಿಂದೆ ಸರಿದು ಬಿಡ್ತಾರೆ. ನಮಗೆ ಯಾಕೆ ಬೇಕು ಬಿಡಪ್ಪ, ದೇವ್ರು ಯಾರಿಗೆ ಕಂಡಿದಾನೋ ಏನೋ, ಯಾರಿಗೆ ಕಂಡಿಲ್ವೋ ಏನೋ, ನಮಗೆ ಕಾಣ್ತಾನೋ ಇಲ್ವೋ, ಹೀಗೆ ಹಿಂಸರಿಯವರೇ ಬಹಳ. ಆದರೆ ಧ್ರುವ ಹಾಗೆ ಮಾಡಲಿಲ್ಲ. ಇಟ್ಟ ಹೆಜ್ಜೆಯನ್ನು ಹಿಂದೆ ಇಡಲಿಲ್ಲ. ನಾನು ಹೋಗ್ತೇನೆ, ದೇವರನ್ನು ಕಾಣ್ತೇನೆ ಅಂತ ಛಲ, ಸ್ಥಿರ ಬುದ್ಧಿಯವನಾಗಿದ್ದ. ಆಗ ನಾರದರು ಬಹಳ ಸಂತೋಷಪಟ್ಟರು. ಎಷ್ಟು ಸ್ಥಿರ ಬುದ್ಧಿ ಈ ವಯಸ್ಸಿಗೆ ನಿನಗೆ, ನಿನ್ನಂಥವನಿಗೆ ದೇವರು ಕಾಣೋದು ಅಂದ್ರಂತ. ಆಮೇಲೆ ಪರೀಕ್ಷೆ ಮಾಡಿ ನಿನಗೆ ನೋಡೋಣ ಅಂತಂದೆ. ಪರೀಕ್ಷೆಯಲ್ಲಿ ನೀನು ನಿಜವಾಗಲೂ ತೇರ್ಗಡೆಯಾಗಿದ್ದಿ. ದೇವರನ್ನು ನೋಡಬೇಕಾದ್ರೆ ಅವನಿಗೆ ಒಂದು ಮಂತ್ರ ಇದೆ ಅಂತ ಹೇಳಿಕೊಟ್ರಂತೆ. 12 ಅಕ್ಷರದ ಮಂತ್ರ.
ಓಂ ನಮೋ ಭಗವತೆ ವಾಸುದೇವಾಯ. ತಾವು ಹಿಂದಿನ ಜನ್ಮದಲ್ಲಿ ಕಲಿತ ಮಂತ್ರವನ್ನು ಆ ಕುಮಾರನಿಗೆ ಹೇಳಿಕೊಟ್ರು, ಧ್ರುವ ಕುಮಾರನಿಗೆ. ಹಾಗೆ ಧ್ಯಾನ ಮಾಡಲಿಕ್ಕೆ ಹೇಳಿಕೊಟ್ರು, ಆಸನ ಶುದ್ಧಿ ಹೇಳಿಕೊಟ್ರು, ಇಂದ್ರಿಯಗಳ ನಿಗ್ರಹ ಹೇಳಿಕೊಟ್ರು. ನೋಡಿದರೆ ಸಿಕ್ಕರೆ ಇಂಥ ಗುರುಗಳು ಸಿಗಬೇಕು ನಮ್ಮ ಜೀವನದಲ್ಲಿ. ನಾವು ದೇವರಲ್ಲಿ ಬೇಡ್ತಿರ್ಬೇಕಂತೆ, ಭಗವಂತ ಸಿಕ್ಕರೆ ನಮಗೂ ನಾರದರಂಥ ಗುರುಗಳನ್ನು ಕೊಟ್ಬಿಡಪ್ಪ, ಸಿಗೋ ಹಾಗೆ ಮಾಡಪ್ಪ. ಎಂಥ ಉಪದೇಶ ಮಾಡಿದರು. ನೀನು ಹುಲಿ, ಸಿಂಹ, ಕರಡಿ, ಚಿರತೆ ಬರ್ತದೆ ಅಂತ ನೀನು ಕಣ್ಣು ತೆಗಿಬೇಡ. ಪರೀಕ್ಷೆ ಮಾಡಲಿಕ್ಕೆ ದೇವತೆಗಳು ಬರ್ತಿರ್ತಾರೆ, ತಪಸ್ಸಿನಿಂದ ವಿಚಲಿತನಾಗಬೇಡ. ನಿಮ್ಮಮ್ಮ ಹೇಳಿದಂಥ ಮಾತು ಸತ್ಯ ಇದೆ, ನಿನಗೆ ಸಿಂಹಾಸನ ಸಿಗ್ತದೆ, ದೇವರು ಒಲಿತಾನೆ, ನೀನು ಹಿಂದೇಟು ಹಾಕಬೇಡ, ನಿಮ್ಮಮ್ಮ ಹೇಳಿದ ದಾರಿಯಲ್ಲೇ ಹೋಗು ಅಂತಂದ್ರಂತೆ. ಇಂಥ ಮೋಟಿವೇಶನ್ ಸ್ಪೀಚ್ ಯಾರು ಕೊಡ್ತಾರೆ? ದುಡ್ಡು ಮಾಡೋದಷ್ಟೇ ಹೇಳ್ಕೊಡ್ತಿದ್ದಾರೆ. ಖರ್ಚು ಮಾಡಿದ ಮೇಲೆ ಕಳ್ತನ ಹೇಗೆ ಮಾಡಿದೆ ಅಂತ ಹೇಳೋ ಹಾಗಿಲ್ಲ. ಲೆಕ್ಕ ಬರೆಯುವಾಗ ಸುಳ್ಳು ಹೇಗೆ ಬರೀಬೇಕು ಅಂತ ಹೇಳ್ಕೊಡ್ತಾರೆ. ಇದೆಲ್ಲ ಇವತ್ತಿನ ಪ್ರಪಂಚ. ಪ್ರಾಮಾಣಿಕ ದಾರಿ, ಪ್ರಾಮಾಣಿಕ ದುಡಿಮೆ, ಸತ್ಯನಿಷ್ಠೆ, ದೇವರನ್ನು ಒಲಿಸ್ಕೊಳ್ಳುವ ದಾರಿ ಹೇಳಿಕೊಡೋರು ಬಹಳ ಕಡಿಮೆ. ಸ್ವಲ್ಪ ನಿಷ್ಠುರ ಅನ್ನಿಸ್ತದೆ, ಆದರೆ ಅದು ನಮಗೆ ನಮ್ಮ ಉದ್ಧಾರಕ್ಕೆ ಕಾರಣ ಆಗ್ತದೆ. ಹೇಳ್ತದೆ ರಾಮಾಯಣದಲ್ಲಿ, ಪ್ರಿಯ ಮಾತನಾಡೋರ ಸಂಖ್ಯೆ ಬಹಳ ಅಂತೆ ಲೋಕದಲ್ಲಿ. ಪ್ರಿಯವಾದ ಮಾತನಾಡ್ತಾರೆ, ಎದುರುಗಡೆಗೆ ಬಂದು ನೀವು ಮಾಡಿದ್ದೇ ಕರೆಕ್ಟು ಅಂತಾರೆ. ಆದರೆ ಪ್ರಿಯವಾದದ್ದನ್ನು ಮಾತನಾಡೋದು ದೊಡ್ಡದಲ್ಲ, ಸತ್ಯ ಮಾತನಾಡೋದು ಬಹಳ ದೊಡ್ಡದು. ಸತ್ಯ ಪ್ರಾಥಮಿಕ ಹಂತದಲ್ಲಿ ನಮಗೆ ಅಪ್ರಿಯ ಅನ್ನಿಸ್ತದೆ, ಆದರೆ ಅದು ನಮ್ಮ ಉದ್ಧಾರಕ್ಕೆ ಕಾರಣ ಆಗ್ತದೆ. ಅಪ್ರಿಯಸ್ಯ ಚ ಸತ್ಯಸ್ಯ ವಕ್ತಾಚ ದುರ್ಲಭ ಅಂತಾರೆ. ಸತ್ಯ ನಮಗೆ ಕೇಳಲಿಕ್ಕೆ, ಆಚರಣೆಗೆ ತರಲಿಕ್ಕೆ ಅದು ಕಠೋರ ಅನ್ನಿಸ್ಬೋದು ಪ್ರಾರಂಭದಲ್ಲಿ. ಅದನ್ನು ಹೇಳುವಾಗಲೂ ನಮಗೆ ಇಷ್ಟ ಆಗದೇ ಇರ್ಬೋದು, ಆದರೆ ಅದು ನಮ್ಮ ಆತ್ಮೋದ್ಧಾರದ ದಾರಿಯಾಗಿರ್ತದೆ. ಇದನ್ನು ಕಂಡುಕೊಳ್ಳೋದೇ ಒಂದು ದೊಡ್ಡ ಸಾಧನೆ. ಧ್ರುವ ಅದನ್ನು ಕಂಡುಕೊಂಡ. ಹಾಗಾಗಿ ಪ್ರಿಯ ಮಾತು, ಸತ್ಯವಾದ ಮಾತು ಅಂತ ಆಯಿತು ಅವನಿಗೆ. ನಾರದರ ಮಾತಿನಂತೆ ಕಾಡಿಗೆ ಹೋದ, 6 ತಿಂಗಳು ತಪಸ್ಸು ಮಾಡಿದ. 6 ತಿಂಗಳು ತಪಸ್ಸು. ಅವನು ತಪಸ್ಸಿಗೆ ಕುಳಿತಾಗಲೇ ದೇವತೆಗಳೆಲ್ಲ ಪರೀಕ್ಷೆಗೆ ಸಿದ್ಧರಾದರು. ಭಗವಂತ ಹೇಳಿ ಕಳಿಸಿದ ದೇವತೆಗಳಿಗೆ, ನೀವೆಲ್ಲ ಧ್ರುವನ್ ಪರೀಕ್ಷೆ ಮಾಡಲಿಕ್ಕೆ ಹೊರಟಿದ್ದೀರಿ, ಅವನಿಗೆ ವಯಸ್ಸು ಬಹಳ ಸಣ್ಣದು, ಪರೀಕ್ಷೆ ಸ್ವಲ್ಪ ಕಡಿಮೆ ಮಾಡಿರಿ ಅಂತಂದಂತೆ. ಭಾಗವತ ಹೇಳುವ ಮಾತು ಮೈ ರೋಮಾಂಚನ ಆಗ್ತದೆ. ಲೋಕದಲ್ಲಿ ಒಳ್ಳೆಯ ಕೆಲಸಕ್ಕೆ ಕೈ ಹಾಕಿದಾಗ ಮೊದಲು ವಿಘ್ನಗಳು ಶುರು ಆಗ್ತವೆ. ಅದು ದೇವತೆಗಳೇ ಮಾಡ್ತಾರೆ. ನಮಗೇನು ಅನ್ನಿಸ್ತದೆ, ಒಳ್ಳೆಯ ಕೆಲಸಕ್ಕೆ ಯಾಕೆಷ್ಟು ವಿಘ್ನ? ನಾವು ಮಾಡಲಿಕ್ಕೆ ಹೊರಟದ್ದು ಒಳ್ಳೆಯ ಕೆಲಸ ಹೌದೋ ಅಲ್ವೋ? ಏನೇನೋ ಗೊಂದಲ ಶುರು ಆಗ್ತದೆ ವಿಘ್ನ ಬಂದಾಗ. ಈ ಸಂದರ್ಭದಿಂದ ಅದು ಸ್ಪಷ್ಟ ಆಗ್ತದೆ ಯಾಕೆ ವಿಘ್ನ ಕೊಡ್ತಾರೆ ಅಂತ. ಭಗವಂತ ಹೇಳಿದ, ಬೇರೆಯವರು ತಪಸ್ಸಿಗೆ ಕೂತಾಗ ಮಾಡಿದಷ್ಟು ವಿಘ್ನ ದೇವತೆಗಳೇ ಈ ಕೂಸು ತಪಸ್ಸಿಗೆ ಕೂತಾಗ ಅಷ್ಟು ಮಾಡಬೇಡಿ ಅಂತಂದಂತೆ. ಇದಕ್ಕೆ ದೇವರನ್ನು ಕರುಣಾಶಾಲಿ ಅನ್ನೋದು. ಏನು ಕರುಣಾನಿಧಿಯೋ ಹರಿ, ಮತ್ತೇನು ಭಕ್ತಾಧೀನನೋ. ಏನು ಕರುಣಾನಿಧಿಯೋ ಹರಿ, ಅವನಷ್ಟು ಕರುಣಾನಿಧಿ ಜಗತ್ತಿನಲ್ಲಿ ಯಾರಿದ್ದಾರಪ್ಪ? ಹೇಳಿ ಕಳಿಸ್ತಾನೆ ದೇವತೆಗಳಿಗೆ, ಕಡಿಮೆ ಮಾಡ್ರಿ ವಿಘ್ನ ಅಂತ. ಪ್ರಶ್ನಿಸ್ಬೋದು, ವಿಘ್ನನೇ ಮಾಡಬೇಡಿ ಅಂತ ಅನ್ಬೋದಾಗಿತ್ತಲ್ಲ. ಇದೆಲ್ಲ ನಮ್ಮ ತಲೆಹರಟೆ ಪ್ರಶ್ನೆಗಳು. ಬೇಕು ಆವಾಗವಾಗ ಇಂಥ ತಲೆಹರಟೆ ಟ್ರಿಕ್ಕಿ ಕ್ವಶ್ಚನ್ಸ್ ಅಂತ ಕೊಡ್ತಾರೆ ಈಗೆಲ್ಲ. ದೇವರು ವಿಘ್ನನೇ ಕೊಡದೇ ಇದ್ದರೆ ಎಷ್ಟು ಚೆನ್ನಾಗಿರ್ತದೆ. ಕೊಡಬೇಕ್ಯಾಕೆ? ಕೊಡೋದನ್ನು ಹೇಳುವಾಗ ಮತ್ತೆ ಕಡಿಮೆ ಮಾಡು ಅಂತ ಹೇಳಬೇಕ್ಯಾಕೆ? ಅದರ ತತ್ವ ಏನು? ಅದಕ್ಕೆ ವಿವರಣೆ ಮಾಡ್ತಾರೆ ಹಿರಿಯರು. ಧ್ರುವನಿಗೆ ಕೀರ್ತಿ ಬರಲಿ ಅಂತ ದೇವರು ಹಾಗೆ ಮಾಡಿಸಿದ ಅಂತಾರೆ. ಕೀರ್ತಿ ಹೇಗೆ ಬರ್ತದೆ? ಇಷ್ಟು ವಿಘ್ನ ಮಾಡಿದರೂ ತಪಸ್ಸಿನಿಂದ ವಿಚಲಿತನಾಗಲಿಲ್ಲ. ಎಂಥ ತಪಸ್ಸು ಮಾಡಿದ್ನಲ್ಲ ಧ್ರುವ ಅಂತ ಕೀರ್ತಿ ಬರಬೇಕು. ವಿಘ್ನನೇ ಬರದೇನೆ
ಹಾಗೇ ತಪಸ್ಸು ಮಾಡಿ ವರ ಪಡ್ಕೊಂಡು ಬಂದಿದ್ದರೆ ಅಷ್ಟು ಕೀರ್ತಿ ಬರ್ತಿರಲಿಲ್ಲ. ವಿಘ್ನ ಬಂದಾಗ ತಪಸ್ಸು ಮಾಡಿ ವರ ಪಡೆದಾಗ ಎಷ್ಟು ಕೀರ್ತಿ ಇದೆ, ಯಶಸ್ಸಿದೆ, ಅಷ್ಟು ಕೀರ್ತಿ ಬರಲ್ಲ. ಮನುಷ್ಯನಿಗೆ ಇದನ್ನು ಅರ್ಥೈಸ್ಕೊಳ್ಳುವಿ ಅಂತ ಹೇಳ್ತದೆ ಭಾಗವತ. ನಾವು ನಮ್ಮ ಸಾಧನದ ದಾರಿಯಲ್ಲಿ ಹೋಗುವಾಗ ಪದೇ ಪದೇ ವಿಘ್ನ ಬರ್ಬೋದು, ಬರ್ತದೆ, ಸಂಭಾವಿತ. ದೇವತೆಗಳೇ ಪರೀಕ್ಷೆ ಮಾಡಲಿಕ್ಕೆ ಕೊಡೋದಂತೆ. ನಮ್ಮನ್ನು ವಿಘ್ನಗೊಳಿಸೋದ್ರಿಂದ ಅವರಿಗೇನು ಲಾಭ ಇಲ್ಲ. ದೇವತೆಗಳಿಗೆ, ಗ್ರಹಗತಿಗಳಿಗೆ, ಯಾಕೆಲ್ಲ ಹಾಗೇ ಬಿಂಬಿಸ್ಲಿಕ್ಕೆ ಶುರು ಮಾಡಿದ್ದಾರೆ. ನಿಮ್ಗೆ ಶುರು ಆಯ್ತು 7.5 ಶನಿ ವಕ್ರಿಸಿದ ನೋಡಿ, ಇನ್ನೇನು ಬಿಡಲ್ಲ ನಿಮ್ಮ ಜೀವನದಲ್ಲಿ ಆತ. ಒಂದು ತೊಗೊಂಡೋಗಿ ಮುಟ್ಟಿಸ್ತಾನೆ, ನಿಮ್ಮನ್ನೆಲ್ಲಾದರೂ ಬೀಳಿಸ್ತಾನೆ ನೋಡ್ರಿ. ಏನು ಬೇರೆ ಕೆಲಸನೇ ಇಲ್ವೋ ಏನೋ ಪಾಪ ಶನಿಗೆ. ನಮ್ಮನ್ನು ಕೈ ಮುರಿಲಿಕ್ಕೆ, ಕಾಲು ಮುರಿಲಿಕ್ಕೆ, ದೇವತೆಗಳೆಲ್ಲ ನಾವು ಮಾಡೋ ಕೆಲಸಗಳನ್ನು ಪದೇ ಪದೇ ವಿಘ್ನ ಮಾಡಲಿಕ್ಕೆ ಅಷ್ಟು ದೊಡ್ಡ ದೊಡ್ಡ ಸ್ಥಾನ ಏರ್ತಾರ. ಎತ್ತೆತ್ರ ಸ್ಥಾನ ಏರ್ದ ಹಾಗೆ ಇನ್ನೊಬ್ಬರ ಬಗ್ಗೆ ಅಸೂಯೆ, ಅವ್ರ ಕೈ ಮುರಿಯೋಣ, ಕಾಲು ಮುರಿಯೋಣ, ಇಂಥವುಗಳನ್ನು ಮಾಡಲಿಕ್ಕೆ ದೊಡ್ಡ ಸ್ಥಾನ ಬೇಕಾ? ಹಾಗೆಲ್ಲ ಗ್ರಹಗಳ ಬಗ್ಗೆ, ದೇವತೆಗಳ ಬಗ್ಗೆ ತಪ್ಪು ತಿಳುವಳಿಕೆ ಮಾಡಿಕೊಳ್ಬಾರ್ದು. ಎಲ್ಲ ಗ್ರಹಗಳು ನಮ್ಮ ಏಳಿಗೆಗಾಗಿಯೇ ಇದ್ದಾವಂತೆ. ಎಲ್ಲ ದೇವತೆಗಳು ನಮ್ಮ ಏಳಿಗೆಗಾಗಿದ್ದಾರೆ. ಮಳೆ ಕೊಡುವ ದೇವತೆ ಇಂದ್ರ, ಬೆಳಕು ಕೊಡುವ ದೇವತೆ ಸೂರ್ಯ, ಗಾಳಿ ಕೊಡುವ ವಾಯು, ನೀರಿನ ದೇವತೆ ವರುಣ, ಯಾರೊಬ್ಬರೂ ನಮಗೆ ಕೆಟ್ಟದ್ದನ್ನು ಬಯಸಲ್ಲ. ಬಯಸಿದರೆ ಅವರಿಗೆ ಏನು ಲಾಭವೂ ಇಲ್ಲ. ಆದರೆ ಪರೀಕ್ಷೆ ಮಾಡ್ತಾರೆ ದೇವರ ಇಚ್ಛೆಯಂತೆ. ಪರೀಕ್ಷೆ ಹಿಂದಿರುವ ಲಾಭ ಏನು? ಕಾರ್ಯ ಕೈಗೆತ್ತುಕೊಂಡವನು ಕೀರ್ತಿವಂತನಾಗಲಿ ಅನ್ನೋ ಲಾಭ ಅಂತ. ಇದು ಬಿಟ್ಟು ಇನ್ಯಾವ ಉದ್ದೇಶವೂ ಇಲ್ಲ. ಇದನ್ನು ಅರ್ಥೈಸ್ಕೊಳ್ಳಿ ಅಂತದೆ ಭಾಗವತ. ಹಾಗಾಗಿ ಧ್ರುವ ತಪಸ್ಸು ಮಾಡುವಾಗ ಭಗವಂತ ಅವನಿಗೆ ವಿಘ್ನ ಮಾಡಲೇಬೇಡ ಅಂತ ಹೇಳಲಿಲ್ಲ, ಸ್ವಲ್ಪ ಕಡಿಮೆ ಮಾಡಿರಿ, ನೋಡ್ಕೊಂಡು ಮಾಡಿರಿ ಅಂತ ಹೇಳಿದ. ತಪಸ್ಸು ಮಾಡಿದ. 6 ತಿಂಗಳು ತಪಸ್ಸು. 6 ತಿಂಗಳ ತಪಸ್ಸಿಗೆ ಭಗವಂತ ಪ್ರಕಟನಾದ. ದೇಹದ ಒಳಗೆಲ್ಲ ದೇವತೆಗಳಿರ್ತಾರೆ. ಕಣ್ಣಿಗೊಬ್ಬ, ಸೂರ್ಯ ಕಣ್ಣಿನ ದೇವತೆ, ಕಿವಿಯ ದೇವತೆ ಚಂದ್ರ, ಕೈಗೆ ದೇವತೆ ದಕ್ಷ, ಕಾಲಿನ ದೇವತೆ ಜಯಂತ. ಹೀಗೆ ಇಡೀ ದೇಹದೊಳಗೆ ಒಂದೊಂದು ಇಂದ್ರಿಯಗಳನ್ನು ಒಳಗಿನಿಂದ ಪ್ರೇರಣೆ ಮಾಡುವ ದೇವತೆಗಳು. ಈತ ತಪಸ್ಸಿಗೆ ಕೂತಾಗ ದೇವರು ಬರೋ ತಡವಾಗ್ತದೆ ಅಂತ ಅವರೆಲ್ಲ ನಿದ್ರೆಗೆ ಜಾರಿಬಿಟ್ರಂತೆ. ಆದರೆ ಭಗವಂತ ಬೇಗ ಪ್ರಕಟನಾದ. 6 ತಿಂಗಳಿಗೆ ಭಗವಂತ ಪ್ರಕಟನಾದದ್ದಕ್ಕೆ ದೇವತೆಗಳೆಲ್ಲ, ಒಳಗಿರುವ ದೇವತೆಗಳು ಮಲಿಗೆ ಬಿಟ್ಟಿದ್ದಾರೆ, ಮೇಲೆ ಬರ್ತಾನೆ ಇಲ್ಲ, ಅವರು ಎಚ್ಚರನೇ ಆಗ್ತಾ ಇಲ್ಲ. ನಾನು ಬಂದಿದ್ದೇನೋ ಧ್ರುವ, ಕಣ್ಣು ತೆಗಿ ಅಂತಿದ್ದಾನೆ ವಾಸುದೇವ. ಈತ ಕಣ್ಣು ತೆಗಿತಾ ಇಲ್ಲ. ಭಗವಂತನೇ ಕಣ್ಣು ತೆಗಿಸಿದ ಅಂತದೆ ಭಾಗವತ. ಭಗವಂತ ಕಣ್ಣು ತೆಗಿಸಿದ. ಕೈಯಲ್ಲಿದ್ದ ಶಂಖವನ್ನು ಧ್ರುವಕುಮಾರನ ಕಪೋಲಕ್ಕೆ ಸ್ಪರ್ಶಿಸಿದ. ಆಗ ಧ್ರುವನ ಬಾಯಲ್ಲಿ ಬಂದ ಮಾತು, ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಳ ಶಕ್ತಿಧರಸ್ವಧಾಮ್ನಾ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಧ್ರುವ ಮಾಡಿದ ಸ್ತೋತ್ರ. ಶಂಖದ ಸ್ಪರ್ಶ ಆಗ್ತಿರಲಿಕ್ಕೆ ಧ್ರುವನ ಬಾಯಲ್ಲಿ ಬಂದಂತಹ ನಾದ ಇದು. ಬಹಳ ಪ್ರೀತನಾದ ಭಗವಂತ ಧ್ರುವಕುಮಾರನ ಸ್ತೋತ್ರದಿಂದ. ಯಾಕೆಂದರೆ ಆ ಸ್ತೋತ್ರದಲ್ಲಿ ಹೇಳಿದ್ದೇನು? ತನ್ನ ಅನುಭವ, ಧ್ರುವನ ಅನುಭವ ಹೇಳಿಕೊಂಡ. ನನ್ನ ದೇಹದೊಳಗೆ ನನ್ನ ಬಾಯಿಯಿಂದ ಮಾತನಾಡಿಸುವ ಅಗ್ನಿ, ನನ್ನ ಕೈ ದೇವತೆ, ಕಾಲಿನ ದೇವತೆ ಎಲ್ಲರೂ ಸುಪ್ತರಾಗಿದ್ದರು ತಪಸ್ಸಿ ಕೂತಾಗ. ನೀನು ಯಾವಾಗ ಶಂಖಸ್ಪರ್ಶ ಮಾಡಿದಿ ಅವರೆಲ್ಲ ಜಾಗೃತರಾದರು. ನೋಡಿ, ಇಂದ್ರಿಯಗಳೆಲ್ಲ ಸುಪ್ತರಾದರೆ ಭಗವಂತನ ಶಂಖಸ್ಪರ್ಶದಿಂದ ಅವು ಜಾಗೃತ ಆಯಿತು. ಶಂಖ ಅಂದರೆ ಏನು? ಭಗವಂತನೇ ಒಂದು ರೂಪದಿಂದ ಒಳಗೆ ಹೋಗಿಬಿಟ್ನಂತೆ. ಹೇಳ್ತೀರ ಇಲ್ಲ ಅಂತಂದ. ಅದನ್ನು ಹೇಳ್ತದೆ, ಬ್ರಹ್ಮಮಯೇನ ಕಂಬುನಾ ಪಸ್ಪರ್ಶ ಬಾಲಂ ಹೃದಯ ಕಪೋಲೆ. ಬ್ರಹ್ಮಮಯವಾದ ಶಂಖಸ್ಪರ್ಶ ಮಾಡಿದ.
ಒಂದು ರೂಪದಿಂದ ತಾನೇ ಒಳಗೆ ಎಲ್ಲರನ್ನು ಜಾಗೃತಗೊಳಿಸಿದ. ಧ್ರುವನ ಬಾಯಲ್ಲಿ ಸ್ತೋತ್ರ ಬರಲಿ ಅಂತ ಮಾಡಿದ. ಯಾಕೆ ಹೀಗೆ ಮಾಡ್ತಾನೆ? ಭಗವಂತನಿಗೆ ತಾನು ಸರ್ವೋತ್ತಮ ಅಂತ ಗೊತ್ತಿಲ್ವೇನು? ತಾನೇ ಸರ್ವಜ್ಞ, ತಾನೇ ಸೃಷ್ಟಿಕರ್ತ, ತಾನು ಆನಂದಮಯ, ಚಿನ್ಮಯ, ಸಾಕಾರ, ಎಲ್ಲರ ಹೃದಯದಲ್ಲಿ ನೆಲೆಸಿರುವ ಎಲ್ಲ ಗೊತ್ತಿದೆ. ಭಕ್ತ ಸ್ತೋತ್ರ ಮಾಡಿದಾಗ ಅದನ್ನೇ ಹೇಳಬೇಕು. ಅದಕ್ಕಿಂತ ಬೇರೆ ಏನು ಹೇಳ್ಯಾನು? ದೇವರಲ್ಲಿರುವ ಗುಣಗಳನ್ನು, ಅವನ ಕ್ರಿಯೆಗಳನ್ನು ಬಿಟ್ಟು ಏನು ಹೇಳಲಿಕ್ಕೆ ಸಾಧ್ಯ? ಅದನ್ನೇ ಹೇಳ್ದ. ಅದನ್ನು ದೇವರು ಕೇಳಲಿಕ್ಕೆ ಇಷ್ಟಪಡ್ತಾನೆ ಯಾಕೆ ಅಂತ. ತಾಯಿ ತಾನೇ ಹಡೆದ ಮಗುವಿನ ಬಾಯಲ್ಲಿ ಅಮ್ಮ ಅಂತ ಅನಿಸ್ಕೊಳ್ಳಿಕ್ಕೆ ಆಸೆ ಪಡ್ತಾಳೆ. ಭಗವಂತ ನಮ್ಮೆಲ್ಲರ ತಾಯಿ ಇದ್ದ ಹಾಗೆ. ತನ್ನ ಮಹಿಮೆ ಏನು ಅಂತ ತನಗೆ ಗೊತ್ತಿದ್ದರೂ ತನ್ನ ಭಕ್ತ ಹೇಳಲಿ ಅಂತ ಅಪೇಕ್ಷೆ ಪಡ್ತಾನಂತೆ. ಇದೇ ಭಗವಂತ ತಾಯಿಯ ಸ್ಥಾನದಲ್ಲಿದ್ದು ತನ್ನ ಮಕ್ಕಳು, ತನ್ನ ಭಕ್ತರು ನನ್ನನ್ನು ಸರ್ವೋತ್ತಮ, ಗುಣಪೂರ್ಣ, ಸಾಕಾರ, ಚಿನ್ಮಯ ಅಂತ ಸ್ತುತಿಸಲಿ ಅಂತ ಇಷ್ಟಪಡ್ತಾನಂತೆ. ಅದು ತಾಯಿಯ ಕರುಳು. ಅಮ್ಮ ಅಮ್ಮ ಅಂದಷ್ಟು ಅಮ್ಮನಿಗೆ ಖುಷಿ ಆಗ್ತದೆ, ಸಂತೋಷ ಆಗ್ತದೆ. ಈ ಉದ್ದೇಶದಿಂದ ಧ್ರುವಕುಮಾರನ ಬಾಯಿಂದ ತನ್ನ ಮಹಿಮೆಯನ್ನು ಸ್ತೋತ್ರ ಮಾಡಿಸ್ಕೊಳ್ಳಿಕ್ಕೆ ತಾನೇ ಒಂದು ರೂಪದಿಂದ ಪ್ರವೇಶ ಮಾಡಿಬಿಟ್ಟ. ಆತ ಸ್ತೋತ್ರ ಮಾಡಿದ. ಪ್ರಸನ್ನನಾದಂಥ ವಾಸುದೇವ, ನೀನು ಬಂದದ್ಯಾಕೆ, ತಪಸ್ಸು ಮಾಡಿದ್ಯಾಕೆ ಎಲ್ಲ ಗೊತ್ತಿದೆ ಅಂತನ್ನಂತೆ. ದೇವರಿಗೆ ಗೊತ್ತಿಲ್ಲದ್ದೇನಿದೆ ಹೇಳಿ. ನಾವು ಅಂದ್ಕೊಂಡಿರ್ತೀವಿ, ಯಾಕೋ ದೇವರಿಗೆ ನಮ್ಮ ಬಗ್ಗೆ ಗೊತ್ತಿಲ್ವೋ ಏನೋ, ನಮ್ಮನ್ನು ಸೃಷ್ಟಿ ಮಾಡಿ ಮರೆತು ಬಿಟ್ಟಿದ್ದಾನೇನೋ ಅಂತ ಅಂತಿರ್ತೀವಿ. ಕೆಲವರು ಅದಕ್ಕೂ ಮೇಲೆ ಮಾತನಾಡ್ತಾರೆ, ನಮ್ಮ ಬಗ್ಗೆ ಯಾಕೋ ದೇವ್ರು ಇನ್ನೂ ಕಣ್ಣು ತೆಗೆದಿಲ್ಲ ಅಂತಾರೆ. ಅವ ಕಣ್ಣು ತೆಗೆದೇ ಇದ್ದರೆ ನಾವು ತೆಗಿತಿದ್ವ್ಯಾ? ಯೋಚನೆ ಮಾಡಬೇಕಲ್ಲ. ಭಗವಂತನಿಗೆ ಎಲ್ಲ ಗೊತ್ತಿದೆ. ಯಸ್ ಸರ್ವಜ್ಞ ಸರ್ವವಿತ್ ಯಸ್ಯ ಜ್ಞಾನಮಯಂ ತಪಃ. ಉಪನಿಷತ್ತು ಭಗವತ್ ಸ್ವರೂಪವನ್ನು ಹೇಳ್ತದೆ. ಯಸ್ ಸರ್ವಜ್ಞ ಸರ್ವವಿತ್, ಎಲ್ಲ ತಿಳಿದಾತಪ ಆತ. ಹಾಗಾಗಿ ಅವನಿಗೆ ನಾವು ಪ್ರತ್ಯೇಕ ಏನೂ ಹೇಳಬೇಕಾಗಿಲ್ಲ. ನಮ್ಮ ದುಃಖ ಗೊತ್ತು, ನಮ್ಮ ಬಡತನ ಗೊತ್ತು, ಸಿರಿತನ ಗೊತ್ತು, ಮುಂದಾಗಿದ್ದು ಗೊತ್ತು, ಹಿಂದಾದದ್ದು ಗೊತ್ತು, ಈಗಿರೋದು ಗೊತ್ತು, ಎಲ್ಲ ಗೊತ್ತಿದೆ. ಇಂಥದ್ದು ಗೊತ್ತಿಲ್ಲ ಅಂತಿಲ್ಲ. ಹಾಗಾಗಿ ಧ್ರುವನಿಗೆ ಹೇಳ್ದ, ವೇದಾಹಂ ತೇ ವ್ಯವಸಿತಂ ಹೃದಯ ರಾಜನ್ಯ ಬಾಲಕ. ಹೇ ರಾಜನ್ಯ ಬಾಲಕ, ಧ್ರುವಕುಮಾರ, ನಿನ್ನ ಮನಸ್ಸಿನಲ್ಲಿ ಏನು ನಡೀತಿದೆ ಅಂತ ನಾನು ಅರಿತಿದ್ದೇನಪ್ಪ. 36,000 ವರ್ಷ ಭೂಮಿಯ ರಾಜ ನೀನಾಗು ಅಂತ ವರ ಕೊಟ್ಬಿಟ್ಟ. 36,000 ವರ್ಷ ಹೇಗಾಗಲಿಕ್ಕೆ ಸಾಧ್ಯ? ಉತ್ತಮನಿದ್ದಾನೆ, ಸುರುಚಿ ಇದ್ದಾಳೆ ಅಂತ ಸಂಖ್ಯೆ ಬಂದರೆ ಭಗವಂತ ಅದನ್ನು ಭವಿಷ್ಯ ನುಡಿದ. ಉತ್ತಮನಿಗೆ ಸಿಂಹಾಸನ ಸಿಗಲಾರದು, ಸುರುಚಿ ರಾಜಮಾತೆಯಾಗಿ ಮೆರಿಲಾಳು, ನೀನೇ ರಾಜನಾಗ್ತಿ ಅಂತ ವರ ಕೊಟ್ಬಿಟ್ಟ. ಸರಿ, ದೇವರ ವರ ಪಡ್ಕೊಂಡು ಧ್ರುವ ಮನೆ ಕಡೆಗೆ ಬಂದಿದ್ದಾನೆ. 5ನೇ ವಯಸ್ಸಿಗೆ ದೇವರನ್ನು ಕಂಡ ಅಂತ ಉತ್ತಾನಪಾದನಿಗೆ ಎಲ್ಲಿಲ್ಲದ ಖುಷಿ. ಎಲ್ಲ ಟಿ ವಿ ನ್ಯೂಸ್ ಚಾನಲ್ ಇವನ್ನೇ ಟೆಲಿಕಾಸ್ಟ್ ಮಾಡ್ತಿದ್ವಂತ. ಆವಾಗ 5 ವಯಸ್ಸಿಗೆ ದೇವರನ್ನು ಕಾಣೋದು ಅಂದರೆ ಏನರ್ಥ? ಭಾರೀ ಮೆರವಣಿಗೆ ಮಾಡಿದ. ಕೆಲವು ದಿನಗಳು ಕಳಿತು ಯೌವನಕ್ಕೆ ಬಂದ ಧ್ರುವಕುಮಾರ. ಉತ್ತಮನೂ ಬಂದ. ಆದರೆ ಉತ್ತಮ ಕಾಡಿಗೆ ಬೇಟೆ ಆಡಲಿಕ್ಕೆ ಹೋದ. ಒಬ್ಬ ಯಕ್ಷ ಯುದ್ಧ ಮಾಡಲಿಕ್ಕೆ ಬಂದಂತೆ. ಯಕ್ಷನೊಟ್ಟಿಗೆ ಯುದ್ಧ ಮಾಡ್ತಾ ಉತ್ತಮ ಸತ್ತೋದ. ನನ್ನ ಮಗ ಎಲ್ಲಿ ಅಂತ ಹುಡುಕ್ತಾ ಸುರುಚಿ ಹೊರಟ್ಲು ಕಾಡಿಗೆ. ಯಾವುದೋ ಕಾಡು ಬೆಂಕಿ ಅವಳಿಗೆ ತಗಲ್ತು, ಅವಳು ದೇಹ ಬಿಡಬೇಕಾಯ್ತು, ಸತ್ತೋದ್ಲು, ಸುಟ್ಟೋದ್ಲು. ಕಾಡಿನಿಂದ ಸುರುಚಿ ಬರಲೇ ಇಲ್ಲ. ಉತ್ತಮ ಬೇಟೆ ಆಡಲಿಕ್ಕೆ ಹೋದವನು ಸತ್ತೋದ. ಹಾಗಾದರೆ ಸಿಂಹಾಸನ ಯಾರಿಗೆ ಬರಬೇಕು? ಸುನೀತಿಯ ಮಗನಾದ ಧ್ರುವಕುಮಾರನಿಗೆ ಭಗವಂತನ ವರದಂತೆ, ಸತ್ಯ ಸಂಕಲ್ಪ ಪರಮಾತ್ಮ ವರ ಕೊಟ್ಟಂತೆ ಉತ್ತಾನಪಾದನ ರಾಜ್ಯ ಧ್ರುವಕುಮಾರನಿಗೆ ಸಿಕ್ತು. 36,000 ವರ್ಷ ಭೂಮಂಡಲವನ್ನು ಆಳಿದ. ದೇವರು ಮತ್ತೊಂದು ವರ ಕೊಟ್ಟಿದ್ದ. ಧ್ರುವ 36,000 ವರ್ಷ ಭೂಮಿಯನ್ನು ಆಳೋದಷ್ಟೇ ಅಲ್ಲದೆ ಆಕಾಶದಲ್ಲಿ ನಕ್ಷತ್ರ ಮಂಡಲ ಇದೆ. ಎಲ್ಲರೂ ನೋಡ್ತೇವೆ ಇವತ್ತು ಆಕಾಶದ ಕಡೆಯಲ್ಲಿ ನಕ್ಷತ್ರಗಳನ್ನು. ಎಂಥೆಂಥ ನಕ್ಷತ್ರ! ಅವುಗಳನ್ನು ಭಾಗವತ ಶುಂಶುಮಾರ ಮಂಡಲ ಅಂತ ಕರೀತದೆ. ಶುಂಶುಮಾರ ಅಂತ ವಿಷ್ಣುವಿನ ಒಂದು ಅವತಾರ.
ಕಪಿಲ, ಯಜ್ಞ, ಹಂಸ, ಸನತ್ಕುಮಾರ, ದತ್ತಾತ್ರೇಯ, ಪರಶುರಾಮ ಇವೆಲ್ಲ ದೇವರ ಅವತಾರಗಳು ಹೇಗೋ ಹಾಗೆ ಶುಂಶುಮಾರ ಅಂತ ದೇವರ ಒಂದು ಅವತಾರ. ಸಂಸ್ಕೃತದಲ್ಲಿ ಶುಂಶುಮಾರ ಅಂತ ಚೇಳಿಗೆ ಹೆಸರು. ಭಗವಂತ ಮತ್ಸ್ಯನಾಗಿದ್ದಾನೆ, ಕೂರ್ಮನಾಗಿದ್ದಾನೆ, ಹಾಗೆ ಚೇಳು ಆಗಿದ್ದಾನೆ. ಅದಕ್ಕೆ ಅವನಿಗೆ ಶುಂಶುಮಾರ ಅಂತ ನಾಮ ಬಂತು. ಆಕಾಶದಲ್ಲಿರೋ ನಕ್ಷತ್ರಗಳು ಅದು ಚೇಳಿನ ಆಕಾರದ ಭಗವಂತನನ್ನು ಆಶ್ರಯಿಸಿದಾವಂತೆ. ನಮಗೆ ಆ ಚೇಳು ಕಾಣಿಸ್ತಾ ಇಲ್ಲ ಅಷ್ಟೆ. ನಾವೇ ದೊಡ್ಡ ದೊಡ್ಡ ಚೇಳಿದ್ದಾಗಿದ್ದೇವೆ ಅಂದ್ಕೊಳ್ಳೋಣ. ಭಗವಂತ ಆ ಚೇಳಿನ ರೂಪದಲ್ಲಿದ್ದಾನೆ. ಎಲ್ಲ ನಕ್ಷತ್ರಗಳು ಅವನನ್ನು ಆಶ್ರಯಿಸಿದಾವೆ. ಆ ಶುಂಶುಮಾರದ ಬಾಲದ ತುದಿಯಲ್ಲಿ ಸಪ್ತರ್ಷಿಗಳ ಮಂಡಲ ಇದೆ. ಸಪ್ತರ್ಷಿಗಳು ನಕ್ಷತ್ರವಾಗಿ ಮಿನುಗುತ್ತಾರೆ. ಅಲ್ಲಿ ಧ್ರುವಪುರ ಅಂತಿದೆ. ಆ ಧ್ರುವಪುರದಲ್ಲಿ ಧ್ರುವನಿಗೊಂದು ಸ್ಥಾನ ಮಾಡಿದ್ದಾನೆ ಭಗವಂತ. ನೀನು ಭೂಮಿಯನ್ನು ಆಳು, 36,000 ವರ್ಷ ಆದ ಬಳಿಕ ಆ ಪಟ್ಟಣಕ್ಕೆ ಬಾ. ಅಲ್ಲಿ ನೀನು ಮಿನುಗುತ್ತಾರೆಯಾಗು, ದಿಕ್ಸೂಚಿಯಾಗು. ನಿನ್ನನ್ನು ನನ್ನ ಮನೆ ಅಳಿಯನನ್ನು ಮಾಡಿಕೊಳ್ತೇನೆ ಎಂದಂತೆ. ಭಗವಂತನಿಗೆ ಒಬ್ಬಳು ಮಗಳಿದ್ಲು. ಅವಳಿಗೆ ಭ್ರಮಿ ಅಂತ ನಾಮಕರಣ ಮಾಡಿದ್ದ. ಅವಳನ್ನು ಧ್ರುವನಿಗೆ ಕೊಟ್ಟು ವಿವಾಹ ಮಾಡಿಸಿದ. ವಾಯುದೇವರಿಗೆ ಇನ್ನೊಬ್ಬಳು ಮಗಳಿದ್ಲು, ಇಳಾ ಅಂತ. ದೇವರೇ ತನ್ನ ಮನೆ ಅಳಿಯನನ್ನು ಮಾಡಿಕೊಂಡಿದ್ದಾನೆ, ನನಗೂ ಅಳಿಯನಾಗಲಿ ಅಂತ ಇಳಾದೇವಿಯನ್ನು ಕೊಟ್ಟು ಮದುವೆ ಮಾಡಿಸಿದ. ಹಾಗಾಗಿ ಧ್ರುವನಿಗಿಬ್ಬರು ಪತ್ನಿಯರು. ವಾಯುಪುತ್ರಿಯಾದ ಇಳಾ, ಭಗವಂತನ ಮಗಳಾದಂಥ ಭ್ರಮಿ. ಭ್ರಮಿ ಮತ್ತು ಇಳಾ ಇಬ್ಬರು ಪತ್ನಿಯರಿಂದೊಡಗೂಡಿ ಧ್ರುವ ರಾಜ್ಯಭಾರ ಮಾಡಿದ. ವತ್ಸರ ಮತ್ತು ಕಲ್ಪ ಅಂತ ಮಕ್ಕಳು ಹುಟ್ಟಿದರು ಅಂತ ಭಾಗವತ ಹೇಳ್ತದೆ. ಆಮೇಲೆ ಅವನ ಸಂತತಿ ಬೆಳವಣಿಗೆ ಆಯಿತು. ಹೀಗೆ ಧ್ರುವಕುಮಾರನ ಸಂತತಿ ಅಂತ ವಿವರಣೆ ಮಾಡ್ತಾರೆ. ಧ್ರುವ ಇವತ್ತು ಮಿನುಗುತಾರೆಯಾಗಿ ಮೆರಿತಾ ಇದ್ದಾನೆ. ನಾರದರಿಗೆ ಎಲ್ಲಿಲ್ಲದ ಆನಂದ. ಎಲ್ಲೆಲ್ಲಿ ನಾರದರು ಹೋಗ್ತಾರೆ ಅಲ್ಲೆಲ್ಲ ಇದೇ ಕಥೆ ಹೇಳ್ತಾರಂತೆ ಭಕ್ತರಿಗೆ, ಭಗವದ್ಭಕ್ತರಿಗೆ. ಇದ್ದರೆ ಧ್ರುವ ಇದ್ದಾಗಿರಬೇಕು ಅಂತಾರಂತೆ. ಎಲ್ರಿಗೆ ಅವನೇ ಸ್ಫೂರ್ತಿ ಅಂತಾರೆ. 5 ವರ್ಷದ ಬಾಲಕ 6 ತಿಂಗಳು ತಪಸ್ಸು ಮಾಡಿ ದೇವರನ್ನು ಕಾಣ್ತಾನೆ ಅಂದರೆ ಸಾಮಾನ್ಯನ? ಭಕ್ತಿ ದೇವರಲ್ಲಿ ಮಾಡೋಣದ್ರಿಂದ ಲಾಭ ಏನು ಅಂತ ಯಾರಾದರೂ ಪ್ರಶ್ನಿಸಿದ ಕೂಡಲೇ ನಾರದರು ಧ್ರುವನನ್ನು ತೋರಿಸ್ತಾರಂತೆ. ಧ್ರುವನನ್ನು ನೋಡಿ ಅಂತಾರೆ. ದೇವರಲ್ಲಿ ಮಾಡುವ ಭಕ್ತಿ ಇಹಲೋಕದ ಸಾಮ್ರಾಜ್ಯವನ್ನು ಕೊಡಬಲ್ಲದು, ಪರಲೋಕದ ಸಾಮ್ರಾಜ್ಯವನ್ನು ಕೊಡಬಲ್ಲದು. ನಾವು ಬೇರೆ ಬೇರೆಯವರನ್ನು ಆಶ್ರಯಿಸ್ತೇವೆ. ಅವರು ಇಹಲೋಕದಲ್ಲಿ ಸ್ವಲ್ಪ ದಿವಸ ನಮ್ಮನ್ನು ಎಂಪ್ಲಾಯ್ ಅಂತ ಮಾಡಿಕೊಂಡು ದುಡಿಸ್ಕೋತಾರೆ. ಅದು ಮತ್ತು ಇವಾಗೆಲ್ಲ 18 ತಾಸು ದುಡಿಸ್ಕೊಳ್ಳೋದು ಒಂದು ಪದ್ಧತಿ ಶುರುವಾಗಿದೆ. ಎತ್ತು ಮಾಡಿದ ಹಾಗೆ ಮಾಡ್ತಾರೆ. ಆದರೆ ಭಗವಂತ ಹಾಗಲ್ಲ. ಅವನು ತನ್ನಲ್ಲಿ ಭಕ್ತಿ ಮಾಡೋರನ್ನು ತನ್ನ ಮನೆಯಲ್ಲೇ ಇಟ್ಟು ತಾನೇ ಅವರಿಗೆ ವಶನಾಗಿ ಬಿಡ್ತಾನೆ. ಇದೇ ಭಗವದ್ಭಕ್ತಿಗಿರುವ ಫಲ. ಹಾಗಾದರೂ ಭಗವದ್ಭಕ್ತಿಯನ್ನು ಮಾಡಿ ಭೂಮಿಯಲ್ಲಿ ಅಧಿಪತಿಗಳಾಗಿ ಮೆರಿರಿ, ಪರಲೋಕದಲ್ಲಿಯೂ ಅಧಿಪತಿಗಳಾಗ್ರಿ ಅಂತ ಕರೆ ಕೊಡ್ತದೆ ಭಾಗವತ. ಇದು ಗೊತ್ತಿಲ್ಲದೆ ಇದ್ದವರು ಪೇಪರ್ನಲ್ಲಿ ಎಲ್ಲರೂ ಇವತ್ತು ಧ್ರುವ ತಾರೆ ಅಂತ ಹಾಕಿಸ್ಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ. ಎಲ್ಲೋ ಹೋಗಿ ಕುಣಿತಾರೆ, ಮೈ ತುಂಬ ಬಣ್ಣ ಹಚ್ಚಿಕೊಳ್ತಾರೆ. ಆಮೇಲೆ ಪೇಪರ್ನಲ್ಲಿ ಹಾಕಿಸಿಬಿಡ್ತಾರೆ ದುಡ್ಡು ಕೊಟ್ಟು. ಯಾರು ಇವರು? ಧ್ರುವ ತಾರೆ ಅಂತ ಒಂದೇ ಒಂದು ನಟನೆ ಮಾಡಿರ್ತಾರೆ ಅಷ್ಟೆ. ಸರಿಯಾಗಿ ಒಂದು ಕನ್ನಡದ ಭಾಷೆ ಸುದ ಬರ್ತಿರಲ್ಲ ಬಾಯಲ್ಲಿ. ಧ್ರುವ ಯಾಕೆ ತಾರೆಯಾದ ಅನ್ನೋ ವಿವೇಕವೂ ಗೊತ್ತಿಲ್ಲ. ಭಾಗವತದಲ್ಲಿ ವೇದವ್ಯಾಸರು ಇವನ ಕಥೆಯನ್ನು ಹೇಳಿ ನಮಗೆಲ್ಲ ಎಚ್ಚರ ಕೊಡ್ತಾರೆ. ಸುಮ್ಮನೆ ಎಲ್ಲರೂ ತಾರೆ ಆಗಲಾರರು. ಭಗವದ್ಭಕ್ತಿ, ಸುನೀತಿಯಂಥ ತಾಯಿಯ ಉಪದೇಶ, ನಾರದರಂಥ ಗುರುಗಳ ಉಪದೇಶ, ಅವನಿಟ್ಟ ಹೆಜ್ಜೆ ಹಿಂತೆಗೆದೇ ಇದ್ದದ್ದು ಸ್ಥಿರತೆ, ಇದೆಲ್ಲ ಅವನನ್ನು ಎತ್ತರ ಕರ್ಕೊಂಡು ಹೋಯಿತು. ನಮ್ಮ ಬದುಕಿನಲ್ಲಿ ಸುನೀತಿಯಂಥ ನೀತಿಯ ಉಪದೇಶ ಬೇಕು. ನಾವು ಎತ್ತರಕ್ಕೆ ಹೋಗಬೇಕಾದ್ರೆ ನೀತಿಯನ್ನು ಹೇಳೋದು ಯಾವುದು? ಶಾಸ್ತ್ರಗಳು. ಒಳ್ಳೊಳ್ಳೆ ವೇದ, ಉಪನಿಷತ್ತು, ರಾಮಾಯಣ, ಮಹಾಭಾರತ ಶಾಸ್ತ್ರಗಳೇ ನಮಗೆ ಸುನೀತಿಯನ್ನು ಬೋಧನೆ ಮಾಡ್ತವೆ. ಉಳಿದವುಗಳೆಲ್ಲ ಕುನೀತಿಯನ್ನು ಬೋಧನೆ ಮಾಡ್ತಾವಷ್ಟೆ. ಸುನೀತಿ ಬೋಧಿಸುವಂಥ ತಾಯಿ ಬೇರೆ ಒಂದಿಲ್ಲೇ ಇಲ್ಲ ನಮಗೆ. ಅದೇ ಶಾಸ್ತ್ರ. ವೇದ,
ಮಹಾಭಾರತ, ಉಪನಿಷತ್ತು, ರಾಮಾಯಣ, ಮಹಾಭಾರತ ಇವುಗಳೇ ಬೇಕು. ಹಾಗೆ ಒಬ್ಬ ಗುರುಗಳು ಬೇಕು, ನಾರದರಂಥ ಗುರುಗಳು. ಹೀಗೆ ಸುನೀತಿಯಂಥ ತಾಯಿ, ನಾರದರಂಥ ಗುರುಗಳು ನಮ್ಮ ಬದುಕಿನಲ್ಲಿ ಸಿಕ್ಕರೆ, ನಾವು ಅವರನ್ನು ಆಶ್ರಯಿಸಿದರೆ, ಅವರ ಮಾರ್ಗದರ್ಶನದಲ್ಲಿ ಬೆಳೆದರೆ ಆಕಾಶದಲ್ಲಿ ತಾರೆ ಆಗಲಿಕ್ಕೆ ಸಾಧ್ಯ ಅನ್ನೋ ಸಂದೇಶವನ್ನು ಭಾಗವತ ನೀಡುತ್ತದೆ. ಹೀಗೆ ಭಾಗವತ ಪ್ರತಿ ಹಂತದಲ್ಲಿ ಮನುಷ್ಯನನ್ನು ತಿದ್ದುತ್ತದೆ, ಸ್ಫೂರ್ತಿ ಕೊಡ್ತದೆ, ದುಃಖಿಸಬೇಡ ಅಂತ ಸಮಾಧಾನ ಹೇಳ್ತದೆ, ಎಂಥವನನ್ನೂ ಎತ್ತರಕ್ಕೆ ಕರ್ಕೊಂಡು ಬರಲಿಕ್ಕೆ ಅದು ಪ್ರಯತ್ನ ಪಡುತ್ತದೆ. ಇದೇ ಭಾಗವತದ ವಿಶೇಷ. ಇದಾದ ಮೇಲೆ ಪೃಥು ಅಂತ ಒಬ್ಬ ಚಕ್ರವರ್ತಿಯ ಕಥೆ. ಪೃಥು ಆಗತಾನೆ ರಾಜನಾದ. ಇನ್ನೂ ಅವನಲ್ಲಿ ಅಂಥ ಗುಣಗಳು ಏನು ವ್ಯಕ್ತ ಆಗಿರಲಿಲ್ಲ. ರಾಜನಾದಾಗಲೇ ಒಂದಿಷ್ಟು ಜನ ಬಂದರಂತೆ ಸುತ್ತುವರೆದು. ಅವರಿಗೆ ವಂದಿ ಮಾಗದರು ಅಂತಾರೆ ಭಾಗವತದಲ್ಲಿ. ಸಂಸ್ಕೃತದಲ್ಲಿ ವಂದಿಗಳು ಬಂದಿಗಳು ಅಂದರೆ ಹೊಗಳು ಭಟ್ರು ಅಂತ ಅರ್ಥ. ಹಿಂದೆಲ್ಲ ರಾಜರಾದಾಗ ಅವರಿಗೊಂದಿಷ್ಟು ಉತ್ಸಾಹ ತುಂಬಲಿಕ್ಕೆ ಅಂತ ಹೊಗಳು ಭಟ್ರನ್ನು ನೇಮಕ ಮಾಡಿರ್ತಿದ್ರು, ದುಡ್ಡು ಕೊಟ್ಟು. ಈಗೆಲ್ಲ ಪತ್ರಕರ್ತರನ್ನು ನೇಮಕ ಮಾಡಿದ ಹಾಗೆ, ಅಥವಾ ನೆಕ್ಸ್ಟ್ ವರ್ಷನ್ನು ಚಾನೆಲ್ಗಳನ್ನು ನೇಮಕ ಮಾಡಿದ ಹಾಗೆ. ಇದು ಎಲ್ಲ ಕಾಲದಲ್ಲಿ ಇರ್ತದೆ. ಅವರವ್ರದ್ದೇ ಅಧಿಕಾರಶಾಹಿ ಧೋರಣೆಗಳಿಂದ ಆ ಪಟ್ಟಭದ್ರ ಹಿತಾಸಕ್ತಿಗಳು. ಹಾಗಾಗಿ ಅವರನ್ನು ಹೊಗಳ್ತಾ ಇರಬೇಕು ಯಾವಾಗಲೂ. ಎಂಥ ಕೆಲಸ ಏನು ಮಾಡಿದ್ದಾರೆ, ಅವು ಕಾಪಿ ಪೇಸ್ಟ್ ಅಂತ ವ್ಯವಸ್ಥೆ ಇರ್ತದೆ. ಎಲ್ಲರೂ ದಾನಶೂರ ಕರ್ಣರೇ, ಎಲ್ರಿಗೆ ಅದೇ ನೇಮ್ ಪ್ಲೇಟ್, ಅದೇ ಟೈಟಲ್, ಅದೇ ಸಬ್ ಟೈಟಲ್ ಬರ್ತಿರ್ತದೆ. ಹುಟ್ಟಿದಬ್ಬ ಬಂದ ಕೂಡಲೇ ಅದೇ ಬರ್ತದೆ ಮತ್ತೆ. ಆಗ ಎಲ್ಲ ಕಾಲದಲ್ಲಿ ಇರ್ತಿತ್ತು ರಾಜರನ್ನು ಹೊಗಳಲಿಕ್ಕೆ ಅಂತ ಒಂದು ಗುಂಪು, ಅದಕ್ಕೆ ವಂದಿ ಮಾಗದರು. ರಾಜಾಧಿರಾಜ, ರಾಜಮಾರ್ತಾಂಡ ಹೀಗೆ ಹೊಗಳ್ತಾ ಇದ್ದಾರೆ. ಪೃಥು ಸಿಂಹಾಸನದಲ್ಲಿ ಕೂಡ್ತಾ ಇದ್ದವನು ಇದ್ದಕ್ಕಿದ್ದ ಹಾಗೆ ಎದ್ದು ಬಂದ. ಮೊದಲು ನಿಲ್ಲಿಸ್ರಿ ಅದನ್ನು ಅಂತಂದ. ಸಭೆ ಸ್ತಬ್ಧ ಆಯಿತು. ಹಿಂದೆ ಬಂದ ಯಾವ ರಾಜರು ಈ ಮಾತನ್ನು ಹೇಳಿಲ್ಲ. ಹೊಗಳುವಾಗ ಖುಷಿ ಪಟ್ಟು ಮೀಸೆ ತಿರುಗಿಸ್ಕೊಂಡು ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂಡವರೇ ಇದ್ದರು ರಾಜರು. ಈತ ಮೊದಲನೇ ರಾಜ. ಹೊಗಳುವವರನ್ನು ನಿಲ್ಲಿಸಿಬಿಟ್ಟ. ಆಗ ಅವರು ಕಣ್ಣೀರು ಹಾಕ್ತಾ ಇದ್ದಾರೆ. ಇನ್ನು ಮೇಲಿಂದ ನನ್ನ ಹೊಗಳಬೇಡ್ರಿ ಅಂತ ಆದೇಶ ಬೇರೆ ಮಾಡಿಬಿಟ್ಟ. ಮತ್ತಷ್ಟು ದುಃಖ ಪಟ್ಟರು ಅವರು. ಯಾಕೆ? ಹೊಗಳಿದ್ರೇ ಅವರಿಗೆ ಸಂಬಳ. ಅವರ ವೃತ್ತಿ ಹೊಗಳೋದ್ರಿಂದ ಇತ್ತು, ಅದಕ್ಕೆ ಸಂಬಳ ಅವರಿಗೆ. ರಾಜನ್, ನೀನು ಹೊಗಳಬೇಡ ಅಂತಿ, ಹೊಗಳೋದನ್ನು ನಾನು ಕೇಳಲ್ಲ ಅಂತಿ, ನಮಗೆ ನೀನು ಹೊಗಳಬೇಡ ಅಂತ ಶಾಸನ ಮಾಡಿಬಿಟ್ರೆ ನಾಳೆಯಿಂದ ನಮ್ಮ ಹೊಟ್ಟೆಗೆ ತಣ್ಣೀರು ಬಿತ್ತು ಅಂತಂದರು. ಇನ್ಯಾರು ನಮ್ಮನ್ನು ಕಾಪಾಡಬೇಕು, ನಮಗೇನು ವೃತ್ತಿ ಅಂತ ಕೇಳಿದ್ರಂತೆ. ನಾನು ನನ್ನ ಹೊಗಳಬೇಡ್ರಿ ಅಂತ ತಂದಿದ್ದೇನೆ, ದೇವರನ್ನು ಹೊಗಳಬೇಡ್ರಿ ಅಂತ ತಂದಿಲ್ಲ ಅನ್ನಂತೆ. ಇದು ನೋಡಿ ಅವನು ಶಾಸನ ಮಾಡಿದ್ದು. ಇನ್ನು ಮೇಲಿಂದ ನನ್ನನ್ನು ಹೊಗಳೋದಲ್ಲ ನೀವು, ಆದರೆ ದೇವರನ್ನು ಹೊಗಳೋದು ಬಿಡೋ ಹಾಗಿಲ್ಲ. ಸಂಬಳ ಮೊದಲಿನಿಗಿಂತ ಜಾಸ್ತಿನೇ ಮಾಡ್ತೇನೆ ಅಂತಂದ. ಯಾಕೆ ಅಂದರೆ ನೀವು ಹೊಗಳಬೇಕು, ನಾನು ದೇವರನ್ನು ಹೊಗಳೋದನ್ನು ಕಿವಿಯಿಂದ ಕೇಳಬೇಕು, ಅದಕ್ಕೆ ನಿಮಗೆ ಸಂಬಳ ಹೆಚ್ಚು ಕೊಡ್ತೇನೆ ಅಂತಂದುಬಿಟ್ಟ. ಆಗ ಅವರು ಮರುದಿನದಿಂದ ದೇವರನ್ನು ಹೊಗಳಲಿಕ್ಕೆ ಶುರು ಮಾಡಿದ್ರಂತೆ. ಇವನು ಸಿಂಹಾಸನದಲ್ಲಿ ಬಂದು ಕೂಡುವಾಗಲೇ ದೇವರು ಹೊಗಳೋದು, ದೇವರ ಸ್ತೋತ್ರ ಕಿವಿ ತುಂಬ ಕೇಳ್ತಾ ಇದ್ದ. ಇದನ್ನು ಭಾಗವತ ಹೇಳ್ತದೆ. ಏನಿದರ ಸಂದೇಶ? ಸಾಧನ ಮಾಡುವವನಿಗೆ ಆತ್ಮಪ್ರಶಂಸೆ ಬಹಳ ತೊಡಕಾಗ್ತದಂತೆ. ಹಾಗಾಗಿ ಆತ್ಮಪ್ರಶಂಸೆಯನ್ನು ಬಿಡ್ತಿರಬೇಕು. ಯಾರಾದರೂ ಹೊಗಳ್ತಿದ್ರೆ ಕಿವಿಗೊಟ್ಟು ಕೇಳೋದು, ಹೊಗಳ್ಳಿ, ಚೆನ್ನಾಗಿ ಹೊಗಳ್ತಾ ಇದ್ದಾರೆ, ಇವನಲ್ಲಿ ಇದೇನೋ ಇಲ್ವೋ ಆ ಗುಣ. ಆದರೆ ಹೊಗಳಿಸ್ಕೊಳ್ಳೋದ್ರಲ್ಲಿ ಕಿವಿ ಚುರುಕಾಗಿರ್ತದೆ. ಅದು ಮಾಡಬಾರ್ದು ಅಂತಾರೆ. ಆತ್ಮಪ್ರಶಂಸಾವರ್ಜನ. ನಮ್ಮೊಳಗಿರುವ ಗುಣಗಳನ್ನು ಯಾರಾದರೂ ಹೊಗಳ್ತಾ ಇದ್ದರೆ ಕೇಳಿಬಿಟ್ರೆ ಅಹಂಕಾರ ಬರೋ ಅವಕಾಶ. ಅಹಂಕಾರದಿಂದ ನಾವು ದಾರಿ ತಪ್ತೇವೆ ಮತ್ತೆ. ಅದಕ್ಕೆ ಭಾಗವತ ಎಚ್ಚರಿಸ್ತದೆ. ಪೃಥುವಿನ ಕಥೆ ಹೇಳಿ. ಎಷ್ಟು ದೊಡ್ಡ ರಾಜ ಪೃಥು ಅಂದರೆ ಯಾರು? ಇಡೀ ಭೂಮಂಡಲಕ್ಕೆ ಇವತ್ತಿನ ಭಾಷೆಯಲ್ಲಿ ಸಿವಿಲೈಜೇಷನ್ ಅಂತ ಕರಿತೀವಿ, ಅದನ್ನು ಮೊಟ್ಟ ಮೊದಲು ಮಾಡಿದವನು ಪೃಥು ಚಕ್ರವರ್ತಿ. ಎಲ್ಲ ವರ್ಣದವರಿಗೆ, ಶ್ರೀ ಸಾಮಾನ್ಯರಿಗೆ ಒಂದೊಂದು ವೃತ್ತಿ ಬದುಕು ಕಲ್ಪಿಸಿಕೊಟ್ಟವನು ಪೃಥು ಚಕ್ರವರ್ತಿ. ಕೃಷಿ ಹೇಗೆ ಮಾಡಬೇಕು, ಗೋ
ಸಂಪತ್ತನ್ನು ಹೇಗೆ ಬೆಳೆಸಬೇಕು, ಧಾನ್ಯ ಹೇಗೆ ಬೆಳೆಸಬೇಕು ಎಲ್ಲ ವ್ಯವಸ್ಥೆ ಮಾಡಿದವನು ಪೃಥು ಚಕ್ರವರ್ತಿ. ಅವನ್ನೆಲ್ಲ ಮುಚ್ಚಿಟ್ರಲ್ಲ ಮಹಾನುಭಾವರು. ನಮ್ಮ ಎಜುಕೇಷನ್ ವ್ಯವಸ್ಥೆಗಳನ್ನು ಹಾಳು ಮಾಡಿದರು. ವಾಸ್ತವಿಕ ಸಂಗತಿ ಇಲ್ಲಿದೆ. ವೃತ್ತಿದ ಪಿತಾ ಅಂತಾರೆ ಪೃಥು ಚಕ್ರವರ್ತಿಯ ಬಗ್ಗೆ. ಯಜ್ಞ ಯಾಗ ಒಂದೆಡೆಯಲ್ಲಿ ನಡೆಯುವಂತೆ, ಕೃಷಿ ಚೆನ್ನಾಗಿ ನಡೆಯುವಂತೆ, ಭೂಮಿ ಸಮತಟ್ಟಿರಲಿಲ್ಲ ಅಂತದೆ ಭಾಗವತ ಪೃಥು ಬಂದಾಗ. ಭೂದೇವಿಯನ್ನೇ ನಿಗ್ರಹಿಸಿ ಸಮತಟ್ಟು ಮಾಡಿದ್ದಂತೆ ಭೂಮಿಯನ್ನು. ಎತ್ತೆತ್ರ ಇದ್ದುಬಿಟ್ರೆ ಕೃಷಿ ಮಾಡೋದು ಹೇಗೆ? ಹಾಗಾಗಿ ತನ್ನ ಖಡ್ಗದಿಂದ ಕುದುರೆ ಮೇಲೆ ಕೂತು ಪೃಥು ಚಕ್ರವರ್ತಿ ಭೂಮಿಯನ್ನು ಕತ್ತರಿಸ್ತಾ ಬಂದ. ಇದು ನಾಡು, ಇದು ಕಾಡು, ಇದು ಬೆಟ್ಟ, ಹೀಗೊಂದು ವ್ಯವಸ್ಥೆ ಅಂತ ಅದಕ್ಕೆಲ್ಲ ಗಡಿ ಹಾಕಿದ್ದಂತೆ. ಇವರೆಲ್ಲ ಈಗ ತಮ್ಮನ್ನು ಹೊಗಳಕ್ಕೆ ಶುರು ಮಾಡಿದ್ದಾರೆ, ಇದು ನಾವೇ ಮಾಡಿದ್ದು ಅನ್ನೋ ಹಾಗೆ. ಭಾಗವತ ಇದನ್ನು ಸ್ಪಷ್ಟಪಡಿಸ್ತದೆ. ಇಷ್ಟು ಸಮುದ್ರ ಪ್ರದೇಶ, ಇಷ್ಟು ನದಿ ಪ್ರದೇಶ, ಇಷ್ಟು ನಾಡು ಜನವಸತಿಯ ಪ್ರದೇಶ, ಇಷ್ಟು ವನ ಪ್ರದೇಶ ಎಲ್ಲ ವ್ಯವಸ್ಥೆ ಮಾಡಿದವನು ಪೃಥು ಅಂತ ಹೇಳ್ತದೆ ಭಾಗವತ. ಹೀಗೆ ಪ್ರಪಂಚಕ್ಕೆ ಮೊಟ್ಟ ಮೊದಲು ನಾಗರಿಕ ವ್ಯವಸ್ಥೆ ಹೇಗಿರಬೇಕು ಅಂತ ಒಂದು ಕನಸು ಕಟ್ಟಿ ಪ್ರಜೆಗಳಿಗೆಲ್ಲ ಒಂದೊಂದು ವೃತ್ತಿಯನ್ನು ಕಲ್ಪಿಸಿಕೊಟ್ಟ ದೊಡ್ಡ ರಾಜ ಪೃಥು ಚಕ್ರವರ್ತಿ. ಇಷ್ಟು ಮಾಡಿದವನನ್ನು ಹೊಗಳಲಿಕ್ಕೆ ಹೋದರೆ ಒಂದು ಮಾತು ನನ್ನನ್ನು ಹೊಗಳಬೇಡ್ರಿ ಅಂತ ಹೇಳಿದ ರಾಜ ಪೃಥು ಚಕ್ರವರ್ತಿ. ಮಾಡಬೇಡಿ ಅಂತ ಹೇಳ್ತಾರಲ್ಲ, ಗುಣಗಳನ್ನು ಹೊಗಳಬೇಡ್ರಿ, ಇದು ಬಹಳ ದೊಡ್ಡ ವ್ಯವಸ್ಥೆ. ಇವತ್ತು ವಿಪರ್ಯಾಸ, ಏನು ಮಾಡಿರಲ್ಲ ತನ್ನ ಕ್ಷೇತ್ರದ ಕಾರ್ಯಗಳನ್ನು, ಆದರೆ ನಾನು ಮಾಡಿದ್ದೇನೆ ಅಂತ ಎಲ್ಲರೂ ಹೇಳಲಿ ಅಂತ ಅಪೇಕ್ಷೆ ಪಡ್ತಿರ್ತಾನೆ. ಯಾಕೆ ಮುಂದಿನ ಸಲ ಎಲೆಕ್ಷನ್ನಲ್ಲಿ ಮತ್ತೆ ಗೆಲ್ಲಬೇಕಲ್ಲ ಅಂತ ಆಸೆ. ಇದೇ ವಿಪರ್ಯಾಸ. ಒಬ್ಬೊಬ್ಬ ಅಧಿಕಾರಿಗಳಿಗೆ ಸ್ವಾರ್ಥ, ವಿಚಿತ್ರ ಸ್ವಾರ್ಥ, ಅಧಿಕಾರದ ಲಾಲಸೆ, ವಂಚನೆ ಮಾಡೋದು, ತಲೆ ಒಡೆಯೋದು, ಹಣ ಸಂಪಾದಿಸೋದು, ಇದೇ ನಾವು ಕಲಿಯುಗದಲ್ಲಿ ಅಲ್ಲಲ್ಲಿ ಹೆಚ್ಚು ನೋಡ್ತೀವಿ. ಆದರೆ ಪೃಥು ಚಕ್ರವರ್ತಿಯ ಕಥೆ ಅಂಥದ್ದಲ್ಲ. ಎಲ್ಲ ಥರದಿಂದ ಕೆಲಸಗಳನ್ನು ಮಾಡಿ ಅದು ದೇವರ ಪೂಜೆ ಅಷ್ಟೇ, ನಂದಲ್ಲ ಅಂತ ಪ್ರಾಮಾಣಿಕತೆಯನ್ನು ಮೆರೆದು ನನ್ನ ಹೆಸರು ಹೇಳಬೇಡ್ರಿ, ಎಲ್ಲ ಕಡೆ ದೇವರ ಹೆಸರು ಹೇಳ್ರಿ ಅಂತಿದ್ದಂತೆ. ಮೊಟ್ಟ ಮೊದಲನೇ ರಾಜ ದೇವರನ್ನು ಹೊಗಳೋದನ್ನು ನೇಮಕ ಮಾಡಿ ಸಂಬಳ ಕೊಡಬೇಕು ಅಂತ ನೇಮಿಸಿದ ರಾಜ ಮೊದಲು ಪೃಥು ಚಕ್ರವರ್ತಿ. ಇದು ನಾವು ಅರ್ಥೈಸ್ಕೊಳ್ಬೇಕಾದ ಸಂಗತಿ. ಆತ್ಮ ಪ್ರಶಂಸೆ ಎಷ್ಟು ಬಿಡ್ತೇವೆ ಅಷ್ಟು ಎತ್ತರಕ್ಕೆ ಇರ್ತೇವೆ. ಆತ್ಮ ಪ್ರಶಂಸೆ ಎಷ್ಟು ಮಾಡಿಸ್ಕೊಳ್ತೇವೆ ಅಷ್ಟು ಕೆಳಗೆ ಬೀಳ್ತೇವೆ. ಹಾಗಾಗಿ ಆತ್ಮ ಪ್ರಶಂಸಾ ವರ್ಜನವನ್ನು ಪೃಥುವಿನಿಂದ ಕಲೀಲಿ ಅಂತ ಭಾಗವತ ಹೇಳ್ತದೆ. ಸ್ವಲ್ಪ ಸ್ವಲ್ಪ ಬೇಕು, ಪ್ರೋತ್ಸಾಹಕ್ಕೆ ಬೇಕು ಆತ್ಮ ಪ್ರಶಂಸೆ. ಮನುಷ್ಯನಿಗೆ ಮಾಡಿದ್ದು ಯಥಾವತ್ತಾದ ಗುಣವನ್ನು ಹೊಗಳಬೇಕು, ಅದು ಸತ್ಯ ಇರಬೇಕು, ಅತಿರಂಜಿತಗೊಳಿಸಬಾರ್ದು. ಈಗೆಲ್ಲ ಅತಿರಂಜಿತಗೊಳಿಸ್ತಾರೆ, ಕಲರ್ಫುಲ್ ವ್ಯವಸ್ಥೆ ಅಂತ ಅಂತಿರ್ತಾರಲ್ಲ, ಹಾಗದಿಲ್ಲ. ಅದರಿಂದ ಅಂಧಭಕ್ತರಾಗಲಿಕ್ಕೆ ಶುರುವಾಗ್ತಾರೆ. ಆಮೇಲೆ ಅದರಿಂದ ಮನುಷ್ಯರು ದೇವತೆಯಾಗಿ ಕಾಣಿಸ್ಲಿಕ್ಕೆ ಶುರು ಮಾಡುತ್ತಾನೆ. ಮನುಷ್ಯರು ಇತ್ತೀಚೆಗೆ ಒಬ್ಬ ಕಲಾವಿದನನ್ನು ದೇವತೆಯನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಅವನಿಗೆ ಹಾಲಿನ ಅಭಿಷೇಕ, ರಾಜಕಾರಣಿಗೆ ಒಂದು ದೊಡ್ಡ ದೇವಸ್ಥಾನ, ಮತ್ತೆ ನೋಡಿದರೆ ಸೆಕ್ಯುಲರಿಸಮ್ ಅಂತ ವ್ಯವಸ್ಥೆ. ಇದೇನಿದು ಅಂತ ಗೊತ್ತಾಗಲ್ಲ, ಎಲ್ಲ ವಿಪರ್ಯಾಸ. ದೇವರು ಯಾರು, ದೇವತೆಗಳು ಯಾರು, ಅವನ ವ್ಯಕ್ತಿತ್ವ ಏನು, ಹ್ಯಾಕೆ ತಿಳಿಬೇಕು, ಎಲ್ಲ ನಶಿಸಿ ಹೋಗ್ತದೆ. ಆದರೆ ಭಾಗವತ ನಿಚ್ಚಳವಾದ ತಿಳಿವಳಿಕೆ ಕೊಡ್ತದೆ. ಎಷ್ಟು ದೊಡ್ಡ ಕಾರ್ಯ ಭೂಮಂಡಲದಲ್ಲಿ ಮಾಡಿದ ಪೃಥ್ವಿನಂಥವನೇ ಹೊಗಳೋದು ಬೇಡ ನನ್ನ ಅಂತ ನಿಷೇಧಿಸ್ಕೊಳ್ತಾನೆ. ಇದಲ್ವೇ ನಮಗೆ ಸ್ಫೂರ್ತಿ? ಇದನ್ನು ಮನುಷ್ಯ ಅರ್ಥೈಸ್ಕೊಳ್ಳಿ ಅಂತದೆ ಭಾಗವತ. ಹೀಗೆ 5ನೇ ಸ್ಕಂದ ಶ್ರೀಮದ್ ಭಾಗವತದಲ್ಲಿ ಪ್ರಿಯವ್ರತ ಅಂತ ಒಬ್ಬ ರಾಜನ ಕಥೆ ಹೇಳ್ತಾರೆ. ನಾರದರ ಬಾಯಿಯಿಂದ ಬಹಳ ಉಪದೇಶ ಕೇಳಿ ಆತನಿಗೆ ವೈರಾಗ್ಯ ಮೂಡ್ತು. ರಾಜ್ಯ ಬೇಡ, ಮದುವೆ ಬೇಡ, ಮಕ್ಕಳು ಬೇಡ, ಮದುವೆನೇ ಮಾಡ್ಕೊಳ್ಳೋದಿಲ್ಲ, ಮಕ್ಕಳನ್ನು ಪಡೆಯೋದೇ ಇಲ್ಲ, ರಾಜ್ಯವನ್ನು ಆಳೋದೇ ಇಲ್ಲ ನಾನು ಅಂತ ಹೊರಟ ಕಾಡಿಗೆ. ಸನ್ಯಾಸಿ ಆಗ್ತೇನೆ ಅಂತ. ಸರಿ, ನಾರದರು ಬಂದರು. ಸ್ವಯಂಭೂಮನು ತಂದೆ ಮಗನಿಗೆ ಹೇಳಬೇಕಾದಷ್ಟು ಉಪದೇಶ ಮಾಡಿದರು. ಹಾಗೆ ಮಾಡಬೇಡವೋ, ನೀನು ಉಪದೇಶ ಕೇಳಿದ್ದು ನಿಜ ಇದೆ, ಆದರೆ ನೀನು ರಾಜನಾಗದೆ ಇನ್ಯಾರು ಆಗಬೇಕು ಅಂತ ಎಷ್ಟು ಹೇಳಬೇಕೋ ಅಷ್ಟು ಹೇಳಿದರು. ಅವನು ಕೇಳಲಿಕ್ಕಿಲ್ಲ. ಕೆಲವರು ಕೇಳಲ್ಲ, ಮನೆಯೊಳಗೆ ಭಾರಿ ಹಠಕ್ಕೆ ಬೀಳ್ತಾರೆ.
ಅವ್ರದ್ದೇ ಧೋರಣೆ. ಲೋಕದಲ್ಲಿ ಇವಾಗೆಲ್ಲ ತಂದೆ ತಾಯಂದ್ರ ಮಾತು ಕೇಳೋರು ಕಡಿಮೆ ಆಗಿದ್ದಾರೆ. ಅದರ ಹಿಂದೆ ಅವ್ರದ್ದೇ ಧೋರಣೆ ಇದೆ. ಮೇಲಾಗಿ ಸಂಪಾದನೆಯ ಒಂದು ಅಹಂಕಾರನೂ ಇದೆ. ಅಲ್ಲಲ್ಲಲ್ಲಿ ಎಲ್ಲರಿಗಿದೆ ಅಂತಲ್ಲ, ಕೆಲವರಿಗಿದೆ. ನಾನು ದುಡಿತೇನೆ, ನಾನು ಸಂಪಾದಿಸ್ತೇನೆ, ಅದೊಂದು. ಪ್ರಿಯವ್ರತನಿಗೆ ದುಡಿತೇನೆ ಸಂಪಾದಿಸ್ತೇನೆ ಅಂತ ಬಂದಿರಲಿಲ್ಲ. ಅವನಿಗೇನು ಬಂದಿತ್ತು ಅಂದರೆ ಇದೆಲ್ಲ ಬಂಧಕ ಅಂತ ತಿಳುವಳಿಕೆ ಬಂದ್ಬಿಡ್ತು. ಎಲ್ಲಿ ಮದುವೆ ಮಾಡಿಕೊಂಡ್ರೆ ಅವಳನ್ನು ಮತ್ತೆ ಜೊತೆಗಿದ್ದು ಅವಳೊಟ್ಟಿಗೆ ಸಂಸಾರ ಅಂತ ಮಾಡಿ ಅಭಿಮಾನ, ಮೋಹ, ಈ ಎಲ್ಲ ಬಂಧನಕ್ಕೊಳಗಾಗ್ತೇನೆ. ಸನ್ಯಾಸಿ ಆಗಿಬಿಟ್ರೆ ಅದು ಯಾವುದಿರಲ್ಲ ಅಂತ ಅವನ ತಲೆ ಒಳಗೆ. ಮಕ್ಕಳನ್ನು ಪಡೆದ್ರೆ ಅವರ ಮೇಲೆ ಮತ್ತೆ ಅಭಿಮಾನ ಬೆಳೀತದೆ. ಅವ್ರ ದಾರಿಗೆ ತರಬೇಕು, ಅವರನ್ನು ಬೆಳೆಸಬೇಕು. ಅದರೊಳಗೆ ಸಮಯ ಹರಣ ಆಗ್ತದೆ. ದೇವರ ಆರಾಧನೆ ಮಾಡಲಿಕ್ಕೆ ಆಗಲ್ಲ. ಪಡಿದೇ ಇದ್ದರೆ ಸನ್ಯಾಸದಿಂದ ಎಷ್ಟು ಆರಾಮಿರ್ಬೋದಲ್ಲ ಅಂತ. ಈಗೂ ಹಾಗೊಂದು ಪ್ರಸಂಗ ಬಂದಿದೆ. ಈಗ ಮಕ್ಕಳನ್ನು ಪಡಿತಾ ಇಲ್ಲ, ಮದುವೆ ಮಾಡಿಕೊಳ್ತಾ ಇದ್ದಾರೆ, ಮಕ್ಕಳು ಬೇಡ ಅಂತಿದ್ದಾರೆ. ಭಾರಿ ವಿಚಿತ್ರ ಪ್ರಪಂಚ ಈಗೆಲ್ಲ. ಇದ್ರ ಹಿಂದೆ ದೊಡ್ಡ ದೊಡ್ಡ ಫಿಲಾಸಫರ್ಸ್ ಬೇರೆ ಸಹಾಯಕರಾಗಿಬಿಟ್ಟಿದ್ದಾರೆ ಅವರಿಗೆ. ಅವರು ನೀನನ್ನೋ ಹಾಗಿಲ್ಲ, ಯಾಕಂದರೆ ಅವರೆಲ್ಲ ಪ್ರಶಸ್ತಿ ತೊಗೊಂಡಿದ್ದಾರೆ ಬೇರೆ ಬೇರೆ ದೇಶದಲ್ಲಿ ಓದಿ. ಭಾರತದ ಯೂನಿವರ್ಸಿಟಿಗಳಲ್ಲೆಲ್ಲ, ಬೇರೆ ಬೇರೆ ದೇಶದ ಯೂನಿವರ್ಸಿಟಿಗಳಲ್ಲಿ ಈ ವಿಷಯದಲ್ಲಿ PhD ಮಾಡಿ ಪ್ರಶಸ್ತಿ ತೊಗೊಂಡಿದ್ದಾರೆ. ಫ್ಯಾಮಿಲಿ ವ್ಯವಸ್ಥೆಗಳ ಬಗ್ಗೆ, ಮಕ್ಕಳನ್ನು ಪಡೆಯೋದ್ರ ಬಗ್ಗೆ ನೋಡಿ. ಬೇರೆ ದೇಶದವ್ರು ಹೇಳಿದ ಕೂಡಲೇ ಎಷ್ಟು ಕಿವಿ ಚುರುಕಾಗ್ತದೆ ನಮಗೆಲ್ಲ. ನಮ್ಮ ದೇಶದ ಸಂಸ್ಕೃತಿ, ಸಂತತಿಯ ಬೆಳವಣಿಗೆ, ಕುಟುಂಬದ ವ್ಯವಸ್ಥೆ ಎಲ್ಲ ಗಾಳಿಗೆ ತೂರ್ತಾ ಇದ್ದೇವೆ. ಪ್ರಿಯವ್ರತನಿಗೆ ಹಾಗೊಂದು ತಲೆ ಒಳಗೆ ಬಂತು. ಈ ಮಕ್ಕಳು, ಈ ಹೆಂಡತಿ, ಈ ರಾಜ್ಯ, ಈ ಸಂಪತ್ತು, ಈ ಅಧಿಕಾರ ನನ್ನನ್ನು ಬಂಧನ ಮಾಡಿಬಿಡ್ತದೆ. ಭಗವಂತನ ಆರಾಧನೆಗೆ ಇವೆಲ್ಲ ಪ್ರತಿಬಂಧಕ. ಕಾಡಿಗೆ ಹೋದರೆ ಯಾರಿರಲ್ಲ, ಜವಾಬ್ದಾರಿ ಅಂತಿರಲ್ಲ ಇವುಗಳ ಬಗ್ಗೆ. ನಾನು ದೇವರು, ನನ್ನದೇ ಸಾಧನೆ. ಶಾಸ್ತ್ರಗಳು ಹೇಳೋದು ಹೀಗೆ ಅಲ್ವೇ, ವೈರಾಗ್ಯದಿಂದ ಇರಬೇಕು ಅಂತ. ನಾನು ವೈರಾಗ್ಯದಿಂದ ಇರ್ತೇನೆ ಅಂತ. ಕೆಲವೊಮ್ಮೆ ಕೆಲವು ಮಕ್ಕಳು ತರ್ಕ ಮಾಡ್ತಾರಲ್ಲ, ಮನೆಯೊಳಗೆ ಲಾಜಿಕ್ ಹಾಕ್ತಾರಲ್ಲ, ಅಪ್ಪ ಅಮ್ಮಂದ್ರು ತಲೆ ಬಗ್ಗಿಸ್ಕೋಗ್ಬಿಡ್ತಾರೆ. ಬೇಡಪ್ಪ ಇವನು ಸಹವಾಸ, ಅವನಷ್ಟಕ್ಕೆ ಅವನಿರಲಿ, ನಮ್ಮಷ್ಟಕ್ಕೆ ನಾವಿರಲಿ ಅಂತಾರೆ. ಸ್ವಯಂಭೂ ಮನುವಿಗೆ ತಲೆ ಕೆಟ್ಟೋಯ್ತು. ಎಷ್ಟು ಹೇಳಿದರೂ ಕೇಳ್ತಾ ಇಲ್ಲ. ಕೊನೆಗೆ ಸ್ವಯಂಭೂ ಮನು ಚತುರ್ಮುಖನ ಬಳಿಗೆ ಬಂದ. ಬ್ರಹ್ಮ, ನೀ ನನ್ನ ಹುಟ್ಟಿಸಿದವ, ನಾನು ಪ್ರಿಯವ್ರತನನ್ನು ಹುಟ್ಟಿಸಿದ ತಂದೆ. ತಂದೆಯಾಗಿ ಎಷ್ಟು ಮಾತು ಹೇಳಿದರೂ ಕೇಳ್ತಾ ಇಲ್ಲ ನಿಮ್ಮ ಮೊಮ್ಮಗ. ನಿಮಗೂ ನಿಮ್ಮ ಮೊಮ್ಮಗನಿಗೂ ಬಿಟ್ಟದ್ದು ನನಗೆ ಗೊತ್ತಿಲ್ಲ ಅಂದ್ಬಿಟ್ಟ. ಸ್ವಯಂ ಚತುರ್ಮುಖ ಬ್ರಹ್ಮ ಸತ್ಯಲೋಕದಿಂದ ಕೆಳಗಿಳಿದ. ಹಂಸವಾಹನನಾಗಿ ತನ್ನ ಮೊಮ್ಮಗನ ಮೇಲಿರೋ ಪ್ರೀತಿಯಿಂದ ದೇವರ ಸಂಕಲ್ಪದಂತೆ ಕೆಳಗಿಳಿದು ಮೊಮ್ಮಗ ಕಾಡಿಗೆ ಹೋಗ್ತೇನೆ ಅಂತಿದ್ದಾನಲ್ಲ, ಅವನಿಗೆ ಉಪದೇಶ ಮಾಡ್ತೇನೆ ಅಂತ ಕೆಳಗಿಳಿದ. ಭಾಗವತ ಇದು ಎಂಥ ಅದ್ಭುತ ಅಂದರೆ, ಸಂಹಿತೆಗಳು ಅಂತ ಹೇಳ್ತಾರೆ. ಪ್ರಭು ಸಂಹಿತೆ, ಮಿತ್ರ ಸಂಹಿತೆ, ಕಾಂತಾ ಸಂಹಿತೆ ಅಂತ. ವೇದಗಳೆಲ್ಲ ಪ್ರಭು ಸಂಹಿತೆ. ಪ್ರಭು ಸಂಹಿತೆ ಅಂದರೆ ಎಲ್ಲರನ್ನ ಆರ್ಡರ್ ಮಾಡಿ ಹೇಳೋದು. ಏಯ್ ಹೀಗೆ ಇರಬೇಕು, ಹೀಗಿಲ್ದಿದ್ರೆ ನೋಡಿ ನಿನಗೆ ಹೇಗಾಗ್ತದೆ ಮತ್ತು ಮುಂದೆ, ಹೀಗೆ ಆರ್ಡರ್ ಮಾಡೋದನ್ನು ಪ್ರಭು ಸಂಹಿತೆ ಅಂತ ಕರೀತಾರೆ. ವೇದಗಳಲ್ಲಿ ಪ್ರಾಯ ಆ ಥರದ ಮಾತುಗಳೇ ಬರ್ತವೆ. ಪ್ರಭು ಸಂಹಿತೆ. ಅದನ್ನು ತಿನ್ನಬೇಡ, ಇದನ್ನು ತಿನ್ನಬೇಡ, ಇದನ್ನು ನೋಡಬೇಡ, ಆರ್ಡ್ರ್ ಮಾಡಿ ಮಾಡಿ ಹೇಳ್ತು. ಪ್ರಭು ಅಂದರೆ ಆರ್ಡ್ರ್ ಮಾಡುವ ಅಧಿಕಾರಿ. ಅದಕ್ಕೆ ಅದನ್ನು ಪ್ರಭು ಸಂಹಿತೆ ಅಂತ ಕರೀತಾರೆ. ಮಹಾಭಾರತ ಇದೆಯಲ್ಲ, ಅದನ್ನು ಮಿತ್ರ ಸಂಹಿತೆ ಅಂತ ಕರೀತಾರೆ ಹಿರಿಯರು. ಮಿತ್ರ ಅಂದರೆ ಸ್ನೇಹಿತ. ಒಬ್ಬ ಮಿತ್ರ ಇನ್ನೊಬ್ಬ ಮಿತ್ರನಿಗೆ ದಾರಿ ತಪ್ಪದಂತೆ ಕೆಲವು ಮಾತುಗಳನ್ನು ಹೇಳ್ತಾನೆ. ಈಗೆಲ್ಲ ಮಾತನ್ನು ಹಾಗೆಲ್ಲ ಟಿಪ್ಸ್ ಅಂತ ಕೊಡ್ತಾನೆ ಅಂತ ಹೇಳ್ತಾರೆ. ಟಿಪ್ಸ್ ಕೊಡ್ತಾನೆ. ಅವನ ಜೊತೆಗೆ ಇವನ ಜೊತೆಗೆ ಅವನು, ಇಬ್ಬರು ಕಲಿತು ಅಂತೂ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೊರಟವರಿಗೆ ಒಂದಿಷ್ಟು ಉಪದೇಶಗಳನ್ನು ಮಾಡಿ ಒಂದು ದಾರಿಗೆ ತರ್ತಾರೆ. ಇದು ಮಿತ್ರ ಸಂಹಿತೆ ಮಹಾಭಾರತ. ಭಾಗವತ ಪುರಾಣ ಕಾಂತಾ ಸಂಹಿತೆ. ಒಬ್ಬಳು ಹೆಂಡತಿ ತನ್ನ ಗಂಡನಿಗೆ ಅಥವಾ ಗಂಡ ತನ್ನ ಹೆಂಡತಿಗೆ ಇಬ್ಬರು ಪರಸ್ಪರ ಮಾತನಾಡಿ ತಮ್ಮ ಸಮಸ್ಯೆ ಬಗೆಹರಿಸ್ಕೊಂಡು ಮುಂದುವರಿಲಿಕ್ಕೆ ಅಂತ ಯಾವ ಮಾತುಗಳು ಬರಬೇಕು ಅದೆಲ್ಲ ಭಾಗವತದಲ್ಲಿ ಬರ್ತದಂತೆ. ಅದಕ್ಕೆ ಕಾಂತಾ ಸಂಹಿತೆ ಅಂತ ಕರೀತಾರೆ. ಎಂಥ ವ್ಯಕ್ತಿಯನ್ನು ತನ್ನ ಬಳಿಗೆ ಎಳೆದುಕೊಂಡು ಹೆಂಡತಿ ಗಂಡನಿಗೆ ದಾರಿ ತಪ್ಪದಂತೆ ಸರಿದಾರಿಯಲ್ಲಿ ನಡೀಲಿಕ್ಕೆ ಮಾತನಾಡ್ತಾಳಲ್ಲ, ಅದು ಯಾವುದೇ ಪ್ರೊಫೆಷನಲ್ಲಿ ಇರ್ಬೋದು, ಸಂಸಾರದ ಬಗ್ಗೆ ಇರ್ಬೋದು,
ಎಲ್ಲ ವಿಷಯಗಳನ್ನು ಭಾಗವತ ಹೇಳ್ಕೊಡ್ತದೆ. ಹಾಗೆ ಪ್ರಿಯವ್ರತನಂಥವನು ಬೇಡ, ಇನ್ನು ನನಗೆ ಮನೆ ರಾಜ್ಯ ಬೇಡ ಅಂತ ಹೊರಟಾಗ ಚತುರ್ಮುಖ ಬ್ರಹ್ಮದೇವರೇ ಕೆಳಗಿಳಿದು ಬಂದು ಅವನಿಗೆ ಉಪದೇಶ ಮಾಡ್ತಾರಲ್ಲ. ಹೇಗಿದೆ ಅದು ಅಂದರೆ ಅದು ಕಾಂತಾ ಸಂಹಿತೆ. ಅವನ ಅರ್ಹತೆಗನುಗುಣ ಅವನೇನಿದ್ದಾನೆ ಅಂತ ತಿಳಿದು ಅವನು ಯಾವ ದಾರಿಯಲ್ಲಿ ಹೋದರೆ ಶ್ರೇಯಸ್ಸಾಗ್ತದೆ ಅಂತ ಮೊದಲೇ ಅರಿತು ಆ ದಾರಿಯಲ್ಲಿ ಅವನನ್ನು ಕಳಿಸೋದಿದೆಯಲ್ಲ, ಅದು ಬಹಳ ಕಷ್ಟ, ಅಷ್ಟು ಸುಲಭ ಅಲ್ಲ. ಅದನ್ನು ಭಾಗವತ ಮಾಡ್ತದೆ. ಪ್ರಿಯವ್ರತನಿಗೆ ಹೇಳ್ತಾರೆ ಬ್ರಹ್ಮದೇವರು, ಕಾಡಿಗೆ ಹೋಗ್ತೀಯಾ, ಕಾಡಿನಲ್ಲಿ ಹೋದರೆ ನಿನಗೆ ಸಮಸ್ಯೆಗಳಿಲ್ಲ ಅಂತೀಯಾ, ಇದಕ್ಕಿಂತ ಜಾಸ್ತಿ ಇದೆ ಅಂದ್ರತ್ತೆ ಬ್ರಹ್ಮದೇವರು. ಇದೇ ನೋಡಿ ಮನುಷ್ಯನಿಗೆ ಉಪದೇಶ ಮಾಡುವ ಕಲೆ. ಸಾಮ, ದಾನ, ಭೇದ, ದಂಡ ಅಂತ 4 ಹೇಳ್ತಾರೆ ಹಿರಿಯರು. ದಾನ, ಭೇದ, ದಂಡಗಳನ್ನು ಯಾವಾಗಲೂ ಉಪಯೋಗಿಸಬಾರ್ದು. ಸಾಮವೇ ಬಹಳ ಶ್ರೇಷ್ಠವಾದದ್ದು. ಸಾಮಕ್ಕಿಂತ ದೊಡ್ಡ ಉಪಾಯ ಇಲ್ಲ. ಬ್ರಹ್ಮದೇವರ ಮಾತುಗಳೆಲ್ಲ ಸಾಮ ಯಾವಾಗಲೂ ಅಷ್ಟೆ. ಯಾವತ್ತೂ ಬ್ರಹ್ಮದಂಡದ ಬಗ್ಗೆ ಮಾತನಾಡಿದ್ದಿಲ್ಲ, ಬಹಳ ಕಡಿಮೆ. ಪುರಾಣಗಳನ್ನು ನೀವು ಹೆಕ್ಕಿ ತೆಗೆದರೆ ಬ್ರಹ್ಮನ ಮಾತಿನಲ್ಲಿ ಸಾಮ ಜಾಸ್ತಿ. ಬಹಳ ವಿರಳ ಹಾಗೆ ಮಾತನಾಡೋರು. ಏನೇ ಆಗಲಿ ಮಾತಿನಿಂದ ಬಗೆಹರಿಸೋಣ ಅಂತಂತಿರ್ತಾರೆ. ವೆಲ್ ಎಜುಕೇಟೆಡ್ ಆದರೆ ಅಂಥ ವ್ಯವಸ್ಥೆ, ಎಂಥದ್ದೇ ಸಮಸ್ಯೆ ಇರಲಿ ಮಾತಿನಿಂದ ಬಗೆಹರಿಸೋಣ. ಕೆಲವರಿಗೆ ಅದು ಆಗಲ್ಲ, ಅಲ್ಲಿ ದಾನ ದಂಡನೆ ಬೇಕಾಗ್ತದೆ. ಬಹಳ ಬಹಳ ಕೆಲವು ದೇಶದ ವ್ಯವಸ್ಥೆಗಳು ಇನ್ನೊಂದು ದೇಶ ಮತ್ತೊಂದು ದೇಶದ ಜೊತೆಗೆ ಅಲ್ಲಿ ಭೇದ ಬೇಕಾಗ್ತದೆ. ಹೀಗೆ ಭೇದ, ದಾನ, ದಂಡ ಬಹಳ ವಿಸ್ತಾರವಾದ ವಿವರಣೆ ಇದೆ ಅದರ ಬಗ್ಗೆ. ಪ್ರಕೃತದಲ್ಲಿ ಬ್ರಹ್ಮದೇವರ ಮಾತು ಅದು ಸಾಮ. ಪ್ರಿಯವ್ರತನಂಥವನು ದೊಡ್ಡ ರಾಜನ ಮಗನಾಗಿ, ಸ್ವಯಂಭೂ ಮನುವಿನ ಮಗನಾಗಿ ಹುಟ್ಟಿ ಕಾಡಿಗೆ ಹೋಗ್ತೇನೆ ಅಂತಂದಾಗ ಅವನನ್ನು ಮತ್ತೆ ನಾಡಿಗೆ ಕರ್ಕೊಂಡು ಬರೋದಷ್ಟು ಸುಲಭನೇ? ಅದಕ್ಕೆ ಬ್ರಹ್ಮನ ಮಾತು ಅವನ ಮೇಲೆ ಪರಿಣಾಮ ಆಯಿತು. ಏನಿತ್ತು ಆ ಮಾತಿನಲ್ಲಿ ಕಂಟೆಂಟ್, ಅದು ಬಹಳ ಮುಖ್ಯ. ಅವರು ಹೇಳ್ತಾರೆ, ಭಯಂ ಪ್ರಮತ್ತಸ್ಯ ವನೇಶ್ವಪಿ ಸ್ಯಾತ್ ಯತೋ ವಸಂತೆ ಸಹ ಷಟ್ಸಪತ್ನಾಃ ಜಿತೇಂದ್ರಿಯಸ್ಯಾತ್ಮರತೇರ್ಬುಧಸ್ಯ ಗೃಹಾಶ್ರಮಃ ಕಿಂ ನು ಕರೋತ್ಯವದ್ಯಂ. ಸಾಮದ ಮಾತುಗಳ ಜೊತೆಗೆ ಭೇದವೂ ಸೇರಿಕೊಂಡ್ರೆ ಅದು ಮತ್ತಷ್ಟು ಬೇಗ ಪರಿಣಾಮ ಆಗ್ತದಂತೆ. ಆದರೆ ಈ ಮಾತುಗಾರಿಕೆ ಎಲ್ರಿಗೂ ಬರಲ್ಲ. ಪುರಾಣಗಳು ಅದನ್ನು ನಮಗೆ ಹೇಳಿಕೊಡ್ತಾರೆ. ಇಲ್ಲಿ ಸಾಮವೂ ಇದೆ, ಜೊತೆ ಜೊತೆಯಲ್ಲಿ ಸ್ವಲ್ಪ ಭೇದವೂ ಇದೆ. ಅವನ ವಾದ ಏನಾಗಿತ್ತು ಪ್ರಿಯವ್ರತಂದು? ಇವೆಲ್ಲ ನನಗೆ ಬಂಧಕ ಅನ್ನೋ ವಾದ ಆಗಿತ್ತು. ಪದವಿ ನನಗೆ ಬಂಧಕ, ಸಂಪತ್ತು ಬಂಧಕ, ಅಧಿಕಾರ ನನ್ನನ್ನು ಬಂಧನ ಮಾಡ್ತದೆ, ದೇವರನ್ನು ಆರಾಧನೆ ಮಾಡಲಿಕ್ಕೆ ಇವೆಲ್ಲವೂ ತೊಡಕು ಅಂತ ಅವನ ಭಾವನೆಯಲ್ಲಿ ಬಂದಿತ್ತಲ್ಲ. ಕಾಡಿನಲ್ಲಿ ಅದು ಇಲ್ಲ ಅಂತ ಅವನ ಭಾವನೆ ಇತ್ತು. ಆದರೆ ಬ್ರಹ್ಮದೇವರು ಹೇಳ್ತಾರೆ, ಯಾವುದು ಬಂಧಕ? ಶಾಸ್ತ್ರ ಯಾವುದನ್ನು ಬಂಧಕ ಅಂತ ಹೇಳಿದೆ ಸ್ವಲ್ಪ ಅರ್ಥ ಮಾಡ್ಕೋ ಅಂತಂದರು. ನಿನಗೆ ಬಂಧಕ ಯಾವುದು ಅಂತ ನಾನು ಹೇಳ್ತೇನೆ. ಮಡದಿ ಅಲ್ಲ, ಮಕ್ಕಳಲ್ಲ. ದೇವರನ್ನು ಆರಾಧನೆ ಮಾಡಲಿಕ್ಕೆ, ದೇವರನ್ನು ಪಡೀಲಿಕ್ಕೆ ಮಡದಿ ಮಕ್ಕಳು ಬಂಧಕರಲ್ಲ, ಅಧಿಕಾರ ಅಲ್ಲ, ಸಂಪತ್ತಲ್ಲ, ಮತ್ತಾವುದು? ಇದೇ ನೋಡಿ ಭೇದಕ. ಯಾವುದು ಬಂಧಕ? ಮನುಷ್ಯನ ಒಳಗೆ ಸೇರಿಕೊಳ್ಳುವ 6 ಜನ ಕಳ್ಳರು ಅಂತ ಹೇಳಿದ್ರಂತೆ. 6 ಕಳ್ಳರು. ಯತೋ ವಸಂತೆ ಸಹ ಷಟ್ ಸಪತ್ನಾಃ. ಷಟ್ ಷಟ್ ಅಂದರೆ 6. ನಿನ್ನೆ ಒಂದು 6 ಕೇಳಿದ್ದೀವಿ, ಇವತ್ತೊಂದು 6 ಕೇಳೋಣ. ಅಂತೂ 6 ಬಿಟ್ಟಿಲ್ಲ ಭಾಗವತ. ಭಾಗವತದಲ್ಲಿ ಅನೇಕ ಕಡೆ 6 ಬರ್ತದೆ, ಅದರಲ್ಲಿ ಇದು ಒಂದು 6. ಏನದು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಇವುಗಳು ಮನುಷ್ಯನಿಗೆ ಎಲ್ಲ ರೀತಿಯಿಂದಲೂ ಸಾಧನದ ದಾರಿಯನ್ನು ಬಂಧಿಸಿ ಇಡ್ತಾವೆ. ಮನುಷ್ಯನೊಳಗೆ ಕಾಮ ಸೇರ್ತು, ಕ್ರೋಧ ಸೇರ್ತು, ಲೋಭ ಸೇರ್ತು, ಮೋಹ ಸೇರ್ತು ಅಂದರೆ ಯಾವುದನ್ನು ಸಾಧನೆ ಮಾಡಲಿಕ್ಕಾಗಲ್ಲ. ಹಾಗಾಗಿ 6 ಜನ ಕಳ್ಳರು ಮನುಷ್ಯರಿಗೆ ಸಾಧನದಲ್ಲಿ ಬಂಧಕಗಳಾಗ್ತಾವೆ. ನೀನು ಕಾಡಿಗೆ ಹೋದರೂ ಕಾಮಕ್ರೋಧಾದಿ 6 ಜನ ಕಳ್ಳರು ನಿನ್ನೊಳಗೆ ಸೇರಿಕೊಂಡ್ರೆ ನೀನೇನು ಸಾಧನೆ ಮಾಡ್ತೀಯಪ್ಪ? ನಾಡಿನಲ್ಲೇ ಇದ್ದು ಕಾಮಕ್ರೋಧಗಳನ್ನು ಗೆದ್ದಿ ಅಂದರೆ ಕಾಡಿಗೆ ಹೋಗ್ಬೇಕು ಯಾಕಪ್ಪ ಅಂತ ಕೇಳ್ತಾರೆ. ಎಂಥ ಅದ್ಭುತವಾದ ಮಾತು ಬ್ರಹ್ಮದೇವರು. ಅದಕ್ಕೆ ಭೇದ ಸಹಿತ ಸಾಮ ಅಂತ ಕರೀತಾರೆ ಇದನ್ನು. ಎಲ್ಲಿಗೆ ಹೋಗಬೇಕು ಅಂತ ಅವನಿಗೆ ಹಠ ಇದೆ,
ಅಲ್ಲೇನು ಭಾರೀ ಸಾಧನೆ ನಡೀತದೆ ಅಂತ ಅವನ ತಲೆ ಒಳಗಿದೆ, ಅದನ್ನು ಬಿಡಿಸ್ಬೇಕು. ಎಲ್ಲಿ ಇರಬಾರ್ದು ಅಂತ ಅವನಿಗೆ ಹಠ ಇದೆ, ಅಲ್ಲೇನೂ ಸಾಧನೆ ನಡೆಯಲ್ಲ ಅಂತ ಅವನ ಬುದ್ಧಿ ಒಳಗೆ ಬಂದಿದೆ, ಅಲ್ಲೇ ನಡೀತದೆ ಅಂತ ಅವನಿಗೆ ಅನಿಸ್ಬೇಕು. ಹೀಗೆ ಉಪದೇಶ ಮಾಡೋದಿದೆಯಲ್ಲ ಭಾರಿ ಕಠಿಣ ಇದು. ಯತೋ ವಸಂತೆ ಸಹ ಷಟ್ ಸಪತ್ನಾಃ ಜಿತೇಂದ್ರಿಯಸ್ಯಾತ್ಮರತೇರ್ಬುಧಸ್ಯ ಗೃಹಾಶ್ರಮಃ ಕಿನ್ನು ಕರೋತ್ಯವದ್ಯಂ. ಜಿತೇಂದ್ರಿಯಸ್ಯ ಆತ್ಮರತೇಃ, ನೀನಿದ್ದಲ್ಲೇ ಇರು ನಾಡಿನಲ್ಲಿ. ಹೆಂಡತಿ ಇರಲಿ, ಮಕ್ಕಳು ಇರಲಿ, ಅಧಿಕಾರ ಇರಲಿ, ಸಂಪತ್ತಿರಲಿ, ಆದರೆ ನೀನು ಮಾತ್ರ ಇಂದ್ರಿಯಗಳನ್ನು ಹರಿಬಿಡಬೇಡ. ಅದನ್ನು ಗೆದ್ದು ಆತ್ಮರತೇಹೇ, ಆ ಭಗವಂತನಲ್ಲಿ ಆಸಕ್ತಿಯನ್ನು ತಂದುಕೋ. ಗೃಹಸ್ಥಾಶ್ರಮ ನಿನಗೇನು ಕೆಡಕು ಮಾಡ್ತದೋ. ತಪ್ಪು ತಿಳಿಬೇಡ ಪ್ರಿಯವ್ರತ, ನಾನು ಹೇಳಿದ ಮಾರ್ಗವನ್ನು ಅವಲಂಬಿಸ್ಬೇಕು ನೀನು ಅಂತಂದ್ರಂತೆ. ಆತ ಕೇಳ್ದ, ಹಾಗಾದರೆ ಶಾಸ್ತ್ರಗಳಲ್ಲಿ ಈ ಮಡದಿ, ಮಕ್ಕಳು, ಸಂಪತ್ತುಗಳನ್ನು ಬಂಧಕ ಅಂತ ಹೇಳಿದೆಯಲ್ಲ, ಅದರ ಅರ್ಥ ಏನು? ಯಾಕೆ ಅವುಗಳೆಲ್ಲ ಹಾಗೆ ಹೇಳಿತು ನನಗೆ? ಅದಕ್ಕೆ ಬ್ರಹ್ಮದೇವರಂತಾರೆ, ಅವು ಹೇಳಿದ್ದು ಇದೇ ಅರ್ಥದಲ್ಲಿ ಅಂತಂದ್ರಂತೆ. ಹೆಂಡತಿನ ಬಂಧಕ ಅಂತ ಹೇಳಿಲ್ಲಪ್ಪ, ಶಾಸ್ತ್ರಗಳಲ್ಲಿ ಮಕ್ಕಳನ್ನು ಬಂಧಕ ಅಂತ ಹೇಳಿಲ್ವೋ, ಪದವಿ ಅಧಿಕಾರವನ್ನು ಬಂಧಕ ಅಂತ ಹೇಳಿಲ್ಲ, ಅವುಗಳ ಮೇಲೆ ಮಾಡುವ ವ್ಯಾಮೋಹ ಬಂಧಕ, ಅವುಗಳಲ್ಲಿ ಮಾಡುವ ಅತಿ ಆಸಕ್ತಿ ಬಂಧಕ ಅಂತ ಹೇಳಿದೆ. ಇದನ್ನು ನೀನು ವಿವೇಕಕ್ಕೆ ತಂದುಕೊಳ್ಬೇಕಲ್ಲ ಪ್ರಿಯವ್ರತ ಅಂತಂದ್ರಂತೆ. ಪ್ರಿಯವ್ರತನಿಗೆ ಬ್ರಹ್ಮನ ಉಪದೇಶ ಬಹಳ ಪರಿಣಾಮ ಆಯಿತು. ಇದು ಸತ್ಯ ಅಂತ ಅನ್ನಿಸ್ತು ಅವನಿಗೆ, ಇದು ಸತ್ಯ ಅಂತ ಅನ್ನಿಸ್ತು. ಹಾಗಾಗಿ ಪ್ರಿಯವ್ರತ ಮತ್ತೆ ಪ್ರಶ್ನಿಸಿದ, ಏನೇ ಆಗಲಿ ನೀವು ನನ್ನನ್ನು ಸನ್ಯಾಸ ಆಗೋದ್ರಿಂದ ತಡಿತಾ ಇದ್ದೀರಿ, ಆದರೆ ಯಾರು ಹಾಗಾದರೆ ಸನ್ಯಾಸ, ಯಾರು ಹಾಗಾದರೆ ಗೃಹಸ್ಥ ಅಂತ ವ್ಯವಸ್ಥೆ ಹೇಗೆ ಮಾಡಿಕೊಳ್ಬೇಕು ಅಂತ. ಎಲ್ಲ ಕಡೆಯಲ್ಲಿ ಮನುಷ್ಯ ಇವತ್ತು ಅಪೇಕ್ಷಿಸೋದೇನು ಗೊತ್ತೇನು? ನಾನು ಏನು ಬೇಕಾದರೂ ಆಗ್ತೇನೆ, ಅದು ನನ್ನ ಚಾಯ್ಸ್ ಅಂತಾನಿವತ್ತು. ಬಿ ಅಲೋನ್, ಇದು ಬೆತ್ತು ಹೀಗೆ ಶುರುವಾಗಿದೆ ಈಗ, ಇನ್ನು ಮುಂದದು ಜಾಸ್ತಿ ಪರಿಣಾಮ ಬೀರ್ತದೆ. ಅಲೋನ್ ಸಂಸ್ಕೃತಿ. ಒಂದು ದೊಡ್ಡ ಕೋಣೆಯಲ್ಲಿ ನನ್ನನ್ನು ಒಬ್ಬಂಟಿಗಳನ್ನಾಗಿ ಬಿಡು, ಒಬ್ಬಂಟಿಗನನ್ನಾಗಿ ಬಿಡು, ನನಗೆ ವಿವಾಹ ಬೇಡ, ನನಗೆ ಮಕ್ಕಳು ಬೇಡ, ಅದೇ ಸನ್ಯಾಸ ಅಂತ ಅವನ ಪ್ರಕಾರ. ಅದಕ್ಕೊಂದು ಬಿಳಿ ಬಟ್ಟೆ ಬೇರೆ ಹಾಕ್ಕೊಳ್ತಾನೆ ಮತ್ತೆ ಯೋಗ ಮಾಡಲಿಕ್ಕೆ. ಹೀಗೆ ಹೊಸ 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 ರೀತಿಯಾಗಿ ಭಾರಿ ಆಕರ್ಷಣೆ ಆಗ್ತಾ ಇದೆ ಮನುಷ್ಯರಿಗೆ. ಅದಕ್ಕೆ ಆದ ಹೆಸರುಗಳನ್ನು ಕೊಡಲಿಕ್ಕೆ ಶುರು ಮಾಡಿದ್ದಾರೆ. ಅದಕ್ಕೆ ತಕ್ಕಂತೆ ಪ್ರಶ್ನೋತ್ತರಗಳು ಜಗತ್ತಿನಲ್ಲಿ, ಮತ್ತೆ ಕ್ವಶನ್ ಆನ್ಸರ್ಸು, ಅದಕ್ಕೆ ಮತ್ತೆ ಕ್ಲಾರಿಫಿಕೇಷನ್ನು. ಅಪ್ಪಿ ತಪ್ಪಿ ಎಲ್ಲಾದರೂ ಶಾಸ್ತ್ರದ ಮಾತುಗಳನ್ನು ಹೇಳಲಿಕ್ಕೆ ಶುರು ಮಾಡಿದರೆ ಅವನು ಉಪಯೋಗ ಇಲ್ಲ ಅಂತ, ಅವನು ರೈಟಿಸ್ಟ್ ಆಗ್ತಾನೆ, ಅವನು ಉಪಯೋಗ ಇಲ್ಲ, ಅವನು ಮನುವಾದಿ ಆಗಿಬಿಡ್ತಾನೆ. ಹುಚ್ಚರ ಹಿಂದಿನವರೆಲ್ಲ ಅಂತನೋ ಹಂಗಾಗಿಬಿಟ್ಟಿದೆ ನೋಡಿ. ಬ್ರಹ್ಮದೇವರು ಎಂಥ ಅದ್ಭುತವಾದ ಮಾತು ಹೇಳ್ತಾರೆ. ಮನುಷ್ಯ ತನ್ನನ್ನು ತಾನು ಬೆಳವಣಿಗೆ ಮಾಡಿಕೊಳ್ಬೇಕು ಅಂತ ಆಸೆ ಪಡೋದು ತಪ್ಪಲ್ಲ, ಅರ್ಹತೆಗೆ ವಿರುದ್ಧ ಬೆಳವಣಿಗೆ ಮಾಡಿಕೊಳ್ಳೋ ಆಸೆ ತಪ್ಪು ಅಂತ ಶಾಸ್ತ್ರ ಹೇಳ್ತದೆ. ಅರ್ಹತೆ ಅರಿವು ಬೇಕಲ್ಲ. ವಿಷ್ಣುನಾ ವಿಹಿತೋ ಧರ್ಮ. ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದು ಸನತ್ ಕುಮಾರರನ್ನು. ಅವರು ಊರ್ಧ್ವರೇತಸ್ಕರಾಗ್ತೇವೆ, ಸನ್ಯಾಸಿಗಳಾಗ್ತೇವೆ ಅಂತ ಬ್ರಹ್ಮನ ಮಾತು ಮೀರಿ ನಡೆದರು. ಅಲ್ಲಿ ಒತ್ತಾಯಿ ಇಲ್ಲ ಬ್ರಹ್ಮನ ಮಾತು. ಪ್ರಿಯವ್ರತ ನಾನು ಸನ್ಯಾಸಿ ಆಗ್ತೇನೆ ಅಂದರೆ ಇಲ್ಲಿ ಮಾತ್ರ ವಿರೋಧ ಮಾಡ್ತಾ ಇದ್ದಾನೆ. ನೀನು ಸನ್ಯಾಸಿ ಆಗಬೇಡ, ವಿವಾಹ ಮಾಡಿಕೋ, ರಾಜ್ಯದ ಅಧಿಕಾರ ಅನುಭವಿಸು ಅಂತಿದ್ದಾನೆ. ವ್ಯತ್ಯಾಸ ಆಯ್ತಲ್ಲ. ಒಬ್ಬರಿಗೆ ವಿರೋಧ ಮಾಡಲ್ಲ, ಇನ್ನೊಬ್ಬರಿಗೆ ವಿರೋಧ ಮಾಡ್ತಾನೆ ಅಂದರೆ ಬ್ರಹ್ಮನ ಮಾತಿನ ಮರ್ಮ ಏನು? ಅದಕ್ಕೆ ಸ್ಪಷ್ಟಪಡಿಸ್ತದೆ. ಗೃಹಸ್ಥ, ಬ್ರಹ್ಮಚರ್ಯ, ವಾನಪ್ರಸ್ಥ, ಸನ್ಯಾಸ ಇವು ಮನುಷ್ಯ ತನ್ನ ವ್ಯಕ್ತಿಗತವಾಗಿ ತಾನು ಇಚ್ಛೆ ಪಟ್ಟು ಮಾಡುವಂಥದ್ದಲ್ಲ ಅಂತದೆ ಶಾಸ್ತ್ರ. ಯಾರಿಗೆ ಯಾವ ಅರ್ಹತೆ ಇರ್ತದೋ ಅದಕ್ಕನುಗುಣವಾಗಿ ಆ ಧರ್ಮವನ್ನು ಆತ ಪಾಲನೆ ಮಾಡಬೇಕು. ಅದಕ್ಕೆ ವಿಷ್ಣುನಾ ವಿಹಿತೋ ಧರ್ಮ. ಅವನಿಗೆ ಅದರಿಂದ ಸದ್ಗತಿ ಆಗ್ತದಂತೆ. ಆದರೆ ಸಮಸ್ಯೆ ಎಲ್ಲಿ ಬರ್ತದೆ ಅಂದರೆ, ನಮ್ಮ ಅರ್ಹತೆ ಏನು ಹಾಗಾದರೆ ಅಂತ ತಿಳ್ಕೊಳ್ಳೋದ್ರಲ್ಲಿ ನಾವು ಎಡವುತ್ತೇವೆ. ಅದಕ್ಕೂ ಉತ್ತರ ಕೊಡ್ತಾರೆ ಹಿರಿಯರು. ಅದಕ್ಕಾಗಿ ಗುರುಂ ಸಮಾಶ್ರಿತ್ಯ, ಒಬ್ಬ ಗುರುಗಳನ್ನು ಸರಿಯಾಗಿ ಆಶ್ರಯಿಸು, ನಿನ್ನ ಅರ್ಹತೆ ಅರಿತಾರೆ, ಅವರು ಹೇಳಿದ ದಾರಿಯಲ್ಲಿ ನೀನು ಸಾಗು ಅಂತ ಶಾಸ್ತ್ರ ಹೇಳ್ತದೆ. ನಾವು ಗುರುಗಳನ್ನು ಆಶ್ರಯಿಸಲ್ಲ, ನಮ್ಮ ಅರ್ಹತೆಯನ್ನು ಅರಿಯಲ್ಲ, ಆದರೆ ನಮ್ಮ ಚಾಯ್ಸ್ ಇದು ಅಂತ ನಾವು ಅನ್ನೋದನ್ನು ಬಿಡಲ್ಲ. ಇದು ಇವತ್ತು ನಮಗೆ ಅಧಪತನಕ್ಕೆ ಕಾರಣ ಆಗ್ತಾಯಿದೆ.
ಒಬ್ಬೊಬ್ಬ ವ್ಯಕ್ತಿ ತನ್ನ ಅರ್ಹತೆ ತಿಳ್ಕೊಳ್ಬೇಕಾದ್ರೆ ಯೋಗ್ಯ ಗುರುಗಳನ್ನು ಆಶ್ರಯಿಸಬೇಕು. ಇಲ್ಲೇನಾಗಿದೆ, ಭಾಗವತ ಹೇಳ್ತದೆ ಎಲ್ಲ ಜೀವರಿಗೆ ಗುರು ಅಂದರೆ ಬ್ರಹ್ಮದೇವರಂತೆ. ಜಗದ್ಗುರುತ್ವಮಾದಿಷ್ಟಂ ಅಂತ ಹೇಳ್ತಾರೆ. ಜಗದ್ಗುರುಗಳಾದದ್ರಿಂದ ಬ್ರಹ್ಮದೇವರಿಗೆ ಪ್ರಿಯವ್ರತನ ಅರ್ಹತೆ ಏನು ಅಂತ ಗೊತ್ತಿತ್ತಂತೆ. ಹಾಗಾಗಿ ಅವನ ಅರ್ಹತೆ ಮೀರಿ ಅವನು ಮಾಡಲಿಕ್ಕೆ ಹೊರಟದ್ದನ್ನು ತಡೆದ್ರು. ಕೂಡಲೇ ಅವನಿಗೆ ಮನೆಗೆ ಬಾ ನೀನು ಅಂತ ಕರೆದುಕೊಂಡು ಬಂದು ವಿವಾಹ ಮಾಡಿಸಿದರು, ರಾಜ್ಯಭಾರ ಮಾಡಿದರು. ಲಾಭ ಏನಾಯಿತು? ಈ ಭೂಮಿಯಲ್ಲಿ ಸಪ್ತದ್ವೀಪ ಸಪ್ತಸಾಗರಗಳು ಅಂತಿದ್ದಾವೆ. ಅವುಗಳ ಗಡಿ ವ್ಯವಸ್ಥೆ ಸ್ವಲ್ಪ ಏರಿಳಿತ ಆಗಿತ್ತಂತೆ, ಏರ್ಪೇರಾಗಿತ್ತು. ಪ್ರಿಯವ್ರತ ರಾಜ್ಯಭಾರ ಮಾಡ್ತಾ ತನ್ನ ರಥವನ್ನು ಓಡಿಸಿದ. ಮೇರು ಪರ್ವತದ ಸುತ್ತಲೂ ರಥ ಓಡಿಸ್ತಿದ್ರೆ ಹಗಲೆಲ್ಲ ಸೂರ್ಯನ ಬೆಳಕು, ರಾತ್ರಿಯೆಲ್ಲ ಪ್ರಿಯವ್ರತನ ಚಕ್ರ ರಥದ ಬೆಳಕಿತ್ತಂತೆ. ಹಾಗೆ ಓಡಿಸ್ತಾ ಇದ್ದ ರಥ. ಕಾರಣ ಏನು ಅಂದರೆ ಸಪ್ತದ್ವೀಪ ಸಪ್ತಸಾಗರಗಳ ಗಡಿ ರೇಖೆಯನ್ನು ಸ್ಫುಟಗೊಳಿಸಿದ್ದಂತ ಆವಾಗ. ಆಮೇಲೆ ವಿವಾಹ ಮಾಡಿಕೊಂಡ. ಆ ವಿವಾಹ ಮಾಡಿಕೊಂಡು ಅಗ್ನಿದ್ರ ಮುಂತಾದ ಮಕ್ಕಳನ್ನು ಪಡೆದ. 9 ಜನ ಮಕ್ಕಳನ್ನು 9 ಖಂಡಗಳನ್ನಾಗಿ ಮಾಡಿ ಈ ಭೂಮಂಡಲವನ್ನು ಆಳ್ಲಿಕ್ಕೆ ಕೊಟ್ಟ. ಅದೇ ಇವತ್ತು 9 ಖಂಡಗಳು ಅಂತ ಆದುವಂತೆ. ಕಿಂಪುರುಷ, ಹರಿವರ್ಷ, ಭದ್ರಾಶ್ವ, ಇಲಾವೃತ ಇವರೆಲ್ಲ ಪ್ರಿಯವ್ರತನ ಮಕ್ಕಳಂತವ್ರು. ಅವರ ಆಳ್ವಿಕೆ ನಡೆಸಿದ್ದಕ್ಕೆ ಅವರ ಹೆಸರುಗಳೇ ಖಂಡಕ್ಕೆ ಬಂತಂತೆ. ಹೀಗೆ ಅನೇಕ ದೊಡ್ಡ ದೊಡ್ಡ ಕಾರ್ಯಗಳು ಪ್ರಿಯವ್ರತನಿಂದ ಮುಂದೆ ನಡಿಲಿಕ್ಕಿತ್ತು. ಇವನ್ನು ಅರಿತು ಬ್ರಹ್ಮದೇವರು ಸರ್ವಜ್ಞರಾದ್ದರಿಂದ ಅವನ ಅರ್ಹತೆಗೆ ಅನುಗುಣವಾಗಿ ಸನ್ಯಾಸದಿಂದ ಬಿಡಿಸಿ ಕರ್ಕೊಂಡು ಬಂದ್ರಂತೆ. ಆಮೇಲೆ ಎಲ್ಲ ಮಾಡಿದ ಮೇಲೆ ಪ್ರಿಯವ್ರತ ಅಂದ, ಬ್ರಹ್ಮದೇವರೇ ನಾನು ಬಂದದ್ದೆಲ್ಲ ಕೆಲಸ ಮುಗಿಸಿದ್ದೀನಿ, ಈಗ ಸನ್ಯಾಸ ಆಗ್ತೀನಿ ಅನ್ನಂತೆ. ಮೊದಲು ಹೋಗು ಅಂದ್ರಂತೆ. ಕೊನೆಗೆ ಸನ್ಯಾಸಿ ಆದ ಅಂತ ಹೇಳ್ತದೆ ಭಾಗವತ. ನೋಡಿ, ಒಬ್ಬ ವ್ಯಕ್ತಿ ಯಾವ ಸಮಯದಲ್ಲಿ ಯಾವ ವಯಸ್ಸಿನಲ್ಲಿ ಯಾವುದನ್ನು ಆಶ್ರಯಿಸಬೇಕು ಅನ್ನೋದು ಈ ಕಥೆಯಿಂದ ನಮಗೆ ಬಹಳ ವಿಶೇಷವಾಗಿ ತಿಳಿದು ಬರ್ತದೆ. ಹಾಗೆ ಅರ್ಹತೆಗೆ ಅನುಗುಣವಾದ ಧರ್ಮದ ಆಚರಣೆ ಮನುಷ್ಯ ನಡೆಸಲಿ ಅಂತ ಬ್ರಹ್ಮನ ಮಾತಿನಲ್ಲಿ ಬಂದ ತತ್ವ. ಇಂದ್ರಿಯಗಳನ್ನು ಗೆಲ್ಲಬೇಕು, ಇಂದ್ರಿಯಗಳನ್ನು ಹರಿಬಿಡಬಾರ್ದು, ಕಾಮಕ್ರೋಧಗಳನ್ನು ನಿಗ್ರಹಿಸಬೇಕು. ಅದು ನಿಜವಾಗಲೂ ಧರ್ಮದ ಸಂದೇಶ, ಶಾಸ್ತ್ರಗಳ ಒಳ ಅರ್ಥ. ಹೊರತು ಸಂಸಾರದ ವ್ಯವಸ್ಥೆ, ಮಕ್ಕಳು ಮಡದಿ ಇನ್ನೋ ವ್ಯವಸ್ಥೆಯನ್ನು ದೂರ ಸರಿಸಬೇಕು ಅನ್ನೋದು ಶಾಸ್ತ್ರದ ಮರ್ಮ ಅಲ್ಲ ಅಂತಾರೆ. ಇವತ್ತೆಲ್ಲ ಮಿಸ್ಇಂಟರ್ಪ್ರಿಟೇಷನ್ ಆಗಿ ಹೋಗಿಬಿಟ್ಟಿದೆ. ಯಾರ್ಯಾರೋ ಯಾವ್ಯಾವುದೋ ವಾಕ್ಯಗಳನ್ನು, ಎಲ್ಲೆಲ್ಲೋ ಯಾವ್ಯಾವುದೋ ಕಥೆಗಳನ್ನು ಹೇಳಿ ಒಬ್ಬೊಬ್ಬರನ್ನ ಒಬ್ಬೊಂದು ರೀತಿಯಾಗಿ ಮಿಸ್ಇಂಟರ್ಪ್ರಿಟೇಟ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಅದು ತಪ್ಪು ಅಂತಾರೆ ಭಗವತ್ಪಾದರು. ಭಾಗವತ ಶ್ರವಣ ಮಾಡೋದು ಇದೇ ಉದ್ದೇಶದಿಂದ. ಸ್ತ್ರೀಯರಾಗಲಿ ಪುರುಷರಾಗಲಿ ಅವರ ಅರ್ಹತೆಯನ್ನು ಚೆನ್ನಾಗಿ ಅರಿತು, ವಿವಾಹದಲ್ಲಿ ಆದರೆ ವಿವಾಹದಲ್ಲಿ, ಸನ್ಯಾಸದಿಂದ ಸನ್ಯಾಸದಲ್ಲಿ ಅದರ ಅರ್ಹತೆಗೆ ವಿರುದ್ಧ ಮಾಡಿ ತಮ್ಮ ವ್ಯಕ್ತಿತ್ವವನ್ನು ತಾವು ನಾಶ ಮಾಡಿಕೊಳ್ಬಾರ್ದು ಅಂತ ಹೇಳ್ತದೆ. ಹೀಗೆ ಜ್ವಲಂತ ಭವಿಷ್ಯವನ್ನು ಕಟ್ಕೊಳ್ಳಿ ಅನ್ನೋದೇ ಭಾಗವತದ ಉದ್ದೇಶ. ಇದು ಪ್ರಿಯವ್ರತನ ಕಥೆಯ ಸಂದೇಶ. ಆದರೆ ಮುಂದೆ ಭರತ ಅಂತ ಒಬ್ಬ ರಾಜನ ಕಥೆ. ಇದೆಲ್ಲ ಕಂಡ ಮೊದಲು ಅಂಜನಾಭ ಅಂತಿತ್ತಂತೆ. ಅಂಜನಾಭ ಅಂತೇಳು ಕರೀತಾರೆ. ಈ ಖಂಡಕ್ಕೆ ಭಾರತ ಅಂತ ಹೆಸರು ಬಂತು. ಈ ರಾಜ ಆಳಿದ್ರಿಂದ ಅಂತದೆ ಭಾಗವತ. ಋಷಭ ನಾಮಕ ಭಗವಂತನ ಮಗ ಭರತ. ಆ ಭರತ ಈ ದೇಶವನ್ನು ಆಳಿದ, ಈ ಖಂಡವನ್ನು. ಆವಾಗಲಿಂದ ಈ ಖಂಡಕ್ಕೆ ಭಾರತ ಅಂತ ಹೆಸರು ಬಂತು. ಕೆಲವರಿಗೊಂದು ತಪ್ಪು ಕಲ್ಪನೆ ಇದೆ. ನಳ ದಮಯಂತಿ ಅಂತ ಕಥೆ ಕೇಳ್ತೇವಲ್ಲ, ದುಷ್ಯಂತನ ಕಥೆ. ದೌಷ್ಯಂತಿ ಅಂತ ದುಷ್ಯಂತನ ಮಗ ಒಬ್ಬ ಭರತ. ಮಹಾಭಾರತದ ಕಥೆ ಹೇಳುವಾಗ ಹೇಳ್ತಾರೆ, ಅವನು ಇದನ್ನು ಆಳಿದ ಮೇಲೆ ಭಾರತ ಅಂತ ಹೆಸರು ಬಂತು ಅಂತ. ಅದು ಹಿಸ್ಟ್ರಿಯಲ್ಲಿದೆ. ಆದರೆ ವಾಸ್ತವಿಕವಾಗಿ ಅವನಿಗಿಂತ ಮೊದಲೇ ಈ ಖಂಡಕ್ಕೆ ಭಾರತ ಅಂತಿತ್ತು ಅಂತ ಭಾಗವತ ಹೇಳ್ತದೆ. ನೋಡಿ, ಶುಕಮುನಿಗಳ ಮಾತು, ಏನೇದಂ ಭಾರತಂ ಪರಿಚಕ್ಷತೆ. ಯಾವ ಭರತ ಇದನ್ನು ಆಳಿದ್ರಿಂದ ಋಷಭನ ಮಗ ಇದನ್ನು ಭಾರತ ಅಂತ ಕರೀತಾರೆ ಅಂತ ಭಾರತ ಅನ್ನೋ ಹೆಸರು ಬಂದದ್ದು ಈ ಕಾರಣಕ್ಕೆ ಅಂತ. ಈ ಭರತನ ಕಥೆ ಬಹಳ ಅದ್ಭುತ. ಋಷಭ ತನ್ನ ಮಕ್ಕಳಿಗೆಲ್ಲ ಉಪದೇಶ ಮಾಡಿದ. 100 ಜನ ಮಕ್ಕಳು. ಮೊದಲನೇ ಮಗನೇ ಭರತ. ಅವನಿಗೂ ಉಪದೇಶ ಮಾಡಿದ ಭಾಗವತ ಧರ್ಮಗಳನ್ನು ಹೀಗೆ ಆಚರಿಸು ಅಂತ. ಶ್ರದ್ಧೆಯಿಂದ ಇರಬೇಕು, ಅಹಿಂಸೆಯಿಂದ ಇರಬೇಕು, ಯಾವ ಕಾರಣಕ್ಕೂ ನೀನು ಹಿಡಿದ ಈ ಧರ್ಮದ ದಾರಿಯಿಂದ ಜಾರಬಾರ್ದು, ನಿಯಮದಿಂದ ಇರಬೇಕು,
ಯಮದಿಂದ ಇರಬೇಕು, ಹೀಗೆಲ್ಲ ಉಪದೇಶ ಮಾಡಿದ ತನ್ನ ಮಕ್ಕಳನ್ನು. ಭಾಗವತದಲ್ಲಿ ಬರ್ತದೆ, ಮಕ್ಕಳಿಗೆ ತಂದೆಯ ಉಪದೇಶ ಬಹಳ ಮಹತ್ತರವಾದದ್ದು. ಅದನ್ನು ಭರತ ಮಾಡಿದ, ಅದು ಋಷಭ ಮಾಡಿದ. ಯಾಕೆಂದರೆ ಈಗೆಲ್ಲ ಏನಾಗ್ತದೆ, ಮನೆಯಲ್ಲಿ ಮಕ್ಕಳಿಗೆ ಉಪದೇಶ ಮಾಡ್ತಿರಲ್ಲ ನಾವು, ಊರಿನವರಿಗೆಲ್ಲ ಹೇಳ್ಕೊಂಡು ಬಂದಿರ್ತೀವಿ. ಅದೇನೋ ಅಂತಲ್ಲ, ಊರಿಗೆಲ್ಲ ಉಪಕಾರಿ ಮನೆಗೆ ಮಾರಿ ಅನ್ನೋ ಹಾಗಾಗಿರ್ತದೆ. ಎಲ್ಲ ಕಡೆ ಹೇಳೇ ಹೇಳ್ತಾನೆ, ಅಲ್ಲಿ ಹೀಗಿದ್ದಾರೆ, ಅಲ್ಲಿ ಹೀಗಿರಬೇಕು. ಮನೆಯಲ್ಲಿ ಮಾತ್ರ ಯಾರಿಗಿಲ್ಲ, ಏನೇನಿಲ್ಲ. ಅದಕ್ಕೆ ಮನೆ ಗೆದ್ದು ಆಮೇಲೆ ಮಾರು, ಮನೆ ಮೊದಲು ಗೆಲ್ಲಬೇಕು. ಅದನ್ನು ಋಷಭ ನಾಮಕ ಭಗವಂತ ತನ್ನೆಲ್ಲ ಮಕ್ಕಳನ್ನು ಕೂಡಿಸ್ಕೊಂಡು ಈ ಭಾಗವತದ ಧರ್ಮಗಳನ್ನು ಉಪದೇಶಿಸಿ ಅವರನ್ನೆಲ್ಲ ಟ್ರೈನ್ ಮಾಡಿದ. ಮೊದಲನೇ ಮಗ ಭರತ, ಅವನು ಆಳ್ವಿಕೆ ನಡೆಸಿದ, ರಾಜ್ಯಭಾರ ಮಾಡಿದ. ಆಮೇಲೆ ತನ್ನ ಮಗನಿಗೆ ರಾಜ್ಯ ಒಪ್ಪಿಸಿ, ಇನ್ನು ವಯಸ್ಸಾಯ್ತು ನನಗೆ ಅಂತ ವಾನಪ್ರಸ್ಥ, ವನದಲ್ಲಿದ್ದು ದೇವರ ಕಥಾ ಶ್ರವಣ ಮಾಡಿಕೊಂಡು ಆಶ್ರಮದೊಳಗೆ ಇರೋಣ ಅಂತ ಬಂದ. ಪುಲಹ ಅಂತ ಒಬ್ಬ ಋಷಿಗಳ ಆಶ್ರಮ. ಇವತ್ತು ಅದು ನೇಪಾಳದಲ್ಲಿದೆ. ನೇಪಾಳದಲ್ಲಿ ಗಂಡಕಿ ಅಂತ ಒಂದು ನದಿ ಹರಿತದೆ. ಭಾಗವತದಲ್ಲಿ ಅದನ್ನು ಚಕ್ರಿ ನದಿ ಅಂತ ಕರೆದಿದ್ದಾರೆ. ಚಕ್ರಿ ನದಿ ಅಂತ. ಚಕ್ರಿ ನದಿ ತೀರದಲ್ಲಿ ಪುಲಹರ ಆಶ್ರಮದಲ್ಲಿ ತನ್ನ ಕೊನೆಯ ವಯಸ್ಸಿನ ಎಲ್ಲ ದಿನಗಳನ್ನು ಕಳೆಯೋಣ ಅಂತ ಅಲ್ಲೇ ಬಂದಿದ್ದಾನೆ ವಿರಕ್ತನಾಗಿ. ನದಿಯಲ್ಲಿ ಸ್ನಾನ ಮಾಡಬೇಕು, ಸೂರ್ಯನಿಗೆ ಅರ್ಘ್ಯ ಕೊಡಬೇಕು, ಜಪ ಮಾಡಬೇಕು, ಸ್ತೋತ್ರ ಹೇಳಬೇಕು, ಪುಲಹ ಋಷಿಗಳ ಆಶ್ರಮದೊಳಗೆ ದೇವರ ಕಥೆಯನ್ನು ಕೇಳಬೇಕು, ಗೆಡ್ಡೆ ಗೆಣಸುಗಳನ್ನು ಆಹಾರ ಮಾಡಿಕೊಂಡಿರಬೇಕು, ಯಾರ ತಂಟೆಗೂ ಹೋಗೋ ಹಾಗಿಲ್ಲ. ಹೀಗೊಂದು ಜೀವನ ನಡೆಸೋಣ ಅಂತ ಬಂದ. ಮಾಡ್ತಾ ಇದ್ದ ಹಾಗೆ. ಒಮ್ಮೆ ಮಧ್ಯಾಹ್ನ ಸೂರ್ಯನಿಗೆ ಅರ್ಘ್ಯ ಕೊಟ್ಟು ಆ ಸೂರ್ಯನ ಅಂತರ್ಯಾಮಿ ನಾರಾಯಣನ ಧ್ಯಾನ ಮಾಡ್ತಿರುವಾಗ ನದಿಯಲ್ಲಿ ಒಂದು ಜಿಂಕೆ ಮರಿ ತೇಲ್ತಾ ಬಂತಂತೆ. ನೋಡಿದ ಅವನಿಗೆ ಕರುಣೆ ಬಂತು. ಸಹಜ ಕರುಣಿ ಭರತ, ಜಿಂಕೆ ಮರಿ ತೇಲ್ತಾ ಬಂದಿದೆ, ಯಾವುದಾದ್ರೂ ಮೊಸಳೆಗೆ ಆಹಾರ ಆಗಿಬಿಡ್ತದೆ ಇನ್ನು ಅಂತ ಅದನ್ನು ಕೈಯಿಂದ ಹಿಡ್ದ. ಮರಿ ಜಿಂಕೆಯನ್ನು ಕೈಯಿಂದ ಹಿಡಿದು ದಡಕ್ಕೆ ತಂದ. ಆಶ್ರಮದಲ್ಲಿಟ್ಟು ಸಾಕಿದ, ಹಾಲು ಕುಡಿಸಿದ, ಆಹಾರ ಕೊಟ್ಟ, ಅದನ್ನು ಬೆಳೆಸಿದ, ತೊಡೆ ಮೇಲೆ ಮಲಗಿಸ್ಕೊಂಡ. ಎಲ್ಲೂ ಬಿಟ್ಟು ಹೋಗ್ತಿರಲಿಲ್ಲ, ಎಲ್ಲಿ ಹೋದರೂ ತೊಗೊಂಡು ಹೋಗ್ತಿದ್ದ ಜಿಂಕೆ ಮರಿನ. ಈಗೆಲ್ಲ ಎಲ್ಲಿ ಹೋದರೂ ತೊಗೊಂಡು ಹೋಗ್ತಾರೆ. 2 ವೀಲರ್ ಮೇಲೂ ಕುಡಿಸ್ಕೊಂಡು ಹೋಗ್ತಾರೆ, 4 ವೀಲಲ್ಲಿ ಕುಡಿಸ್ಕೊಂಡು ಹೋಗ್ತಾರೆ, ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತಾರೆ. ಹೀಗೆ ಒಂದೇನೋ ಒಂದು ಸಾಕಿರ್ತಾರೆ ಮನೆಯೊಳಗೊಂದು. ಅಪ್ಪ ಅಮ್ಮಂದ್ರನ್ನ ಸಾಕೋರು ಕಡಿಮೆ ಆದರೆ ಈಗ ಅವರನ್ನು ಆಶ್ರಮಕ್ಕೆ ಕಟ್ಟಿ ಕಳಿಸ್ಬಿಡ್ತಾರೆ. ಈ ಸ್ಥಿತಿ ಇವತ್ತು. ಆ ಜಿಂಕೆ ಮರಿನ ಸಾಕಿದ, ಅದನ್ನೇ ತನ್ನ ಹೆಗಲ ಮೇಲೆ ಹೊತ್ತ. ಆಶ್ರಮದಲ್ಲಿ ಎಲ್ಲ ಕಡೆಯಲ್ಲೂ ಜಿಂಕೆ ಓಡಾಡ್ಕೊಂಡಿರ್ತಿತ್ತು ಇವನು ಕಣ್ಣೆದುರುಗಡೆ. ಪ್ರವಚನಕ್ಕೂ ಅದನ್ನು ಕರ್ಕೊಂಡು ಹೋದ. ಪುಲಹ ಋಷಿಗಳ ಆಶ್ರಮದಲ್ಲಿ ಪ್ರವಚನ ಕೂತಾಗ ತೊಡೆ ಮೇಲೆ ಕೂಡಿಸ್ಕೋತಿದ್ದ. ಕುಳಿತರು ಜಿಂಕಿ, ನಿಂತರು ಜಿಂಕಿ, ಮಾತಾಡಿಸಿದರೆ ಜಿಂಕಿ. ಎಲ್ಲ ರಾಜ್ಯ, ಅಧಿಕಾರ, ಮಕ್ಕಳು, ಸೊಸೆಯಂದ್ರನ್ನ ಬಿಟ್ಟು ಬಂದಂಥ ಭರತನಿಗೆ ಜಿಂಕೆ ಒಂದು ದೊಡ್ಡ ಗಂಟು ಬಿಟ್ಟು ದೊಡ್ಡದಾಗಿ ಗಂಟು ಬಿತ್ತು. ಜಿಂಕೆ ಜಿಂಕೆ ಅನ್ಕೊಂಡೇ ಇರ್ತಿದ್ದ ಯಾವಾಗಲೂ. ಮೊದಲೆಲ್ಲ ಧ್ಯಾನಕ್ಕೆ ಕೂತ್ರೆ ಎಷ್ಟೊತ್ತು ಕೂಡ್ತಿದ್ದ. ಜಿಂಕೆ ಬಂದಮೇಲೆ ಧ್ಯಾನದ ಸಮಯ ಎಲ್ಲ ಕಡಿಮೆ ಆಗ್ಲಿಕ್ಕೆ ಶುರು ಆಯ್ತಂತೆ. ಜಿಂಕೆ ಸಾಕಬೇಕಲ್ಲ, ಅದಕ್ಕೆ ತೊಳಸ್ಬೇಕು, ಅದಕ್ಕೆ ಸ್ನಾನ ಮಾಡಿ. ಈಗೆಲ್ಲ ಅದರದ್ದೇ ಸೋಪುಗಳು ಬೇರೆ. ಈಗ ಮನೆ ಒಳಗೇನಾದರೂ ಒಂದು ಸಾಕಿರ್ತಾರಲ್ಲ, ಅದರದ್ದು ಆಹಾರ ಬೇರೆ, ಅದರದ್ದೊಂದು ಮೆಡಿಕಲ್ ಶಾಪ್ ಬೇರೆ ಆಗಿದೆ ಈಗೆಲ್ಲ ಕಡೆ ಗಲ್ಲಿಗಳಲ್ಲಿ. ಕುತ್ತಿಗೆಗೆ ಹಾಕ್ಲಿಕ್ಕೆ ಅದರದ್ದೊಂದು ಚೈನ್ ಬೇರೆ, ಕಲರ್ ಚೈನ್ ಬಂದಿದ್ದಾವೆ, ಅದರದ್ದು ಬಟ್ಟೆ ಬೇರೆ. ಹಾಗೆ ಅವನಿಗೆ ಅದರದ್ದೇ ಯೋಚನೆ. ಅದನ್ನು ಸಾಕಬೇಕು, ಸಲಹಬೇಕು. ಕಾಡಿನಲ್ಲಿ ಯಾವುದಾದ್ರೂ ಹುಲಿ ಸಿಂಹ ಆಹಾರ ಮಾಡ್ಕೊಂಡು ಹೋದರೆ ಏನು ಮಾಡೋಣ, ತಾಯಿ ಇಲ್ಲ ತಬ್ಬಲಿ ಅಂತ ಅದ್ರ ಮೇಲೆ ಭಾಳ ಕರುಣೆ ಬಂತು. ದೇಹ ಬಿಡೋ ಸ್ಥಿತಿ ಬಂದಿದೆ. ಜಿಂಕೆಯ ಮೇಲೆ ಮಾತ್ರ ಸ್ನೇಹ ಹೋಗ್ತಾ ಇಲ್ಲ. ಮೃತ್ಯು ಪಾಶ ಹಾಕಿ ಎಳಿತಾ ಇದೆ. ಸಾಯುವ ಹಾಗಾದ. ಸಾಯುವಾಗಲೂ ಜಿಂಕೆಯನ್ನು ಗಟ್ಟಿ ಹಿಡ್ಕೊಂಡಿದ್ದಾನೆ. ನಾನೇ ಸತ್ತೋದ್ರೆ ನಿನ್ನ ಸ್ಥಿತಿ ಏನು ಅಂತ. ಹೀಗೆ ಹೇಳ್ಕೊಂಡು ಜಿಂಕೆ ಅಂತ ಹೇಳಿ ದೇಹ ಬಿಟ್ಟಂತೆ. ಭಾಗವತ ಹೇಳ್ತದೆ, ಜಿಂಕೆಯನ್ನು ನೆನಪಿಸ್ಕೊಂಡು ದೇಹ ಬಿಟ್ಟದ್ದಕ್ಕೆ ಮರುಜನ್ಮ ಜಿಂಕೆಯಾಗಿ ಹುಟ್ಟಿದ ಅಂತದೆ. ಮೃಗ ಶರೀರಮವಾಪ. ಮನುಷ್ಯ ಸ್ನೇಹ ಮಾಡೋದು, ಪ್ರಾಣಿಗಳ ಮೇಲೆ ದಯೆ ತೋರಿಸೋದನ್ನು ತಪ್ಪು ಅಂತ ಶಾಸ್ತ್ರ ಹೇಳಲಿಲ್ಲ. ಭೂತ ದಯೆ ಬಹಳ ಮುಖ್ಯ, ವ್ಯಾಮೋಹ ಮಾತ್ರ ತಪ್ಪು ಅಂತ ಹೇಳ್ತದೆ. ನಮ್ಮೊಳಗೇನಾಗಿದೆ,
ದಯೆಗಿಂತ ವ್ಯಾಮೋಹ ಜಾಸ್ತಿ. ಅವನಿಗೆ ದಯೆ ಬಂದದ್ದಾದ್ರೆ ತಪ್ಪಲ್ಲ, ಆದರೆ ವ್ಯಾಮೋಹ ಬಂತಂತ. ನಾನಿಲ್ಲದೆ ಇದ್ರ ಬದುಕು ಹೇಗೆ, ನಾನೇ ಹೋಗಿಬಿಟ್ರೆ ಇದನ್ನು ಯಾರು ಸಾಕೋರು, ನಾನಿಲ್ಲ ಅಂದರೆ ಕಾಡಿನಲ್ಲಿ ಇದನ್ನು ಯಾವ ಆಹಾರ ಮಾಡಿಕೊಳ್ತದೋ, ಇಂಥವೆಲ್ಲ ಬಂತವನಿಗೆ, ವ್ಯಾಮೋಹ ಬಂತು. ಅದು ಅವನಿಗೆ ಕೊನೆ ಸಾಯುವ ಕ್ಷಣಗಳಲ್ಲಿಯೂ ಹೆಚ್ಚಾಯಿತು. ಹಾಗಾಗಿ ಆ ಮೋಹದಿಂದ ಜಿಂಕೆ ಜಿಂಕೆ ಅಂತ ಸ್ಮರಿಸ್ತಾ ದೇಹ ಬಿಟ್ಟು. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ. ಯಂ ಯಂ ವಾಪಿ ಸ್ಮರನ್ ಭಾವಂ. ಮನುಷ್ಯ ದೇಹ ಬಿಡುವ ಕ್ಷಣಗಳಲ್ಲಿ ಯಾವ ಭಾವನೆಯನ್ನು ಇಟ್ಕೊಂಡು ಸಾಯ್ತಾನೋ ಆ ದೇಹ ಬಿಟ್ಟ ನಂತರ ಅದೇ ಶರೀರಕ್ಕೆ ಬರ್ತಾನಂತೆ. ಅದಕ್ಕೆ ನಾವು ವಸ್ತುಗಳ ಮೇಲೆ ವ್ಯಾಮೋಹ ಮಾಡುವಾಗ ಬಹಳ ಎಚ್ಚರ ಇರಬೇಕು. ಅವನಿಗೇನೋ ಪಾಪ ಒಂದೇ ಜಿಂಕೆ, ನಮಗೆಷ್ಟು ಜಿಂಕೆಗಳು ಗಂಟು ಬಿದ್ದಿದ್ದಾವೆ. ಈ ಮೊಬೈಲ್ ಜಿಂಕಿ, ಟಿ ವಿ ಜಿಂಕಿ, ವಾಹನದ ಜಿಂಕಿ, ಟ್ಯಾಬ್ಲೆಟ್ ಜಿಂಕಿ, ಛೇ 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 ಛೇ, ಒಂದಾ ಎರಡಾ? ನಾವೇನು ಮೊಬೈಲ್, ಇನ್ಯಾರ ಕೈಗೆ ನಾವು ಮೊಬೈಲ್ ಆಗಲಿಕ್ಕಿದ್ದೇವೋ ಏನೋ ಗೊತ್ತಿಲ್ಲ. ಅದನ್ನು ಬಿಡಲಾರೆವು. ಮಲಗಿದಾಗ, ತಲೆದಿಂಬಿನ ಹತ್ರ, ಪೂಜೆ ಕೂತಾಗ, ಆಫೀಸಿಗೆ ಹೋಗುವಾಗ, ವಾಹನ ಚಲಿಸುವಾಗ ನೋಡೋದೇ ನೋಡೋದು ಮಾಡ್ತಾಯಿದ್ದೀವಿ. ಅಂದರೆ ನಮಗೇನಾಗಲಿಕ್ಕಿದೆ ಯೋಚಿಸ್ಬೇಕಲ್ಲ. ನಮ್ಮ ಬುದ್ಧಿ, ನಮ್ಮ ಮನಸ್ಸು, ನಮ್ಮ ಇಂದ್ರಿಯ ಎಲ್ಲ ಮುಡುಪಾಗಿ ಇಟ್ಟಿದ್ದೇವೆ ಯಾವುದ್ರದ್ದೋ ಸಲುವಾಗಿ. ಇದು ಮನುಷ್ಯನನ್ನು ಕೆಳಗೆ ಹಾಕ್ತದೆ ಅಂತದು. ಅದ್ರ ಬದಲು ಭಗವಂತನ ಸ್ಮರಣೆ ಬಂದಿದ್ದಿದ್ರೆ ಭರತನಿಗೆ, ಇಷ್ಟು ದೇಶ ಎಲ್ಲ ಆಳಿದಾತ, ಭಗವಂತನ ಉಪದೇಶವನ್ನೇ ಕೇಳಿದಾತ, ಋಷಭನಾಮಕ ವಿಷ್ಣುವಿನ ಉಪದೇಶ ಕೇಳಿದವ, ಅವನಿಗೆ ದೇವರ ಸ್ಮರಣೆ ಬರಲಿಲ್ಲ, ವ್ಯಾಮೋಹ ಬಂದ್ಬಿಡ್ತು. ಇದು ನಮಗೆ ಕೊಟ್ಟ ಎಚ್ಚರಿಕೆ ಅಂತದೆ ಭಾಗವತ ಈ ಕಥೆ. ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ. ಕೊನೆಗಾಲಕ್ಕೆ ದೇವರ ಸ್ಮರಣೆ ಬರೋದು ಅಷ್ಟು ಸುಲಭನೂ ಇಲ್ಲ. ಯಾವಾಗಲೂ ದೇವರ ಸ್ಮರಣೆ ಮಾಡ್ತಿದ್ರೆ ಕೊನೆಗೆ ದೇವರ ಸ್ಮರಣೆ ಬರಬಹುದು. ಯಾವತ್ತೂ ಮಾಡದೇ ಇದ್ದರೆ ಕೊನೆಗೆ ಹ್ಯಾಕೆ ಬರೋದಪ್ಪ? ಆವಾಗ ವಿಶೇಷವಾಗಿ ಸ್ಮರಣೆ ಬರಬೇಕು ಅಂತಂತದ್ದು. ಅಂತಕಾಲೇ ವಿಶೇಷತಃ ಅಂತಂದಿದ್ದಾರೆ. ಇವನಿಗೆ ಜಿಂಕೆ ಜನ್ಮ ಬಂದಾಗ ಹಿಂದಿನ ಜನ್ಮದಲ್ಲಿ ಏನು ತಪ್ಪು ಮಾಡಿದೆ ಅಂತ ನೆನಪಿತ್ತಂತೆ. ಅದಕ್ಕೆ ಜಾತಿ ಸ್ಮರ ಅಂತ ಕರೀತಾರೆ, ಜನ್ಮಾಂತರದ ಸ್ಮರಣೆ. ಜಿಂಕೆ ಬೇರೆ ಜಿಂಕೆಗಳ ಜೊತೆಗೆ ಸೇರ್ತಿಲ್ಲ, ಇದು ಆಟ ಆಡ್ತಿಲ್ಲ, ಕುಣಿತಿಲ್ಲ, ನಲಿತಿಲ್ಲ, ಒಂದೇ ಕಡೆ ಕೂತು ಅಳುತ್ತಿತ್ತಂತೆ. ನಾನು ಯಾಕಾದರೂ ಈ ಜಿಂಕೆ ಮೇಲೆ ಮಾಡಿದ್ನೋ ವ್ಯಾಮೋಹ, ಇನ್ನೊಂದು ಮನುಷ್ಯ ಶರೀರ ಕೊಡಲಿ ನನಗೆ, ದೇವಸ್ಥಾನಗಳಿಗೆ ಹೋಗೋ ಹಾಗಿಲ್ಲ, ದೇವರ ದರ್ಶನ ಮಾಡೋ ಹಾಗಿಲ್ಲ, ಅಲ್ಲಿ ನಡೆಯುವ ಹರಿಕಥೆಯಲ್ಲಿ ಕೂಡೋ ಹಾಗಿಲ್ಲ, ಕೂತ್ರೆ ಓಡಿಸ್ತಿದ್ರಂತೆ. ಜಿಂಕೆ ಬಂತು ಓಡಿಸ್ರಿ ಅಂತಿದ್ರಂತೆ. ನೋಡಿದರೆ ಈ ಒಳಗಡೆಯಲ್ಲಿ ಸಚೇತನ ಬಹಳ ದುಃಖ ಪಡ್ತಿದ್ದಾನೆ. ಇನ್ನೊಂದು ಮನುಷ್ಯ ಜನ್ಮ ಕೊಟ್ಟರೆ ನಾನು ಸಾಧನೆ ಮಾಡ್ತೇನೆ, ತಪ್ಪಾಗಿದೆ ನಂದು ಅಂತ ಅಳುತ್ತಿತ್ತು. ಭಗವಂತ ಕರುಣಾಮಯಿ, ಇಷ್ಟು ಬೇಡ್ಕೋತಿದ್ದಾನಲ್ಲ ಅಂತ ಜಿಂಕೆ ಶರೀರವನ್ನು ಕಳೆದು ಮನುಷ್ಯ ಶರೀರ ಕೊಟ್ಟನಂತವನಿಗೆ. ಆಗ ಅವನನ್ನು ಅಂಗಿರಸ ವಿಪ್ರನ ಮನೆಯಲ್ಲಿ ಹುಟ್ಟಿಸಿದ. ಅಂಗಿರಸ ಗೋತ್ರದ ಒಬ್ಬ ವಿಪ್ರ, ಅವರ ಮನೆಯಲ್ಲಿ ಬಹಳ ಮಕ್ಕಳಿದ್ದರೂ ಕೊನೆಯ ಮಗನನ್ನಾಗಿ ಹುಟ್ಟಿಸಿಬಿಟ್ಟ. ಅಣ್ಣಂದರೆಲ್ಲ ಯೋಚನೆ ಮಾಡ್ತಿದ್ದಾರೆ ಇವನ ಬಗ್ಗೆ. ಹುಟ್ಟಿದಾಗಲೇ ಈತ ಮತ್ತೆ ಜನ್ಮಾಂತರದ ಸ್ಮರಣೆ ಇತ್ತಂತೆ. ನಾನು ಎಲ್ಲಿ ತಪ್ಪು ಮಾಡಿಬಿಡ್ತೇನೋ ಅಂತ ಒಳಗಡೆಯಲ್ಲಿ ಹೆದರಿಕೆ. ಒಳ್ಳೆಯ ಜ್ಞಾನ, ದೇವರ ಸ್ಮರಣೆ, ಯಾರೊಟ್ಟಿಗೂ ಮಾತೇ ಇಲ್ಲಂತೆ. ಯಾಕಂದರೆ ಯಾರ್ದಾದ್ರ ಜೊತೆಗೆ ಮಾತನಾಡಬೇಕು, ಮತ್ತೆ ಅವ್ರ ಜೊತೆಯಲ್ಲಿ ಸಂಘ ಬೆಳೀತದೆ. ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ. ಮನುಷ್ಯನಿಗೆ ಒಬ್ಬರ ಜೊತೆಗೆ ಸ್ನೇಹ ಬೆಳೆಸ್ದ ಅಂದರೆ ಜೊತೆಯಲ್ಲೇ ಕಾಮ, ಕ್ರೋಧ, ಮೋಹ ಅವುಗಳೆಲ್ಲ ಬೆಳೀಲಿಕ್ಕೆ ಶುರು ಆಗ್ತವೆ. ಅದರಿಂದ ಬುದ್ಧಿ ನಾಶ ಆಗ್ತದೆ, ತನ್ನನ್ನು ತಾನು ನಾಶ ಮಾಡ್ಕೊಳ್ತಾನೆ. ಹಾಗಾಗಿ ಭರತ ಬಹಳ ಬುದ್ಧಿವಂತನಾದ. ಮಾತು ಬಂದರೂ ಮಾತಿಲ್ಲ, ಕಣ್ಣಿದ್ರೂ ಕಣ್ಣಿಲ್ಲ, ಕಿವಿ ಇದ್ದರೂ ಕಿವಿ ಇಲ್ಲ ಅನ್ನೋ ಹಾಗೆ ನಟನೆ ಮಾಡಿದ. ಅದಕ್ಕೆ ಅವನಿಗೆ ಜಡ ಅಂತ ಕರಿತಿದ್ರಂತೆ. ನಮ್ಮ ಮನೆಯಲ್ಲಿ ಒಂದು ಜಡ ಹುಟ್ಟಿದೆ, ಯಾತಕ್ಕೂ ಕೆಲಸಕ್ಕೆ ಬರಲ್ಲ, ಅವನೇನು ಕಲಹ ಮಾಡಲ್ಲ, ಮಾತೇ ಆಡಲ್ಲ. ಹಾಗಾಗಿ ಅಣ್ಣಂದರು ಯೋಚಿಸಿ ತಮ್ಮನಿಗೆ ಹೊಲ ಕಾಯ್ಲಿಕ್ಕೆ ಚೆನ್ನಾಗಿದ್ದಾನಿವ ಅಂತ ಕ್ಷೇತ್ರಪಾಲಂ ವಿದಧಾರ. ಮಾತು ಬರದೇ ಇದ್ದರೆ ಮನೆಯೊಳಗೆ, ಏನೂ ಬೇಡದೇ ಇದ್ದರೆ
ಹಠ ಮಾಡದೇ ಇದ್ದರೆ ಅವರನ್ನು ಈ ಥರ ನೋಡ್ತಾರೆ. ಯಾವಾಗಲೂ ಅವನನ್ನು ಹೊಲ ಕಾಯಲಿಕ್ಕೆ ಇಟ್ಬಿಟ್ರು. ಅವನು ಹೊಲ ಕಾಯಲಿಕ್ಕೆ ವೀರಾಸನೆ ಉಪವಿಶ್ಯ. ಭಾಗವತದಲ್ಲಿ ಇದೆಲ್ಲ ಗದ್ಯ ರೂಪವಾಗಿ ಬಂದಿದೆ. ಒಟ್ಟು 12 ಸ್ಕಂಧಗಳಲ್ಲಿ ವೇದವ್ಯಾಸರು ಕೆಲವು ಭಾಗವನ್ನು ಗದ್ಯ ರೂಪವಾಗಿ ಹೇಳ್ತಾರೆ, ಕೆಲವು ಭಾಗ ಪದ್ಯ ರೂಪವಾಗಿದೆ. ಬಹುಪಾಲು ಪದ್ಯ, 5ನೇ ಸ್ಕಂಧ ಮಾತ್ರ ಗದ್ಯ. ಹಾಗಾಗಿ ಗದ್ಯ ಪದ್ಯಾತ್ಮಕವಾಗಿ ಭಾಗವತ ಬಂದಿದೆ, ವೇದದಂತೆ ಅಂತ ತಿಳಿಸ್ತಾರೆ. ವೇದವೂ ಅಷ್ಟೇ ಅಲ್ವೇ, ವೇದವೂ ಕೂಡ ಗದ್ಯ ರೂಪನೂ ಇದೆ, ಪದ್ಯ ರೂಪ. ಅದಕ್ಕೆ ಗಾನಮಯ, ಆ ವೇದವನ್ನು ಗಾನಮಯ ಅಂತ ಕರೀತಾರೆ. ಹೇಗೆ ಭಾಗವತವು ತತ್ಸದೃಶವಾದದ್ದು. ಅದಕ್ಕೆ 5ನೇ ಸ್ಕಂದದಲ್ಲೆಲ್ಲ ಗದ್ಯ ಭಾಗ ಬಹಳ. ವೀರಾಸನೆ ಉಪವಿಶ್ಯ, ವೀರಾಸನದಲ್ಲಿ ಕುಳಿತುಕೊಂಡು ಆಕಳು ಬರಬಾರ್ದು, ಪ್ರಾಣಿಗಳು ಬರಬಾರ್ದು, ಇಲ್ಲಿದ್ದಂಥ ಧಾನ್ಯಗಳನ್ನು ತಿನ್ನಬಾರ್ದು ಅಂತ ಹೊಲ ಕಾಯ್ತಾ ನಿಂತಿದ್ದಾನೆ ಕ್ಷೇತ್ರಪಾಲಕನಾಗಿ. ಕ್ಷೇತ್ರಪಾಲಕನಾದಾಗ ಒಂದು ಘಟನೆ ನಡೀತು ಅಂತದೆ ಭಾಗವತ. ಒಬ್ಬ ರಾಜ, ಅವನಿಗೊಂದು ಗಂಡು ಸಂತತಿ ಆಗಬೇಕು ಅಂತ ಅಪೇಕ್ಷೆ. ಯಾರೋ ದೈವಜ್ಞರನ್ನು ಕೇಳ್ದ, ನೀನು ನರಬಲಿ ಕೊಟ್ಟರೆ ಗಂಡು ಸಂತತಿ ಆಗ್ತದೆ ಅಂದ್ರಂತೆ. ಊರ ಹೊರಗೆ ಭದ್ರಕಾಳಿ ಇದ್ದಾಳೆ, ಅವಳಿಗೆ ಪ್ರೀತಿ ಆಗಲಿ ಅಂತ ಒಂದು ನರಬಲಿ ಕೊಡು, ಅಂದರೆ ನಿನ್ನ ಗಂಡು ಸಂತತಿ ಆಗ್ತದೆ. ಅವನು ಅದನ್ನೇ ತಿಳ್ಕೊಂಡು ನರಬಲಿ ಬೇಕು, ನರ ಯಾರು ಬೇಕು ಹೇಳಿ ಕಳಿಸಿದ. ಎಲ್ಲಾದರೂ ಒಂದು ನರ ಇದ್ದರೆ ಎತ್ಕೊಂಬರ್ರಿ ಅಂತಂದ. ದಷ್ಟಪುಷ್ಟ ಆಳು ಇವನು ಭರತ. ಯಾರು ನೀನು ಅಂತ ಅವರು ರಾಜಭೃತ್ಯರು ಬಂದು ಕೇಳಿದರು. ಮಾತಿಲ್ಲ. ಎಲ್ಲಿ ಏನು ಮಾಡ್ತಿದ್ದಿ, ಏನಿಲ್ಲಿ ಕೂತಿದೆಯಲ್ಲ ಯಾಕೆ ಅಂದರು. ಮಾತಿಲ್ಲ. ಮಾತಿಲ್ಲ ಅಂದ್ಕೂಡಲೇ ಅವ್ರಿಗೆ ಖುಷಿ ಆಯಿತು. ಮಾತು ಬರಲ್ಲ, ಕೂಗಲ್ಲ, ವಿರೋಧ ಮಾಡಲ್ಲ, ಇಂಥವನನ್ನು ಬಲಿ ಕೊಟ್ಟರೆ ನಮ್ಮ ರಾಜನಿಗೆ ಒಳ್ಳೆ ಮಗು ಹುಡ್ತದೆ ಅಂತ ಅವ್ರು ಅಂದ್ಕೊಂಡ್ರು. ಅವನ್ನ ಎಳ್ಕೊಂಡು ಭದ್ರಕಾಳಿ ಗುಹೆಗೆ ತೊಗೊಂಡು ಬಂದು ಆಹಾರ ಹಾಕಿ, ಅವನ ಮೈ ಮೇಲೆ ಕುಂಕುಮದ ನೀರು ಚೆಲ್ಲಿ, ಅರಿಶಿಣದ ನೀರು ಚೆಲ್ಲಿ, ಕುತ್ತಿಗೆಗೆ ಮಾಲೆ ಹಾಕಿ, ಹಣೆಗೊಂದು ತಿಲಕ ಇಟ್ಟು, ಧೂಪಾರ್ತಿ ಮಾಡಿ, ಆ ಕಟಕನ ಕೈಯಲ್ಲಿ ಖಡ್ಗ ಕೊಟ್ಟು ಭದ್ರಕಾಳಿ ಮುಂದೆ ಕುತ್ತಿಗೆ ಆ ಜಾಗ, ಆ ವಧಸ್ಥಾನಕ್ಕಿಟ್ಟು ಇನ್ನು ಕುಯ್ಯಬೇಕು, ಅಂದರೆ ಅದಕ್ಕೆ ಖಡ್ಗ ಹಾಕಬೇಕು. ಸುಮ್ಮನೆ ಇದ್ದಾನಂತೆ ಭರತ. ಅವನಿಗೆ ಗೊತ್ತಾಗ್ತಾ ಇದೆ ನನ್ನೇ ಬಲಿ ಕೊಡ್ತಿದ್ದಾರೆ ಅಂತ. ಕುರಿ ಗೊತ್ತಾಗಲ್ವೇನು ಬಲಿ ಕೊಡುವಾಗ? ಬಲಿ ಕೊಡುವಾಗ ಮತ್ತು ಗೊತ್ತಾಗದೆ ಏನು? ಗೊತ್ತಾಗ್ತಿದೆ. ಬಲಿ ಕೊಡ್ತಾರೆ, ಇಷ್ಟು ಕುತ್ತಿಗೆಗೆ ಹಾರ ಹಾಕಿದ್ದಾರೆ, ಅರಿಶಿಣದ ನೀರು ಚೆಲ್ಲಿದ್ದಾರೆ, ಭದ್ರಕಾಳಿ ಮುಂದೆ ತಂದು ನಿಲ್ಲಿಸಿದ್ದಾರೆ, ಕೈಯಲ್ಲಿ ಖಡ್ಗ ಕೊಟ್ಟು ಕಟಕನ ನಿಲ್ಲಿಸಿದ್ದಾರೆ. ಇನ್ನೇನು ಖಡ್ಗ ಹಾಕ್ತಾನೆ ತಲೆಗೆ ಅಂತ ಗೊತ್ತು, ಆದರೂ ಏನೂ ಮಾತಾಡ್ತಾ ಇಲ್ಲ. ಅದು ದೈವ ಸಂಕಲ್ಪ ಅಂದ್ಬಿಟ್ಟಂತೆ ಭರತ. ಅಷ್ಟು ದೃಢವಾಗಿದೆ ಮನಸ್ಸು. ಮಾತಾಡಲ್ಲ, ರಕ್ಷಿಸು ಅಂತ ಕೇಳಲ್ಲ. ನನ್ನನ್ನು ಹುಟ್ಟಿಸಿದವನು ದೇವರು ಅಂದ ಮೇಲೆ ರಕ್ಷಿಸೋ ಜವಾಬ್ದಾರಿ ಅವನದಿದೆ, ನಂದಲ್ಲ ಅಂತಂದ್ಬಿಟ್ನಂತೆ. ಇನ್ನೇನು ಖಡ್ಗ ಕುತ್ತಿಗೆಗೆ ಬೀಳಬೇಕು ಅಷ್ಟರಲ್ಲಿ ಭದ್ರಕಾಳಿ ಪ್ರಕಟಳಾಗಿಬಿಟ್ಲು. ಅವಳ ಕೈಯಲ್ಲಿದ್ದ ಆಯುಧಗಳನ್ನು ಬೀಸಿದ್ಲು, 100 ಜನ ರಾಜಭೃತ್ಯರನ್ನು ಕೊಂದ್ಲು, ರಾಜನ ರುಂಡವನ್ನು ಚಂಡಾಡಿದ್ಲು, ಘೋರ ಯುದ್ಧ ಮಾಡಿದ್ಲು. ಇಷ್ಟು ಘೋರ ಯುದ್ಧದೊಳಗೆ ಉಳಿದವನು ಯಾರು ಅಂದರೆ ಭರತ ಮಾತ್ರ ಉಳಿದಿದ್ದಂತೆ. ಅವನು ಉಳಿಸಿದ್ಲು ಭದ್ರಕಾಳಿ. ಕಂದ ನೀನು ಏಳು ಅಂತ ಎಬ್ಬಿಸಿ ಗುಹೆಯಿಂದ ಹೊರಗೆ ಕಳಿಸಿಬಿಟ್ಲಂತೆ. ಈ ಕಥೆಯನ್ನು ಭಾಗವತದಲ್ಲಿ ಹೇಳ್ತದೆ ನೋಡಿ. ಈ ಕಥೆಯ ಸಂದೇಶ ಏನು? ಅಪಿತು ಮಹದ ಅಭಿಚಾರಾತಿಕ್ರಮ ಆತ್ಮನೇ ಫಲತಿ ಅಂತಾರೆ. ನಾವು ಮಾಡುವ ಮಹಾತ್ಮರಿಗೆ ದ್ರೋಹ, ಹರಿಭಕ್ತರಿಗೆ ಅವರ ಮೌನವನ್ನು ದುರುಪಯೋಗ ತಗೊಂಡ್ರೆ, ಅವರ ಸಹನವನ್ನೇ ನಾವು ಅಶಕ್ತಿ ಅಂತ ತಿಳಿದು ಅವರಿಗೆ ಕೆಡಕು ಮಾಡಲಿಕ್ಕೆ ಹೊರಟ್ರೆ ಅದು ನಮಗೆ ತಿರುಗು ಬಾಣವಾಗ್ತದೆ ಅನ್ನಲಿಕ್ಕೆ ಭರತನ ಕಥೆ ಅಂತದೆ ಭಾಗವತ. ಅಪಿತು ಮಹದ ಅಭಿಚಾರಾತಿಕ್ರಮ ಆತ್ಮನೇ ಫಲತಿ. ಅದು ರಾಜ ಇಂಥ ದೇವಭಕ್ತನನ್ನು ಕೊಲ್ತೇನೆ, ಬಲಿ ಕೊಡ್ತೇನೆ ಅಂತ ಹೋದದ್ದಕ್ಕೆ ಅವನ ರುಂಡವನ್ನೇ ಬಲಿ ತಗೊಂಡು ಬಿಟ್ಲಂತೆ. ಆದರೆ ಭರತನಿಗೆ ಏನಾಗಲಿಲ್ಲ, ರಕ್ಷಣೆ ಆಯಿತು, ಪ್ರಾಣ ಉಳಿತು. ಯಾಕೆ ಉಳಿತು ಪ್ರಾಣ ಅವನಿಗೆ? ರಕ್ಷತಿ ಇತ್ತೇವ ವಿಶ್ವಾಸ ತದೀಯೋಹಮಿತಿ ಸ್ಮೃತಿ. ಅವನೊಬ್ಬ ಇದ್ದಾನೆ ನನ್ನನ್ನು ರಕ್ಷಿಸಲಿಕ್ಕೆ. ನಾನು ಅವನವ, ನಾನು ಇನ್ನೊಬ್ಬರವನಲ್ಲ, ನಾನು ಅವನ ಭಕ್ತ. ಈ ವಿಶ್ವಾಸ, ಈ ಶ್ರದ್ಧೆ ಇದೇ ಭದ್ರಕಾಳಿಯ ರೂಪದಲ್ಲಿ ಬಂದು ದೈವ ಕಾಪಾಡ್ತಂತೆ. ಈ ಶ್ರದ್ಧೆ ನಮಗೆ ಬೇಕು ಅಂತ ಭಾಗವತ ಈ ಕಥೆ ಹೇಳ್ತದೆ. ನಾನು
ನಡೀತಿರುವ ದಾರಿ ಪ್ರಾಮಾಣಿಕವಾಗಿದೆ, ನನ್ನ ಬದುಕು ಸರಿಯಾಗಿದೆ, ನಾನು ಇನ್ನೊಬ್ಬರಿಗೆ ಕೆಡಕು ಮಾಡಿಲ್ಲ, ಕೆಟ್ಟದ್ದನ್ನು ಬಯಸಿಲ್ಲ, ಮಾಡಬೇಕಾದ ಧರ್ಮಗಳನ್ನು ಮಾಡ್ತಾ ಬಂದಿದ್ದೇನೆ. ಇಷ್ಟಾಗಿಯೂ ನನ್ನ ಮೇಲೆ ವಿರೋಧ ಮಾಡ್ತಾರೆ, ನನ್ನ ಕೊಲ್ಲಿಕ್ಕೆ ಬರ್ತಾರೆ ಅಂದರೆ ನನ್ನನ್ನು ರಕ್ಷಿಸೋ ಜವಾಬ್ದಾರಿ ನಂದಲ್ಲ, ಅವಂದು ಅಂತ ಅವನ ಮೇಲೆ ಹಾಕಬೇಕಂತ. ನಾವು ಅಷ್ಟರಲ್ಲಿ ಜಾರಿ ಬಿಡ್ತೇವೆ. ಇವತ್ತು ಏನೇ ಆಗಲಿ ನಮ್ಮ ಕಾಲ ಮೇಲೆ ನಾವು ನಿಲ್ಲಬೇಕು ನೋಡಿ ಅಂತಿರ್ತಾರೆ ಭಾಳ ಜನ. ಯಾರನ್ನಾದ್ರೂ ಮಾತು ಕೇಳ್ರಿ, ಸ್ವಲ್ಪ ಏನೇ ಆಗಲಿ ನಮ್ಮ ಕಾಲ ಮೇಲೆ ನಾವು ನಿಲ್ಲಬೇಕು, ಅಲ್ಲ ದೇವ್ರು ಕಾಪಾಡ್ತಾನೆ ಇಲ್ಲ ಅಂತಲ್ಲ ಅಂತ ಹೀಗೆ ಹೇಳಿ ಮೆಲ್ಲನೆ ಮತ್ತೆ ಹೇಳ್ತೀವಿ. ಏನೇ ಆಗಲಿ ನಮ್ಮ ಕಾಲ ಮೇಲೆ ನಿಲ್ಲಬೇಕು. ಏನು ಕಾಲ ಮೇಲೆ ನಿಲ್ತೇವೋ, ಏನು ದೇವರಲ್ಲಿ ವಿಶ್ವಾಸ ಮಾಡ್ತೇವೋ, ಒಂದಕ್ಕೊಂದಕ್ಕೆ ತಾಳ ಇಲ್ಲ. ಭಾಗವತ ಹೇಳಿಕೊಡ್ತದೆ, ಪರಿಪೂರ್ಣ ಅವನ ಮೇಲೆ ವಿಶ್ವಾಸ ಮಾಡು, ಅವನ ಮೇಲೇ ನಿನ್ನನ್ನು ನೀನು ತೊಡಗಿಸ್ಕೊ. ರಕ್ಷತಿ ರಕ್ಷತಿ ಅಂತ ವಿಶ್ವಾಸ ಮಾಡಿದರೆ ರಕ್ಷಣೆ ಮಾಡೇ ಮಾಡ್ತಾನೆ. ಹೀಗೆ ಭರತನ ಕಥೆ ನಮಗೆಲ್ಲ ಸ್ಫೂರ್ತಿಯನ್ನು ಉಂಟು ಮಾಡಲಿ ಅಂತ ಹೇಳ್ತದೆ. ಇಂಥ ಭರತ ಕಾಡಿನಲ್ಲಿ ನಡ್ಕೊಂಡು ಬರ್ತಾ ಇದ್ದಾನೆ. ಒಮ್ಮೆ ಸಿಂಧು ಸೌವೀರಾಧಿಪತಿ, ಸಿಂಧೂ ದೇಶದ ಒಬ್ಬ ರಾಜ ಭೇಟಿಯಾದ. ಸಿಂಧೂ ದೇಶ ಅಂತ ಕರೀತದೆ ಭಾಗವತದಲ್ಲಿ. ಸಿಂಧೂ ನದಿ ಹರಿಯೋ ಪ್ರಾಂತ ಎಲ್ಲ ಸಿಂಧೂ ದೇಶ. ಅದನ್ನು ಆಮೇಲೇನೋ ಹಿಂದೂ ಮಾಡಿದ್ದಾರೆ ಅಂತ ಬಹಳ ಜನರ ಅಭಿಪ್ರಾಯ ಇದೆ. ರಹುಗಣ ಅಂತ ರಾಜ. ಆ ರಹುಗಣ ರಾಜ ಭರತನೊಟ್ಟಿಗೆ ಮಾತನಾಡ್ತಾನೆ. ಇವನು ನೋಡಿದಾಗ ಪ್ರಾರಂಭದಲ್ಲಿ ಮಾತೇನು ಆಡಲಿಲ್ಲ, ಆಮೇಲೆ ಮಾತನಾಡಿದ. ರಹುಗಣ ರಾಜ ಕಪಿಲನ ಪ್ರವಚನ ಹೊರಟಿದ್ದ. ಪ್ರವಚನ ಹೊರಟವನು ದಾರಿಯಲ್ಲಿ ಇವ ಸಿಕ್ಕ ಕೂಡಲೇ ಇವನಿಗೆ ಮೋಹಿತನಾಗಿ ಇವನ ವರ್ಚಸ್ಸು, ಇವನ ಮಾತು, ಇವನ ಕಣ್ಣಿನಲ್ಲಿದ್ದ ತೇಜಸ್ಸಿಗೆ ಮಾರು ಹೋಗಿ ನೀವೇ ಉಪದೇಶ ಮಾಡ್ರಿ ಅಂತಂದ. ಆಗ ಭರತ ಆವಾಗಲೇ ಮಾತನಾಡಿದ್ದಂತೆ. ಯಾವತ್ತಿನಿಂದಲೂ ಮಾತೇ ಆಡದೇ ಇದ್ದ ಭರತ ಅವತ್ತು ಮಾತನಾಡ್ತಾನೆ. ನಿನಗೆ ತತ್ವೋಪದೇಶ ಬೇಕಾ? ಸರಿ ಹೇಳ್ತೇನೆ ಅಂತಂದ ಭರತ. ಒಬ್ಬ ಶ್ರೀಮಂತ ವ್ಯಾಪಾರಿ ಇದ್ದ, ಹಣ ಸಂಪಾದನೆ ಮಾಡಿದ್ದಂತೆ. ಗಂಟು ಕಟ್ಟಿಕೊಂಡು ಒಂದೂರಿನಿಂದ ಒಂದೂರಿಗೆ ಹೊರಟ. ಹೋಗುವಾಗ ಕಾಡು ದಾರಿಯಲ್ಲಿ ಹೋಗಬೇಕಾಯ್ತು. ಇನ್ನೂ ಊರು ಮುಟ್ಟಲಿಲ್ಲ, ಕಾಡು ದಾರಿಯಲ್ಲಿ ಪ್ರಯಾಣ ಮಾಡ್ತಾ ಇರುವಾಗ 6 ಜನ ಕಳ್ಳರು ಬಂದರು. ಅವನ ಶ್ರೀಮಂತಿಕೆಯನ್ನು ದೋಚಿದ್ರು, ಹಣ ಎಲ್ಲ ದೋಚಿಬಿಟ್ರು ಗಂಟಿನಲ್ಲಿದ್ದದ್ದು. ಕಾಡು ಪ್ರಾಣಿ ಅವು ಹುಲಿ, ಸಿಂಹ, ಕರಡಿ, ಚಿರತೆಗಳೆಲ್ಲ ಬಂದು ಇವನು ಮುತರೋಣ ಅಂತ ತಪ್ಪಿಸ್ಕೊಂಡು ಓಡ್ಲಿಕ್ಕೆ ಶುರು ಮಾಡಿದ. ಓಡುವಾಗ ಗೊತ್ತಾಗಲಿಲ್ಲ, ಒಂದು ಹಾಳು ಬಾವಿ ಇತ್ತಂತೆ ಎದುರುಗಡೆ, ಅದರಲ್ಲಿ ಬಿದ್ದುಬಿಟ್ಟ. ಕೆಳಗೆ ನೋಡ್ತಾನೆ, ಹಣಿಕೆ ಹಾಕಿ ಘಟಸರ್ಪ. ಬೀಳುವಾಗಲೇ ಕಣ್ಣಿಗೆ ಘಟಸರ್ಪ ಬಿದ್ದುಬಿಡ್ತು. ಅದರ ಬಾಯಿಗೆ ಬೀಳ್ತೇನೆ ಅಂತ ಅನ್ನಿಸ್ತು. ಅದರ ಬಾಯಿಗೆ ಬಿದ್ದು ಆಹುತಿ ಆಗೋದಕ್ಕಿಂತ ಎಲ್ಲಾದರೂ ಒಂದು ರಕ್ಷಣೆ ಬೇಕಲ್ಲ ಅಂತ ಯೋಚಿಸುವಾಗ ಒಂದು ಮರದ ಕೊಂಬೆ ಸಿಕ್ತು. ಅದು ಹಾಳು ಬಾವಿ ಆದರೆ ದೊಡ್ಡ ಮರ ಬೆಳೆದಿತ್ತಲ್ಲಿ ಯಾವುದೋ ಒಂದು, ಅದರ ಕೊಂಬೆ ಸಿಕ್ತು, ಗಟ್ಟಿ ಹಿಡ್ದ. ಇವನ ಭಾರಕ್ಕೆ ಈಗಲೋ ಆಗಲೋ ಬೀಳೋ ಹಾಗೆ ಆಯ್ತಂತ. ಅದರಲ್ಲೇ ಜೋತಾಡ್ತಿದ್ದಾನೆ. ಮೇಲ್ ಬರೋಣ ಅಂದರೆ ಕಾಡು ಪ್ರಾಣಿ, ಕೆಳಗೆ ಬಿದ್ದರೆ ಘಟಸರ್ಪ, ಅಲ್ಲೇ ಇರೋಣ ಅಂದರೆ ಈಗಲೋ ಆಗಲೋ ಮುರಿಯೋ ಹಾಗಿದೆ ಆ ಟೊಂಗೆ, ಅದು ಗಟ್ಟಿ ಇಲ್ಲ. ಇಷ್ಟರ ಮಧ್ಯದಲ್ಲಿ ಆ ಮರದಲ್ಲಿ ಒಂದು ಜೇನುಗೂಡು ಕಟ್ಟಿತ್ತಂತೆ, ಅದು ಛಿದ್ರ ಆಯಿತು. ಜೇನು ಹುಳಗಳೆಲ್ಲ ಇವನನ್ನು ಮುತ್ತಿರ್ಬಿಟ್ಟು, ಜೇನು ಹುಳಗಳು ಮುತ್ತಿರಿದಾಗ ಕಚ್ತಿದ್ದಾವಂತೆ. ಬಹಳ ದುಃಖ ಆಗ್ತಾ ಇದೆ. ಆದರೆ ಜೇನುಗೂಡು ತುಪ್ಪ ಸುರಿಸ್ಲಿಕ್ಕೆ ಶುರು ಮಾಡ್ತು, ಜೇನುತುಪ್ಪ. ಆ ಜೇನಿನ ರಸ ಕೆಳಗೆ ಬೀಳ್ತಾ ಇದೆ, ಸ್ವಲ್ಪ ದೂರದಲ್ಲಿದೆ, ತನ್ನ ನಾಲಿಗೆಗೆ ಸಿಗುತ್ತಿಲ್ಲ. ಮತ್ತೆ ನಿಧಾನ ಆ ಕೊಂಬೆಯಿಂದ ಹತ್ತಿರ ಹೋಗಿ ಆ ಜೇನುತುಪ್ಪವನ್ನು ನಾಲಿಗೆಯಿಂದ ಸವಿಲಿಕ್ಕೆ ಶುರು ಮಾಡಿದ್ದಂತೆ. ಏನು ಜೇನುತುಪ್ಪ, ಎಷ್ಟು ರುಚಿಯಾಗಿದೆ! ನಮ್ಮ ಮನೆಯಲ್ಲಿಯೂ ಇಂಥ ಜೇನುತುಪ್ಪ ಸಿಗಲಿಲ್ಲ. ಯಾಕಂದರೆ ಈಗೆಲ್ಲ ನಮ್ಮದು ಆಹಾರ ಎಲ್ಲ ಆರ್ಗ್ಯಾನಿಕ್ ಫುಡ್ ಆಗಬೇಕಲ್ಲ, ದೇಶೀಯ ಆಹಾರ ಈಗೆಲ್ಲ. ಜೇನುತುಪ್ಪ ಎಷ್ಟು ರುಚಿಯಾಗಿದೆ, ಕಾಡಿನಲ್ಲಿ ಎಂಥ ಗೂಡು ಕಟ್ಟಿತ್ತು, ಎಷ್ಟು ರುಚಿ, ಎಷ್ಟು ಸಿಹಿ ಅಂತ ನಾಲಿಗೆ ಚಾಚ್ತಾನೆ ಚಪ್ಪರಿಸ್ತಾನೆ, ನಾಲಿಗೆ ಚಾಚ್ತಾನೆ ಚಪ್ಪರಿಸ್ತಾನೆ. ಇದೇ ನಿನಗೆ ತತ್ವೋಪದೇಶ ಅಂದ್ರಂತ. ಆಗ ಆತ ಅಂದ, ರಹುಗಣ ರಾಜ ಬುದ್ಧಿವಂತ, ಇದೇನು ತತ್ವ ಹೇಳಿದ್ರಿ ನೀವು ಅಂದವ.
ನಾನೇನೋ ಒಳ್ಳೆ ತತ್ವದ ಬಗ್ಗೆ ವಿವರಣೆ ಕೊಟ್ಟು ದೇವರ ಭಕ್ತಿ ಮೂಡಿಸ್ತೀರಿ ಅಂತ ಅಂದ್ಕೊಂಡಿದ್ದೆ, ಇದು ಯಾವುದೂ ನನಗೆ ಅರ್ಥ ಆಗಲಿಲ್ಲ ಅಂದ್ಬಿಟ್ಟು. ಭರತನ ಮಾತು ಒಗಟಿದ್ದಾಗಿದೆ. ಈ ಒಗಟನ್ನು ಬಿಡಿಸ್ಬೇಕಾದ್ರೆ ಬಹಳ ವಿಶೇಷ ಅಂತಾರೆ. ಪಾರೋಕ್ಷೇಣ ಪ್ರಕೀರ್ತಿತಂ ಪರೋಕ್ಷ ಪ್ರಿಯಾಹಿ ದೇವಾಹ ಅಂತ ವೇದದಲ್ಲಿ ಬರ್ತದೆ. ದೇವತೆಗಳೆಲ್ಲ ಒಗಟನ್ನು ಇಷ್ಟಪಡ್ತಾರೆ ತತ್ವದ ವಿಷಯದಲ್ಲಿ. ಅವರು ಎಷ್ಟೆಷ್ಟು ಒಗಟಾಗಿ ಹೇಳ್ತೇವೆ, ಅದಕ್ಕೆ ಮುಂಡಿಗೆಗಳು ಅಂತ ಕೇಳ್ತೇವೆ. ದಾಸರೆಲ್ಲ ಮುಂಡಿಗೆ ಮಾಡಿದ್ದಾರೆ. ಮುಳ್ಳು ಕೊನೆಯ ಮೇಲೆ 3 ಕೆರೆಯ ಕಟ್ಟಿ 2 ತುಂಬದು 1 ತುಂಬಲೇ ಇಲ್ಲ. ತುಂಬದಿದ್ದ ಕೆರೆಗೆ ಬಂದರು 3 ಒಡ್ಡರು 2 ಕುಂಟರು ಒಬ್ಬಗೆ ಕಾಲೇ ಇಲ್ಲ. ನೋಡಿ, ಇದೆಲ್ಲ ಒಗಟಿನಂತಿದೆ. ಆಧ್ಯಾತ್ಮಿಕ ಸಂದೇಶವನ್ನು, ತತ್ವಗಳನ್ನು ಸುಲಭವಾಗಿ ಲೋಕಕ್ಕೆ ಹೇಳಬಾರ್ದು. ದೇವತೆಗಳು ಅದನ್ನು ಇಷ್ಟಪಡ್ತಾರೆ ಹಾಗೆ ಹೇಳಿದಾಗ. ಅದನ್ನು ಹೇಳಿದ ಭರತ. ಭಾಗವತದೊಳಗೆ 2 ಥರದಿಂದ ಹೇಳ್ತಾರೆ. ಮನುಷ್ಯ ಸಾಮಾನ್ಯರಿಗೆ ಅರ್ಥ ಆಗಲಿ ಅಂತ ಕೆಲವುದನ್ನು ಬಿಡಿಸಿ ಹೇಳ್ತಾರೆ. ಸುಲಭ ಅರ್ಥ ಆಗೋದು ಬೇಡ ಕೆಲವು ವಿಷಯ ಅಂತ ಒಗಟಿನಂತೆಯೂ ಹೇಳ್ತಾರೆ. ಅದು ವೇದವ್ಯಾಸರ ಸ್ಟೈಲು, ವ್ಯಾಸರ ಶೈಲಿ. 2 ಥರ ಹೇಳ್ತಾರೆ. ಅದರಲ್ಲಿ ಇದನ್ನು ಒಗಟಿನಂತೆ ಹೇಳಿದರು. ರಹುಗುಣ ಅಂದ ನನಗೆ ಅರ್ಥ ಆಗಲಿಲ್ಲ, ಬಿಡಿಸಿ ಹೇಳ್ರಿ. ಸರಿ, ಬಿಡಿಸ್ತೇನೆ ಅಂತಂದ್ರಂತೆ. ಶ್ರೀಮಂತ ವ್ಯಾಪಾರಿ ಇದ್ದ, ಹಣ ಸಂಪಾದಿಸಿದ, ಗಂಟು ಕಟ್ಟಿದ ಅಂತಂದರೆ ಯಾರವನು? ಮನುಷ್ಯ ದೇಹ ಪಡ್ಕೊಂಡ ನಾವೆಲ್ಲರೂ ಶ್ರೀಮಂತ ವ್ಯಾಪಾರಿಗಳು ಅಂತದ್ದು. ಸ್ತ್ರೀ ಪುರುಷ ದೇಹ ಬಂದಿದೆ ಅಲ್ಲ ನಮಗೆ, ಮನುಷ್ಯ ದೇಹ, ನಾವೆಲ್ಲ ಶ್ರೀಮಂತರಂತೆ. ನಾವು ಹಿಂದೆ ಯಾವಾಗಲೂ ಮಾಡಿದ ಪುಣ್ಯದ ಗಂಟಿತ್ತು, ಅದಕ್ಕೆ ಈಗ ಮನುಷ್ಯ ದೇಹ ಬಂತಂತೆ. ಪಾಪದ ಗಂಟಿದ್ದಿದ್ರೆ ಕ್ರಿಮಿ ಕೀಟ ಪಶು ಪಕ್ಷಿ ಆಗ್ತಿದ್ವಿ ಅಂತ. ಮನುಷ್ಯ ದೇಹ ಪುಣ್ಯ ಇದ್ದರೆ ಮಾತ್ರ ಬರೋದಂತೆ ಜೀವನಿಗೆ. ಈಗೆಲ್ಲ ಬೇರೆ ಬೇರೆ ದೇಶದಲ್ಲಿ ವಾಸ ಮಾಡಬೇಕಾದ್ರೆ ವೀಸಾ ಬೇಕಾಗ್ತದೆ. ವೀಸಾ ಪಡಿಬೇಕಾದ್ರೆ ಹಣ ಇಡಬೇಕಾಗ್ತದೆ. ಹಣ ಸಂದಾಯ ಮಾಡದೇ ಇದ್ದರೆ ವೀಸಾ ರದ್ದಾಗಿಬಿಡ್ತದೆ. ಅದು ಇಷ್ಟು ಮಾತ್ರ ದಿನಕ್ಕೆ ಅಂತ ಸೀಮಿತಗೊಳಿಸಿರ್ತಾರೆ. 1 ವರ್ಷ 6 ತಿಂಗಳು 3 ವರ್ಷ ಮಾತ್ರ ಸೀಮಿತಗೊಳಿಸ್ತಾರೆ. ಒಂದು ದೇಶದಲ್ಲಿ ವಾಸ ಮಾಡಲಿಕ್ಕೆ ಇಷ್ಟೆಲ್ಲ ವ್ಯವಸ್ಥೆ ಇದೆ ಅಂದರೆ, ಮನುಷ್ಯ ದೇಹ ಇಲ್ಲಿ ನಾವು ವಾಸ ಮಾಡಿಕೊಂಡು ಇಷ್ಟು ವರ್ಷ ಕಾಲ ಕಳಿಬೇಕಾದ್ರೆ ಒಂದು ಸರಿಯಾದ ವೀಸಾ ಬೇಡವಾ? ಪುಣ್ಯನೇ ವೀಸಾ ಇದ್ದ ಹಾಗೆ. ಪುಣ್ಯ ಇಲ್ಲ ಅಂದರೆ ಮನುಷ್ಯ ದೇಹ ಇಲ್ಲ. ಪುಣ್ಯ ಖರ್ಚಾದರೆ ಮನುಷ್ಯ ದೇಹ ಹೋಗಿಬಿಡ್ತದೆ. ಈ ಎಚ್ಚರಿಕೆ ಇರಬೇಕು. ಯಾವ್ಯಾವುದೋ ಪುಣ್ಯ ಸಂದಾಯ ಮಾಡಿ ದೇವರೇ ಇಡ್ತಾನಂತೆ. ಬಹಳ ಪುಣ್ಯ ಮಾಡಿದರೆ ಅದರಲ್ಲಿ ತೆಗೆದು ಶೇಖರಿಸಿ ಈ ಜೀವನಿಗೆ ಮುಂದಿನ ಇಂಥ ಜನ್ಮ ಮನುಷ್ಯದ್ದು ಬರಲಿ, ಉಳಿದೆಲ್ಲ ಆಮೇಲೆ ಅನುಭವಿಸಲಿ ಅಂತ ಇಟ್ಟಿರ್ತಾನಂತೆ ಭಗವಂತ. ಅಷ್ಟು ವ್ಯವಸ್ಥಾಪಕ. ಅದಕ್ಕೆ ಅವನಿಗೆ ಸ್ಥಾಪಕ ಅಂತ ಕರೀತಾರೆ. ಸ್ಥಾಪಕ ಅಂದರೆ ವ್ಯವಸ್ಥಾಪಕ ಅಂತ ಅರ್ಥ. ಏನು ವ್ಯವಸ್ಥೆ ಮಾಡ್ತಾನೆ? ಬೇರೆ ಬೇರೆ ಜನ್ಮಗಳಲ್ಲಿ ನಾವು ಮಾಡುವ ಪುಣ್ಯವನ್ನು ಶೇಖರಿಸಿ ಒಂದ್ಯಾವುದೋ ಮನುಷ್ಯ ಜನ್ಮ ಬೇಕಾದಷ್ಟು ಒಂದು ಫೈಲ್ ಮಾಡಿಡ್ತಾನಂತೆ. ಯಾರಿದ್ದಾರೆ ಇಂಥ ಕರುಣಾಮಯಿ? ಅದಕ್ಕಾಗೆ ಮನುಷ್ಯ ದೇಹ ಬಹಳ ಶ್ರೇಷ್ಠ. ಪುಣ್ಯದ ಗಂಟು ಹಿಡ್ಕೊಂಡು ಬಂದಿದ್ದೇವೆ. ಅಂದಮೇಲೆ ಶ್ರೀಮಂತರಲ್ವೇ? ಅದೇ ಶ್ರೀಮಂತಿಕೆ. ಒಂದೂರಿನಿಂದ ಒಂದೂರಿಗೆ ಹೊರಟ ಅಂದರೆ ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತಾರೆ ದಾಸರಾಯರು. ಅಲ್ಲಿದೆ ನಮ್ಮ ಮನೆ, ನಾವು ಹೋಗಿ ತಲುಪಬೇಕಾದದ್ದು ಭಗವಂತನ ಮನೆ. ವೈಕುಂಠ, ಶ್ವೇತದ್ವೀಪ, ಅನಂತಾಸನ. ಇಲ್ಲಿ ಬಂದೆ ಸುಮ್ಮನೆ, ಇಲ್ಲಿ ಬಂದಿದ್ದೇವೆ ಭೂಮಿಗೆ. ಒಂದೂರಿನಿಂದ ಒಂದೂರಿಗೆ ಹೋಗುವಾಗ ಕಾಡು ದಾರಿ ಬಂತು. ಸಂಸಾರವೇ ಕಾಡು ಅಂತದೆ ಭಾಗವತ. ಭವಾಟವಿ ವಿದ್ಧಿ. ಕಾಡು ಬೇರೆ ಅಲ್ಲಪ್ಪ ಈ ಸಂಸಾರನೋ. ನಾವು ನೋಡಿದರೆ ಸ್ಮಾರ್ಟ್ ಸಿಟಿಯಲ್ಲಿದ್ದೇವೆ ಅಂತ ಭಾರಿ ಬೀಗ್ತಾ ಇದ್ದೇವೆ. ಸ್ಮಾರ್ಟ್ ಸಿಟಿ ಅಲ್ಲ, ಇದು ಕಾಡೇ. ಈ ಕಾಡಿನ ದಾರಿಯಲ್ಲಿ ಸಾಗುವಾಗ 6 ಜನ ಕಳ್ಳರು. ಹಿಂದೆ ಹೇಳಿದ 6 ಜನ 5ನೇ ಸ್ಕಂಧದಲ್ಲಿ ಮತ್ತೆ ಪುನಃ ಬಂತು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರಿ. ಈ ಕಳ್ಳರು ನಮ್ಮೆಲ್ಲ ಪುಣ್ಯ ಶ್ರೀಮಂತಿಕೆಯನ್ನು ದೋಚಿದ್ರು. ಪುಣ್ಯ ಇಲ್ಲ ಅಂತಾಗ ಓಡ್ಲಿಕ್ಕೆ ಶುರು ಮಾಡಿದ ಅಂದರೆ ಕಾಲಚಕ್ರ ಕಳೀತದೆ. ಹುಲಿ, ಸಿಂಹ, ಕರಡಿಗಳು ಅಟ್ಟಿಸ್ಕೊಂಡು ಬರ್ತಾರೆ ಅಂದರೆ ನಮ್ಮ ಸಂಸಾರದಲ್ಲಿ ಸದಸ್ಯರೆಲ್ಲ ಹುಲಿ ಸಿಂಹ ಇದ್ದಂಗೂ ಇರ್ತಾರೆ.
ಅಲ್ಲ, ಎಲ್ಲರೂ ಹಾಗಿರ್ತಾರೆ ಅಂತ ತಿಳ್ಕೊಳ್ಬೇಡ್ರಿ. ಈಗಲೇ ಒಳಗೆ ಹಾಗೂ ಇರ್ತಾರೆ ಕೆಲವರು ಹುಲಿ ಇದ್ದ ಹಾಗೆ ಇರ್ತಾರೆ, ಚಿರತೆ ಇದ್ದ ಹಾಗೆ, ನರಿ ಇದ್ದ ಹಾಗೆ. ನನ್ನ ಸಂಪತ್ತು ನನಗೆ ಕೊಡು, ನನ್ನ ಆಸ್ತಿ ನನಗೆ ಕೊಡು, ನನ್ನ ಹಣ ನನಗೆ ಕೊಡು, ನೀನು ಇದನ್ನು ವಿಭಾಗ ಮಾಡು, ನೀನು ಬೇರೆ ಕಡೆಯಲ್ಲಿರು, ನೀನು ಅಲ್ಲಿರು, ಹೀಗೆಲ್ಲ ವ್ಯವಸ್ಥೆ ಮಾಡ್ತೀವಿ. ಯಾರೂ ಒಟ್ಟಿಗೆ ಇರಲಿಕ್ಕೆ ಬಯಸಲ್ಲ. ಈಗ ಎಲ್ಲ ಪ್ರತ್ಯೇಕ 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 ಅಂತಾರೆ. ಇದೆಲ್ಲ ಕಾಡಿನಲ್ಲಿ ಪಶು ಪಕ್ಷಿ ಪ್ರಾಣಿಗಳು ಯಾವ ರೀತಿ ಯೋಚಿಸ್ತಾವೋ ಸ್ಮಾರ್ಟ್ ಸಿಟಿಯಲ್ಲಿದ್ದ ನಾವು ಹಾಗೆ ಯೋಚಿಸ್ಲಿಕ್ಕೆ ಶುರು ಮಾಡಿದ್ದೀವಿ. ಆದರೆ ನಾವು ಭಾರಿ ನಾಗರಿಕ ಸಮಾಜ ಮುಂದುವರೆದಿದ್ದೇವೆ ಅಂತ ಹೇಳ್ಕೊಳ್ತೀವಿ. ನಮ್ಮ ಬೆನ್ನು ನಾವೇ ತಟ್ಕೊಳ್ತೀವಿ. ನಾವು ಎಷ್ಟು ಕಷ್ಟಪಟ್ವಿ, ಎಷ್ಟು ದುಡಿದ್ವಿ, 4 ವಾಹನ ಖರೀದಿ ಮಾಡಿದ್ವಿ, ಬೇರೆ ದೇಶದ್ದು 2, ಈ ದೇಶದ್ದು 2, ನಮ್ಮ ವಾಚ್ ಎಂಥದ್ದು, ನಮ್ಮ ಕಿರೀಟ ಎಂಥದ್ದು, ಏನಿಲ್ಲ. ಹಿತ್ತಲ ಕಸಕ್ಕಿಂತ ಕಡೆಯಾಯಿತೀ ದೇಹ, ಕಾಡ ಬೆಳದಿಂಗಳು, ಈ ಸಂಸಾರ ಕತ್ತಲೆ ಬೆಳದಿಂಗಳು. ಏನು ಉಳಿಯಲ್ಲ, ಏನೇನೂ ಉಳಿಯಲ್ಲ. ಆದರೆ ಭಾರೀ ಸಂಪಾದನೆ ಅಂತ ನಾವು ಭ್ರಮಿಸಿದ್ದೇವೆ ಅಷ್ಟೆ. ಬೇಕು, ಯಾವುದು ಎಷ್ಟು ಬೇಕು ಅನ್ನೋ ವಿವೇಕ ಇಲ್ಲ ಅಷ್ಟೆ. ಅದೇ ಕಾಡು ಪ್ರಾಣಿಗಳು ಪುಣ್ಯದ ಸಂಪತ್ತನ್ನು ದೋಚಿದರೆ ಓಡಲೇಬೇಕಾಯ್ತು. ಅಂದರೆ ಆಯುಷ್ಯ ಓಡ್ತು. ಗೊತ್ತಾಗದೆ ಹಾಳು ಬಾವಿಗೆ ಬಿದ್ವಿ. ಹಾಳು ಬಾವಿ ಯಾವುದು? ವಯಸ್ಸಿದ್ದಾಗ ಸಾಧನೆ ಮಾಡಲಿಲ್ಲಲ್ಲ, ಈಗ ವೃದ್ಧಾಪ್ಯ ಬಂತು, ಏನು ಸಾಧನೆ ಮಾಡೇನು ಅಂತ ಕೊರಗಿದೆಯಲ್ಲ. ಈ ವೃದ್ಧಾಪ್ಯ ಕೊರಗೂ ಅಲ್ಲ, ವೃದ್ಧಾಪ್ಯನೇ ದೊಡ್ಡ ಹಾಳು ಬಾವಿ. ಅದು ಹೇಳಿ ಬರಲ್ಲ, ಅದು ನಮಗೆ ಮೆಸೇಜ್ ಕಳಿಸ್ತದ, ನಾಳೆ ನಿಮ್ಮ ಹತ್ರ ಬರೋಣ ಅಂತಿದ್ದೇವೆ ಅಂತ. ಮುಪ್ಪು ಯಾವಾಗ ಬೇಕಾದರೂ ಬಂದು ಸೇರಿಕೊಳ್ತದೆ ನಮ್ಮೊಳಗೆ. ಹಾಳು ಬಾವಿ. ಕೊರಗು ಅಂದರೆ ಆ ಘಟಸರ್ಪ, ಸಾಧನೆ ಮಾಡಲಿಲ್ಲಲ್ಲ ಅನ್ನೋ ಕೊರಗು, ಅದೇ ಘಟಸರ್ಪ ಅಂತ. ಕೆಳಗೆ ಬಿದ್ದಾಗ ಒಂದು ಮರಟ್ಟೊಂಗೆ ಸಿಕ್ತು. ನಾವು ಅನುಭವಿಸ್ತಾ ಇರುವ ಅಭಿಮಾನ ಅನ್ನೋದೇ ಮರಟ್ಟೊಂಗೆ ಅಂತ. ಏನೇ ಆಗಲಿ, ಇವಳು ನಮ್ಮವನು, ಇವನು ನಮ್ಮವನು, ಇವ ನಮ್ಮ ಕೈ ಬಿಡಲ್ಲ, ಭಾಳ ವೆಲ್ವಿಷರ್ ನೋಡಿ ಇವನು ಅಂತಿರ್ತಾನೆ. ಅವನೇ ಹಿಂದೆ ಚೂರಿ ಹಾಕಿರ್ತಾನೆ ಬೆನ್ನಿಗೆ. ಅವನು ನಮ್ಮವನು ಅಂತಾನೆ, ಇವನು ನಮ್ಮವನು ಅಂತಾನೆ. ಯಾರು ನಮ್ಮವರಲ್ಲ ಇವರು. ಒಬ್ಬೊಬ್ಬರು ಒಂದೊಂದು ತನಕ ಅಂಥೇಳಿ, ಒಬ್ಬರು ಮನೆ ಮಹಾದ್ವಾರದ ತನಕ, ಒಬ್ಬರು 4 ರಸ್ತೆ ಸೇರೋ ತನಕ, ಇನ್ನು ಕೆಲವರು ಸ್ಮಶಾನದ ತನಕ. ಸ್ಮಶಾನ ದಾಟಿ ನಮ್ಮ ಜೊತೆಗೆ ಬರೋರು ಯಾರಿದ್ದಾರಪ್ಪ? ಯಾರಿದ್ದಾರೆ? ಸ್ಮಶಾನ ಅಂತ ಕೇವಲಂ ಅಷ್ಟೇ ಹೊರತು ಅದಕ್ಕಿಂತ ಮುಂದೆ ಬರೋರು ಯಾರಿಲ್ಲ. ಆದರೂ ನಮ್ಮವನು ಅಂತ ನಮಗೊಂದು ಅಭಿಮಾನ ಒಳಗಡೆ ಇದೆ. ಅದೇ ಮರಟ್ಟೊಂಗೆ ಇದ್ದ ಹಾಗೆ, ಈಗಲೂ ಆಗಲೋ ಮುರಿಯೋ ಹಾಗಿದೆ. ಅದನ್ನು ಹಿಡ್ಕೊಂಡು ಜೋತಾಡುವಾಗ ಜೇನುಗೂಡು ಛಿದ್ರ ಆಯಿತು. ಅಲ್ಲಿದ್ದ ನೊಣ ಎಲ್ಲ ನಮ್ಮನ್ನು ಮುತ್ರ ಬಿಡ್ತು. ಜೇನು ನೊಣಗಳು ಮುತ್ತುತ್ತಾವೆ ಅಂದರೆ ವಯಸ್ಸಾದಾಗ ದೇಹದೊಳಗೆ ಒಂದೊಂದು ಈ ಅವಯವಗಳಿಗೆ ಒಂದೊಂದು ರೋಗ ಬರ್ತದೆ. ಕಾಲಿಗೊಂದು, ಕೈಗೊಂದು, ಟೊಂಕಕ್ಕೊಂದು, ಕಣ್ಣಿಗೊಂದು, ಕಿವಿಗೊಂದು, ನೊಣ ಮುತ್ರದಾಗ ಮುತ್ತಿರ್ತಾವೆ. ಅದಕ್ಕೆ ತಕ್ಕಂತೆ ಟೆಸ್ಟ್ಗಳು ಮಾಡಬೇಕು. ಮತ್ತೆ ಆ ಟೆಸ್ಟ್ಗಳು ಪ್ರತಿ ಸತಿ ಕಾಮನ್ ಇರ್ತವೆ. ಬ್ಲಡ್ ಟೆಸ್ಟ್ ಮಾಡಿಸು, ಶುಗರ್ ಟೆಸ್ಟ್ ಮಾಡಿಸು, ಯೂರಿನ್ ಟೆಸ್ಟ್ ಮಾಡಿಸು, ಅದು ಕಾಮನ್. ಅದು ಈಗೆಲ್ಲ ಅದು ಪ್ರಿಸ್ಕ್ರಿಪ್ಷನ್ ಇದರಲ್ಲಿ ಕೊಟ್ಬಿಟ್ರೆ ಅದು ಕಾಮನ್ ಅಂತ ಅರ್ಥ. ಅವನು ಬದುಕಿದ್ರೂ ಮಾಡ್ತಿರ್ಬೇಕು, ಸತ್ರೂ ಮಾಡ್ತಿರ್ತಾರೆ. ಈಗಂತೂ ಸತ್ತ ಮೇಲೂ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಈಗ ಅವನು ಸತ್ತಿದ್ದಾನೆ ಅಂತ ಗೊತ್ತಿದೆ, ನೀವು ಕರ್ಕೊಂಡು ಹೋಗಿಬಿಟ್ರೆ ತಾನಾಗೆ ಅದೆಲ್ಲ ಟೆಸ್ಟ್ ಆಗಿ ಬಂದುಬಿಟ್ಟಿರ್ತದೆ, ರಿಪೋರ್ಟು ಬರಲಿಕ್ಕೆ ಶುರುವಾಗಿದೆ. ಇದು ಇವತ್ತಿನ ಕಾಲ. ಮನುಷ್ಯನಿಗೆ ಬಹಳ ಗಂಭೀರವಾದ ಕಾಲ ಬರಲಿಕ್ಕೆ ಶುರುವಾಗಿದೆ. ಅದೇ ರೋಗಗಳು. ಗುಳಿಗೆ ಕೊಟ್ಟು ರೋಗ ಬರೆಸ್ತಾರೆ, ಈಗ ಮಾತ್ರೆ ಕೊಟ್ಟು ರೋಗ ಬರೆಸ್ಬೇಕೀಗ. ಈಗ ಮೊದಲೆಲ್ಲ ಹಂಗಲ್ಲ, ರೋಗ ಹೋಗ್ಲಿಕ್ಕೆ ಮಾತ್ರೆ. ಈಗ ಒಂದು ರೋಗ ಹೋಗಿ ಹೊಸ ರೋಗ ಬರಲಿಕ್ಕೆ ಮಾತ್ರೆ. ಈಗ ಎಲ್ಲರಿಗೂ ಗೊತ್ತಿದೆ. ಮತ್ತೆ ಯಾವುದನ್ನು ತೊಗೊಂಡ್ರೆ ಏನಾಗ್ತಾ ಇದೆ ಅಂತ ಗೊತ್ತು, ಯಾವುದರಿಂದ ರಿಯಾಕ್ಷನ್ ಆಗ್ತದೆ ಅಂತ ಗೊತ್ತು, ಎಲ್ಲ ಗೊತ್ತು. ಆದರೂ ಯಾವುದನ್ನು ಬಿಡಲಿಕ್ಕಿಲ್ಲ. ಒಂದು ರೋಗ ಹೋಗಿಸ್ಕೋಬೇಕು ಅಂತ ಒಂದು ಮಾತ್ರೆ ತಗೊಳ್ತೇವೆ, ಹೊಸ ರೋಗವನ್ನು ಬರಮಾಡ್ಕೊಳ್ತೇವೆ. ಇಷ್ಟು ರೋಗ, ಇಷ್ಟು ದೇಹದ ಶಿಥಿಲತೆ, ರಕ್ತ ಕೆಡಿಸ್ತೇವೆ, ಕಣ್ಣು ಕೆಡಿಸ್ಕೋತೇವೆ, ಕಾಲು ಕೆಡಿಸ್ಕೋತಿದ್ದೇವೆ, ಮನಸ್ಸು ಕೆಡಿಸ್ಕೋತಿದ್ದೇವೆ, ಬುದ್ಧಿ ಕೆಡಿಸ್ಕೋತಿದ್ದೇವೆ. ದೇವರು ಹ್ಯಾಕೆ ಕೊಟ್ಟು ಕಳಿಸಿದ್ದಾನೆ ನಮಗೆ? ಒಂದನ್ನೂ ಸಾಯುವಾಗ ಹಾಗೆ ಅರ್ಪಿಸೋದು ಅಂತ ಇಲ್ಲವೇ ಇಲ್ಲ. ಎಲ್ಲ ಕೃತಕ ಮಾಡ್ಕೋತಿದ್ದೇವೆ. ಇದನ್ನೇ ಭಾಗವತ ಹೇಳ್ತು. ಇದು ಜೇನು ನೊಣಗಳು ಮುತ್ರಿ ಅವನನ್ನು ಹೀರಿ ತಿಂತಾವೆ, ದುಃಖ ಅನುಭವಿಸ್ತಿರ್ತಾನೆ. ಇಷ್ಟರ ಮಧ್ಯದಲ್ಲಿ ಜೇನುತುಪ್ಪದ ರಸ ಸವಿತಾನಂತೆ ನೋಡಿ. ಆ ಜೇನುತುಪ್ಪದ ರಸ ಅಂದರೆ ಈಗೇನು ನಾವು ಮಾಡ್ತಾ ಇರುವ ಅನುಭವಿಸುವ ಸುಖ ಇದೆ, ಇದು ಜೇನುತುಪ್ಪದಷ್ಟು
ಕ್ಷಣಿಕವಾಗಿದೆ. ಇದನ್ನು ಆಶ್ರಯಿಸಿ ಏನು ಅನುಭವಿಸ್ತೀಯೋ ಆತ್ಮಸುಖವನ್ನು ಬಯಸಬೇಕಲ್ವ ನೀನು. ಒಳಗಿದೆ ಸುಖ, ಹೊರಗೆ ಹುಡುಕೊಂಡು ಹೋಗಿ ಹೋಗಿ ಏನು ಅನುಭವಿಸ್ತೀಯಪ್ಪ, ಇದೇ ನಿನಗೆ ತತ್ವ ಅಂತ ಹೇಳಿದರು. ಅವನು ಬುದ್ಧಿವಂತ ರಾಜ. ಕೇಳ್ದ ರಹುಗಣ, ಅಲ್ಲ ನೀವು ಇದನ್ನೆಲ್ಲ ಹೇಳಿದ್ದು ನನಗೆ ಅನುಭವಕ್ಕೆ ಬಂತು, ಆದರೆ ಈ ಸಂಸಾರದ ದಾರಿ, ಕಾಡು ದಾರಿ ದಾಟೋ ಉಪಾಯ ನೀವು ಹೇಳಲಿಲ್ಲ ಅಂದ. ಆ ದಾರಿ ಒಂದು ನನಗೆ ಹೇಳ್ಕೊಡ್ರಿ, ಆ ಉಪಾಯ ಹೇಳ್ಕೊಡ್ರಿ ದಾರಿಯಲ್ಲಿ ದಾಟಲಿಕ್ಕೆ, ನಾನು ದಾಟ್ತೇನೆ ಅಂತಂತಾನೆ. ರಹುಗಣತ್ವಮಪಿ ಹ್ಯಧ್ವನೋಸ್ಯ ಸನ್ಯಸ್ತದಂಡ ಕೃತಭೂತಮೈತ್ರ ಅಸಜ್ಜಿತಾತ್ಮ ಹರಿಸೇವಯಾಶಿತಂ ಜ್ಞಾನಾಸಿಮಾದಾಯ ತರಾತಿ ಪಾರಂ. ಹೇ ರಹುಗಣ ರಾಜ, ನಿನಗೆ ಸಂಸಾರದ ದಾರಿ ದಾಟಬೇಕು ಹೇಗೆ ಅಂತ ಪ್ರಶ್ನೆ ಬಂತಲ್ಲ, ಒಂದು ನೆನಪಿಟ್ಕೋ, ಕಾಡಿನಲ್ಲಿ ಹೋಗ್ತಿದ್ದೇನೆ ಅಂತ ನಿನಗೆ ಗೊತ್ತಿದೆ ಅಂದಮೇಲೆ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಒಂದು ಆಯುಧ ಹಿಡ್ಕೊಳ್ಳೋದು ಯಾಕೆ ಮರೆತಿ ಅಂತ ಕೇಳಿದ್ನಂತೆ. ಆತ್ಮರಕ್ಷಣೆಗೆ ಒಂದು ವೆಪನ್ ಇಟ್ಕೊಳ್ಬೇಕಲ್ಲ. ಸಂಸಾರದ ಕಾಡು ದಾರಿಯಲ್ಲಿ ಹೋಗೋವನಿಗೂ ಒಂದು ಆಯುಧ ಬೇಕು, ಆಗ ಅವನು ಆ ದಾರಿ ದಾಟ್ತಾನೆ ಅಂತಂದ. ಯಾವುದು ಸಂಸಾರದ ಕಾಡಿನ ದಾಟಿಸುವ ಆಯುಧ? ಜ್ಞಾನಾಸಿಮಾದಾಯ ತರಾತಿ ಪಾರಂ. ತತ್ವಜ್ಞಾನದ ಖಡ್ಗ ಕೈಯಲ್ಲಿ ಬೇಕು ಅಂತ ಭಾಗವತ ಹೇಳ್ತದೆ. ನಾವು ಚೆನ್ನಾಗಿ ಜ್ಞಾನದ ಸಂಪಾದನೆ ಮಾಡಬೇಕು. ಜ್ಞಾನಕ್ಕಿಂತ ಪವಿತ್ರ ಯಾವುದೂ ಅಲ್ಲ. ಮನುಷ್ಯ ಜನ್ಮದಲ್ಲಿ ಸರಿಯಾದ ತತ್ವಜ್ಞಾನದ ಖಡ್ಗ ಸಂಪಾದಿಸಿಬಿಟ್ರೆ ಸಂಸಾರದ ಕಾಡಿನಲ್ಲಿ ಕಾಮ, ಕ್ರೋಧ, ಲೋಭ ಎಲ್ಲರನ್ನು ಎದುರಿಸ್ಲಿಕ್ಕೆ ಬರ್ತದೆ. ಜ್ಞಾನದ ಖಡ್ಗ ಇಲ್ಲ ಅಂತಾದರೆ ಎಲ್ಲರೂ ನಮ್ಮೊಳಗೆ ಮುತ್ತಿರ್ತಾರೆ. ಕೃಷ್ಣನೂ ಅದನ್ನೇ ಹೇಳಿದ, ಅಸಂಗಶಸ್ತ್ರೇಣ ದೃಢೇನ ಚಿತ್ವಾ. ನೋಡಿ, ಭಗವದ್ಗೀತೆಯಲ್ಲಿ ಬರೋ ಮಾತು. ಸ್ತ್ರೀ ಪುರುಷರು ಜ್ಞಾನ ಸಂಪಾದಿಸಲಿ, ಅದು ಅಂಥೆಂಥ ಜ್ಞಾನ ಅಲ್ಲ, ಅದು ಮಾರ್ಕೆಟ್ನಲ್ಲಿ ಸಿಗುವ ಜ್ಞಾನ. ಯಾಕಂದರೆ ಈಗೆಲ್ಲ ಜ್ಞಾನ ಅಂದರೆ ಬಿಸ್ನೆಸ್ ಆಗಿದೆ. ಬಿಸ್ನೆಸ್ನ ಜ್ಞಾನ ಅಲ್ಲ ಅದು. ವೇದ, ಶಾಸ್ತ್ರ, ಪುರಾಣಗಳಲ್ಲಿ ಬರುವ ಮಥನ ಮಾಡಿ ಬಂದಂತಹ ತಿಳುವಳಿಕೆ ಬೇಕು, ಆ ಅರಿವು ಬೇಕು, ಪರಿಶುದ್ಧವಾದ ತಿಳುವಳಿಕೆ ಬೇಕು. ಅಲ್ಲಿ ಭೇದ ಭಾವ ಇರಬಾರ್ದು, ಪವಿತ್ರವಾದ ತಿಳುವಳಿಕೆ. ಅದು ಬೆಂಕಿ ಇದ್ದಂಗೆ ಇರ್ತದೆ. ಅದು ಬಂದ ಹಾಗೆ ಮನುಷ್ಯನ ದಿನಚರಿ ಬದಲಾವಣೆ ಆಗಲಿಕ್ಕೆ ಶುರು ಆಗ್ತದೆ. ಎಲ್ಲರ ಬಗ್ಗೆ ಆಲೋಚನೆ ಬದಲಾವಣೆ ಆಗ್ತದೆ. ಎಲ್ಲರಲ್ಲಿ ಸಹಬಾಳ್ವೆ ಮೂಡಿಸ್ಬೇಕು ಅಂತ ಛಲ ಬರ್ತದೆ. ಆ ಥರದ್ದೊಂದು ಜ್ಞಾನ ಇದೆ. ಆ ಜ್ಞಾನವೇ ಖಡ್ಗ ಇದ್ದ ಹಾಗೆ. ಅದನ್ನು ಧರಿಸಿದ ಅಂದರೆ, ಖಡ್ಗ ಇದೆ ಅಂದರೆ ಕಾಮಕ್ರೋಧಾದಿ ಪ್ರಾಣಿಗಳು, ಪಶು ಪಕ್ಷಿಗಳು, ಕಳ್ಳರು ಹತ್ರ ಬರಲಿಕ್ಕೆ ಹೆದರ್ತಾರೆ. ಓ, ಇವನ ಹತ್ರ ಜ್ಞಾನ ಇದೆ, ನಾವೇನು ಮಾಡಲಿಕ್ಕಾಗಲ್ಲ ಇವನ್ನ ಅಂತ. ಆಯುಧ ಇಲ್ಲದೆ ಇದ್ದವ್ರನ್ನ ಕಳ್ಳರು ಮುತ್ತಿರ್ತಾರೆ, ಆಯುಧ ಹಿಡಿದವನನ್ನು ಕಳ್ಳರು ಮುತ್ತರಲ್ಲ ಅಂತ ಭಾಗವತ. ಹೀಗೆ ಜ್ಞಾನದ ಖಡ್ಗದ ಮಹತ್ವವನ್ನು ಹೇಳಿ ರಹುಗಣನಿಗೆ ಉಪದೇಶ ಮಾಡಿದಾಗ ಆನಂದಪಟ್ಟ. ಭರತನಿಗೆ ನಮಸ್ಕರಿಸಿದ. ಎಂಥ ತತ್ವ ನನಗೆ ಹೇಳಿಬಿಟ್ರಿ ನೀವು ಅಂತ ಅವರಿಗೆ ಧನ್ಯವಾದ ಸಲ್ಲಿಸಿದ ಅಂತ ಭಾಗವತದಲ್ಲಿ ಬರ್ತದೆ. ಈ ಚರಿತ್ರೆಯನ್ನು ಜ್ಞಾನ ಖಡ್ಗದ ಮಹತ್ವ ಹೇಳಲಿಕ್ಕೆ ಬಂದದ್ದು ಅಂತ ತಿಳಿಸ್ತಾರೆ. 6ನೇ ಸ್ಕಂಧದಲ್ಲಿ ಪರೀಕ್ಷಿತ್ ರಾಜ ಕೇಳಿದ ಶುಕಮುನಿಗಳನ್ನು, ಶುಕಮುನಿಗಳೇ, 5ನೇ ಸ್ಕಂಧದ ಕೊನೆಯಲ್ಲಿ ನರಕಗಳನ್ನು ಹೇಳಿಬಿಟ್ರಿ. ಭೂಮಿ, ದ್ವೀಪ, ನದಿಗಳು, ಬೆಟ್ಟಗುಡ್ಡಗಳು ಎಷ್ಟು ವಿಸ್ತಾರವಾದ ವರ್ಣನೆ ಮಾಡಿದ್ದಾರೆ. ಈ ಭೂಗೋಳ ಖಗೋಳಗಳನ್ನು ಕೇಳಿದ್ರೇ ಮೈ ರೋಮಾಂಚನ ಆಗಿಬಿಡ್ತದೆ, ಅಷ್ಟು ವಿಸ್ತಾರ ಇದೆ ಭಾಗವತದಲ್ಲಿ. ಭೂಮಿಯಲ್ಲಿರುವ ವಿಶೇಷತೆಗಳು ಅದನ್ನೆಲ್ಲ ಹೇಳಿ ಪರೀಕ್ಷಿತನಿಗೆ ಶುಕಮುನಿಗಳಂತಾರೆ, ಇದೆಲ್ಲ ದೇವರ ಒಂದು ಸ್ಥೂಲ ರೂಪ ಅಂತ ತಿಳಿ ಅಂತಂದರು. ಭೂದ್ವೀಪ ವರ್ಷ ಸರಿದದ್ರಿ ನಭಸ್ಸಮುದ್ರ ಪಾತಾಳದಿಂಗ್ ನರಕ ಭಾಗಣ ಲೋಕಸಂಸ್ಥಂ. ಭೂಮಿ, ದ್ವೀಪ, ಸಮುದ್ರ ಎಲ್ಲ ಭಗವಂತನ ಸ್ಥೂಲ ರೂಪ. ಹಾಗೆ ನರಕಗಳನ್ನು ವರ್ಣನೆ ಮಾಡಿಬಿಟ್ರು. ಪರೀಕ್ಷಿತ್ ರಾಜ ಕೇಳಿದ, ಎಷ್ಟು ವಿಸ್ತಾರ ಮಾಡಿದ್ರಲ್ಲ ನರಕಗಳ ಬಗ್ಗೆ. ಒಂದೊಂದು ಪಾಪಕ್ಕೆ ಒಂದೊಂದು ಶಿಕ್ಷೆ ಅಂತೆ ನರಕದಲ್ಲಿ. ಈಗ ಇನ್ನೂ 4-5 ಕಟ್ಟಿಸ್ತಿದ್ದಾರೆ ಅಂತ ಹೇಳ್ತಾರೆ, ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂತಂತಾರಲ್ಲ, ಹಾಗೆ ಅಷ್ಟು ಪಾಪ ಮಾಡ್ತಾರಂತೆ ಮನುಷ್ಯ, ಅಷ್ಟು ನರಕಕ್ಕೆ ಹೋಗಿ ಶಿಕ್ಷೆ ಅನುಭವಿಸ್ತಾನೆ ಅಂತಂದರು.
ಆ ರೀತಿ ನರಕದ ವರ್ಣನೆ ಮಾಡಿ ಬಹಳ ಭಯಪಡಿಸುವಂತೆ ಹೇಳಿದಾಗ ಪರೀಕ್ಷಿತ್ ರಾಜ ಅಂದ, ನಾವು ಮನುಷ್ಯರಾಗಿ ಹುಟ್ಟಿದವರು ತಿಳಿದು ತಿಳಿಯದೆ ಪಾಪಗಳನ್ನು ಯಾವಾಗಲೂ ಮಾಡ್ತಿದ್ದೇವೆ. ಹಾಗಾದರೆ ನಾವೆಲ್ಲ ನರಕಕ್ಕೆ ಬೀಳಲೇಬೇಕಾ? ನರಕದ ಶಿಕ್ಷೆಯಿಂದ ಪಾರಾಗಲಿಕ್ಕೆ ಏನಾದರೂ ಉಪಾಯ ಇದೆನಾ ಅಂತ ಕೇಳಿದ. ಶ್ರೀ ಶುಕಾಚಾರ್ಯರಂತಾರೆ, ಸಕೃನ್ಮನಃ ಕೃಷ್ಣ ಪದಾರವಿಂದಯೋ ನಿವೇಶಿತಂ ತದ್ಗುಣರಾಗಿಯೈರಿಹ ನತೇಯಮಂ ಪಾಶಭೃತಶ್ಚ ತದ್ಭಟಾನ್ ಸ್ವಪ್ನೇಪಿ ಪಶ್ಯಂತಿ ಚೀರ್ಣ ನಿಷ್ಕೃತಾಃ. ಭಗವಂತ ಉಪಾಯ ಇಟ್ಟಿದ್ದಾನಂತೆ ಪಾಪದಿಂದ ಪರಿಹಾರ ಮಾಡಿಕೊಳ್ಳಿಕ್ಕೆ, ನರಕದಿಂದ ಪಾರಾಗಲಿಕ್ಕೆ. ಪರೀಕ್ಷಿತ್ ರಾಜ, ರೋಗ ಬಂದವರೆಲ್ಲ ಸಾಯಬೇಕು ಅಂತಿಲ್ಲಲ್ಲಪ್ಪ, ಚಿಕಿತ್ಸೆ ಮಾಡಿಸ್ಕೊಂಡ್ರೆ ಸಾವಿನಿಂದ ಪಾರಾಗ್ತಾನೆ. ಹಾಗೆ ಪಾಪ ಅನ್ನೋದು ರೋಗ ಇದ್ದ ಹಾಗೆ, ಅದು ಬಂದವರೆಲ್ಲ ನರಕಕ್ಕೆ ಹೋಗಬೇಕು ಅಂತಿಲ್ಲ, ಚಿಕಿತ್ಸೆ ಮಾಡಿಸ್ಕೊಂಡ್ರೆ ಸಾಕು ಅಂತಂದರು. ಅದಕ್ಕೆ ಪರೀಕ್ಷಿತ ಕೇಳ್ದ, ಪಾಪ ರೋಗಕ್ಕೆ ಚಿಕಿತ್ಸೆ ಯಾವುದು ಅಂತ. ಪ್ರಾಯಶ್ಚಿತ್ತನೇ ಚಿಕಿತ್ಸೆ ಅಂದ್ರಂತೆ. ಯಾವ್ಯಾವ ಪಾಪಗಳನ್ನು ಮಾಡಿರ್ತೇವೆ ಒಂದೊಂದು ಪಾಪಗಳನ್ನು ಪತ್ತೆ ಹಚ್ಚಿ ಒಂದೊಂದು ಪಾಪಕ್ಕೆ ಒಂದೊಂದು ಪ್ರಾಯಶ್ಚಿತ್ತ ಕರ್ಮ ಮಾಡಬೇಕು. ಆವಾಗ ಅದು ಚಿಕಿತ್ಸೆ ಆಯಿತು, ಪಾಪ ಪರಿಹಾರ ಆಯಿತು, ನರಕ ಇಲ್ಲ ಅಂತ ಆಗ್ತದೆ. ಪರೀಕ್ಷಿತ ಅಂದ, ಸರಿ ಹೋಯ್ತು ನೀವು ಹೇಳಿದ್ದು ಅಂದ ಅವನು. ಇದೊಂದು ರೀತಿ ಆನೆ ಸ್ನಾನ ಮಾಡಿದಾಗ ಆಯಿತು ಅಂದ. ಮೊನ್ನೆ ಕುಂಜರ ಶೌಚವತ್, ಆನೆ ಸ್ನಾನ ಮಾಡಬೇಕು ಅಂತ ಸರೋವರಕ್ಕೆ ಇಳಿತದೆ, ಮೈಯಲ್ಲಿದ್ದ ಧೂಳು ಎಲ್ಲ ಹೋಗಲಿ ಅಂತ. ಪುನಃ ಸ್ನಾನ ಮಾಡಿ ದಡಕ್ಕೆ ಬಂದು ಕೂಡೋದೆಲ್ಲಿ ಕೂಡ್ತದೆ? ಧೂಳಲ್ಲೇ ಕೂಡ್ತದೆ. ಸ್ನಾನದಿಂದ ಲಾಭ ಏನು? ತಾವೆಲ್ಲ ಒಂದೊಂದು ಪಾಪಕ್ಕೆ ಪ್ರಾಯಶ್ಚಿತ್ತ ಕರ್ಮ ಮಾಡಲಿಕ್ಕೆ ಹೋಗಬೇಕು. ಯಜ್ಞನೋ ಯಾಗನೋ ಮಾಡಿ ಪಾಪ ಕಳ್ಕೊಳ್ಳೋಣ ಅಂತ. ಆ ಯಜ್ಞ ಮಾಡುವಾಗ ಒಂದಿಷ್ಟು ಪಾಪ ನಡೀತದೆ, ಮತ್ತೆ ಅಲ್ಲೂ ಅಪರಾಧ ಮಾಡ್ತೀವಿ, ಹೊಸ ಪಾಪ. ಅದನ್ನು ಕಳ್ಕೊಳ್ಳಿಕ್ಕೆ ಮತ್ತೊಂದು ಪ್ರಾಯಶ್ಚಿತ್ತ, ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಮತ್ತೊಂದು ಪಾಪ. ಹೀಗೆ ಪಾಪ ಆನೆ ಸ್ನಾನ ಮಾಡಿದ ಹಾಗೆ ಮನುಷ್ಯರನ್ನು ಅಂಟ್ತಾ ಬರ್ತದೆ. ಯಾವ ಪಾಪದಿಂದಲೂ ನಾವು ಪರಿಹರಿಸ್ಕೊಳ್ಳಿಕ್ಕಾಗಲ್ಲ ಅಂತಾಯಿತು ನೀವು ಹೇಳಿದ ಪ್ರಾಯಶ್ಚಿತ್ತದ ಉಪಾಯ ಅಂತಂದ. ಅದಕ್ಕೆ ಶುಕಮುನಿಗಳಂತಾರೆ, ನಾನು ಹೇಳಿದ ಪಾಪ ಪ್ರಾಯಶ್ಚಿತ್ತ ಯಜ್ಞವೋ ಯಾಗವೋ ಕರ್ಮ ಅಲ್ಲಪ್ಪ, ಹರಿನಾಮ ಸ್ಮರಣೆ ಅಂತಂದ್ರಂತೆ. ಎಲ್ಲ ಪಾಪಗಳಿಗೂ ಮತ್ತೆ ಪಾಪದ ಧೂಳು ಅಂಟದಂತೆ ಮಾಡುವ ಒಂದು ದೊಡ್ಡ ಪ್ರಾಯಶ್ಚಿತ್ತ ಅಂದರೆ ಹರಿಕೀರ್ತನೆ ಅಂತಂತಾರೆ. ಇದಕ್ಕೆಲ್ಲ ಈಗಂತ ಈಗ ಆಲ್ ಇನ್ ಒನ್ ಅಂತ ವ್ಯವಸ್ಥೆ ಈಗ, ಹಾಗಲ್ವ? 3 in 1 ಅಂತ. ಈಗ ತಲೆನೋವಿಗೂ ಅದೇ ಮಾತ್ರೆ, ಶೀತಕ್ಕೂ ಅದೇ ಮಾತ್ರೆ, ಜ್ವರಕ್ಕೂ ಅದೇ ಮಾತ್ರೆ, ಇದನ್ನು ತೊಗೊಂಡ್ಬಿಟ್ಟು 3 in 1 ಅಂತ ಕೊಟ್ಟ. ಇವನಿಗೆ ಇಷ್ಟದಂದ್ರೆ ಅವನಿಗೆ ಎಷ್ಟಿರಬೇಡ ನಮ್ಮ ಮೇಲೆ ಕರುಣೆ. ಅದಕ್ಕೆ ಎಷ್ಟು ಥರದ ಪಾಪನೇ ಮಾಡಿರಲಿ ತಿಳಿಯದೆ ಅವನಿಗೆ ಮನಸ್ಸಿನಲ್ಲಿ ಪಶ್ಚಾತ್ತಾಪ ಆಗಿ ಹರಿಯ ಸ್ಮರಣೆ ಮಾಡ್ತಾ ಬಂದ ಅಂದರೆ ಆ ಪಾಪ ಕಳೆದು ಬಿಡ್ತದಂತೆ. ಎಷ್ಟು ದೊಡ್ಡ ಶಕ್ತಿ! ಇದನ್ನು ಹೇಳಿದ ಮೇಲೆ ಕೆಲವರು ಮಿಸ್ಯೂಸ್ ಮಾಡ್ತೀವಿ ಅಂತ ಹೊರಟರು. ಹೆಂಗಿದ್ರೂ ಹೇಳಿಬಿಟ್ರಲ್ಲ, ಇನ್ಮೇಲಿಂದ ಪಾಪ ಮಾಡಲಿಕ್ಕೆ ಅವಕಾಶ ಜಾಸ್ತಿ ಆಯಿತು. ಯಾಕೆ? ಹರಿನಾಮ ಇದೆಯಲ್ಲ. ಇದು ಮೂರ್ಖತನ ಅಂತ. ಇನ್ಸುಲಿನ್ ಇದೆ ಅಂತ ಶುಗರ್ ತಿನ್ನೋದು, ಸಕ್ಕರೆ ತಿನ್ನಲ್ಲ ಅಂತ ಮತ್ತೆ ಇನ್ಸುಲಿನ್ ತಗೊಂಡ. ಇಷ್ಟು ಮೂರ್ಖರಾಗಬಾರ್ದು. ಈ ತರ್ಕಕ್ಕೆ ನಾವು ಬೆಲೆ ಕೊಡೋದಿಲ್ಲ ಅಂತಾರೆ. ಮಾಡಿದಾನೆ ಪಾಪ ಅಂದರೆ ಪರಿಹಾರಕ್ಕೊಂದು ಉಪಾಯ ಹೇಳಿದ ಕೂಡಲೇ ಅದನ್ನು ಮಿಸ್ಯೂಸ್ ಮಾಡೋದಲ್ಲ. ಆದರೆ ಹರಿನಾಮಕ್ಕೆ ಶಕ್ತಿ ಪಾಪ ಕಳೆಯೋದಕ್ಕೆ ಎಷ್ಟಿದೆ ಅದನ್ನು ವಿವರಣೆ ಮಾಡ್ತಾರೆ. ಎಷ್ಟು ಪಾಪ ಕಳಿ ಶಕ್ತಿ ಇದೆ ಹರಿನಾಮಕ್ಕೆ. ನಾವಂತೂ ಅಷ್ಟು ಪಾಪ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟಂತೂ ಶಕ್ತಿ ಹರಿನಾಮ ಕೀರ್ತನೆಗಿದೆ ಅಂತ ಹೇಳ್ತಾರೆ. ಬಿಟ್ಟಿಗಳ ನೆವದಿಂದಾಗಲಿ ಹೊಟ್ಟೆಗೋ ಸುಗವಾದಡಾಗಲಿ ಕೆಟ್ಟ ರೋಗ ಪ್ರಯುಕ್ತವಾಗಲಿ ಅಣಕದಿಂದೊಮ್ಮೆ ದೇವರ ನಾಮವನ್ನು ಬಿಟ್ಟಿಯಾಗಿ ಹೇಳ್ತಾ ಇರಬೇಕು. ಒಂದು ಕ್ಷಣ ಸುಮ್ಮನಿರಬಾರ್ದು. ಉದಾಹರಣೆ ಕೊಟ್ಟಿರ್ತೇನೆ ಅಲ್ಲಲ್ಲಿ. ಕಾರ್ ಓಡಿಸುವಾಗ ಈ ಲರ್ನಿಂಗ್ ಅಂತ ಹಚ್ಚಿರ್ತಾರೆ, ಎಲ್ಲೆಲ್ಲಿ ತೊಗೊಂಡಿರ್ತಾರಲ್ಲ, ಕಾರ್ ಹೇಳ್ಕೊಡ್ತಿರ್ತಾರೆ. ಕಾಲಲ್ಲಿ ಕ್ಲಚ್ ಇದೆ, ಕಾಲಲ್ಲಿ ಬ್ರೇಕ್ ಇದೆ, ಕೈಯಲ್ಲಿ ಎಡಗೈಯಲ್ಲಿ ಗೇರ್ ಇದೆ. ಆಟೋ ಸಿಸ್ಟಮ್ ಬಂದಿಲ್ಲ ಇನ್ನೂ. ಅವಾಗ
ಸ್ಟೇರಿಂಗ್ ಇನ್ನೊಂದು ಕೈಯಲ್ಲಿದೆ, ಕಣ್ಣಿನಿಂದ ಮುಂದೆ ನೋಡಬೇಕಿದೆ, ಕಿವಿ ಹಿಂದೆ ಯಾರಾದರೂ ಹಾರ್ನ್ ಮಾಡ್ತಾರಾ ಅಂತ ಕಿವಿಯಿಂದ ಕೇಳಿಸ್ಕೋಬೇಕು. ಎಲ್ಲ ಇಂದ್ರಿಯಗಳು ಚಲಾವಣೆ ಆಗೋದು ಕಾರು ಓಡಿಸುವಾಗ. ಒಂದು ಮಾತ್ರ ಆಗ್ತಿರಲಿಲ್ಲ, ಬಾಯಿಗೊಂದು ಕೆಲಸ ಇರಲಿಲ್ಲ. ಮೊಬೈಲ್ ಬಂದ ಮೇಲೆ ಅದಕ್ಕೂ ಶುರು ಆಯಿತು. ಅವರೇ ಹೇಳ್ತಿರ್ತಾರೆ, ನೋಡಿ ನೀವು ಕಾರ್ ಓಡಿಸ್ತಿದ್ರೆ ನಾನು ಆಮೇಲೆ ಫೋನ್ ಮಾಡ್ತೀನಿ, ಏನು ತೊಂದರೆ ಇಲ್ಲ ಅಂತ. ಪರವಾಗಿಲ್ಲ ಮಾತಾಡ್ರಿ, ಹ್ಯಾಂಡ್ ಫ್ರೀ ಮೋಡಿಗೆ ಹಾಕಿದೆ ನಿಂತಾನೆ. ಮತ್ತೆ ಹ್ಯಾಂಡ್ ಫ್ರೀ ಮೋಡಿಗೆ ಹಾಕಿದಾನಂತೀತ. ಹಾಗಾಗಿ ಕಾರೂ ಓಡಿಸ್ತೀನಿ, ಕೈಯಲ್ಲೂ ಓಡಿಸ್ತೀನಿ, ಕಾಲೂ ಕೆಲಸ ಮಾಡ್ತೀನಿ, ಬಾಯಲ್ಲೂ ಕೆಲಸ ಮಾಡ್ತೀನಿ. ಎಷ್ಟು ಅಭ್ಯಾಸ ಮಾಡಿಕೊಂಡ್ವಲ್ಲ ಕಾರ್ ಓಡಿಸುವಾಗ ಮೊಬೈಲಲ್ಲಿ ಮಾತಾಡೋದನ್ನು. ಒಂದು ಮಾಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಏನದು? ನೀನು ಕೈಯಲ್ಲೂ ಕೆಲಸ ಮಾಡು, ಮಾತಿನಿಂದಲೂ ಕೆಲಸ ಮಾಡು, ಕೈಯಿಂದ ಮಾಡು, ತಲೆಯಿಂದ ಮಾಡು, ಮನಸ್ಸಿನಿಂದ ಒಂದು ದೇವರ ಸ್ಮರಣೆ ಮಾಡ್ತಾ ಮಾಡು. ಆಗ ನಿನ್ನನ್ನು ಭಗವಂತ ಪಾಪದಿಂದ ಮುಕ್ತನನ್ನು ಮಾಡ್ತಾನೆ. ಆ ಅಭ್ಯಾಸ ನಾವು ಮಾಡಿಕೊಳ್ಬೇಕಲ್ವೇ? ಅದನ್ನು ಭಾಗವತ ಕೇಳ್ತು. ಬಿಟ್ಟಿ ಬಿಟ್ಟಿಯಾಗಿ ದೇವರ ನಾಮ ಹೇಳ್ತಾ ಇರು ಮನಸ್ಸಿನಲ್ಲಿ. ಬಿಟ್ಟಿಗಳ ನೆವದಿಂದಾಗಲಿ ಹೊಟ್ಟೆಗೋಸುಗವಾದಡಾಗಲಿ. ಹೊಟ್ಟೆ ಹಸಿವಾಗಿದೆಯಾ? ಹಸಿವಾಗಿದೆ ಅಂತ ಹೊಟ್ಟೆ ಮೇಲೆ ಕೈ ಇಟ್ಟುಕೊಂಡ್ರೆ ಗೊತ್ತಾಗ್ತದೆ ಮನೆಯೊಳಗೆ. ಅದನ್ನೇ ಹಸಿವು ಅಂತ ಶಬ್ದದಿಂದ ಹೇಳೋದ್ರ ಬದಲು ಹರಿ ಅಂತ ಹೊಟ್ಟೆ ತೋರಿಸಿ, ಇವರಿಗೆ ಹಸಿವೆ ಆಗಿದೆ ಅಂತ ಗೊತ್ತಾಗ್ತದೋ ಇಲ್ಲೋ. ಅನ್ನ ಹಾಕು ಅಂತ ಕೇಳೋದು ಬೇಡ. ನಾಳೆಯಿಂದ ನಮಗೆ ಅನುಸಂಧಾನ ಬರಲ್ಲ ಅನ್ನ ಶಬ್ದದಲ್ಲಿ ದೇವರು ಅಂತ. ಗೋವಿಂದ ಅನ್ನು, ಅನ್ನ ಹಾಕಬೇಕು ಅಂತ ಅರ್ಥ. ರಾಮ ಅನ್ನು ಹುಳಿ ಹಾಕಬೇಕು ಅಂತ ಅರ್ಥ. ಕೃಷ್ಣ ಅನ್ನು ತುಪ್ಪ ಹಾಕಬೇಕು ಅಂತ ಅರ್ಥ. ಹೀಗೊಂದು ಭಾಷೆ ಯಾಕೆ ಬಳಸಬಾರ್ದು? ಕಂಡುಕೊಂಡಿದ್ದೇವೋ ಇಲ್ಲೋ? ಎಂತೆಂಥ ಕೋಡ್ ವರ್ಡ್ಗಳನ್ನು ಕಂಡುಕೊಂಡ್ವಿ. ಮೊಬೈಲ್ದು ಭಾಷೆ ಬೇರೆ, ಸಿ ಪ್ಲಸ್ ಅಲ್ಲ ಅದು, ಕಂಪ್ಯೂಟರ್ನಲ್ಲಿರುವ C+ ಬೇರೆ. ಎಲ್ಲ ಕಡೆಯಲ್ಲೂ ಭಾಷೆಗಳು ಬದಲಾವಣೆ ಮಾಡಿಕೊಂಡು ಅದರದ್ದೇ ಬಾರಿ. ಇಲ್ಲಿ ಎ ಒತ್ತಿದ್ರೆ ಅಲ್ಲಿ ಬರಬೇಕು, ಇಲ್ಲಿ ಈ ಒತ್ತಿದ್ರೆ ಅಲ್ಲಿ ಈ ಬರಬೇಕು ಅಂತೆಲ್ಲ ಕಂಡುಕೊಂಡ್ವಿ. ಹಾಗೆ ಮನೆಯಲ್ಲೇ ಒಂದು ವಾತಾವರಣವನ್ನು, ಬಟ್ಟೆ ಅಂತ ಕರೆಯೋದು ಬೇಡ ಇನ್ಮೇಲಿಂದ. ಬಟ್ಟೆಗೆ ಭಗವಂತನ ನಾಮ ಒಂದು ಪ್ರತ್ಯೇಕವಾಗಿದೆ. ಮಾನದ ಅಂತ ಕರಿಬೇಕಂತ ಬಟ್ಟೆಗೆ. ಅಮಾನಿ ಮಾನದೋ ಮಾನ್ಯೋ ಮಾನದಹ ಅಂತ ವಿಷ್ಣು ಸಹಸ್ರನಾಮದಲ್ಲಿ ವಿಷ್ಣುವಿನ ಮಾನ. ಅದು ನಮ್ಮ ಮಾನ ಮುಚ್ಚಲಿಕ್ಕಿದೆ, ಅದಕ್ಕೆ ವಿಷ್ಣು ಮಾನದ ಅಂತ ಕರೆಸ್ಕೊತಾನಂತೆ. ಬಟ್ಟೆ ತೊಗೊಂಡು ಬಾ ಅನ್ನೋದ್ರ ಬದಲು ಮಾನದ ತೊಗೊಂಡು ಬಾ ಅನ್ನಬೇಕಂತೆ. ಹೀಗೆ ಮನೆಯ ಭಾಷೆಯನ್ನೇ ದೇವರ ನಾಮದಲ್ಲಿ ಕನ್ವರ್ಟ್ ಮಾಡಲಿಕ್ಕೆ ಬರಲ್ವಾ? ಅವ್ರವ್ರದ್ದೇ ಆದ ದೇವರ ನಾಮದ ಭಾಷೆ. ಹಿಂದಿನವರು ಅದನ್ನು ಮಾಡ್ಕೊಂಡಿದ್ರಂತೆ. ಹರಿ, ಕೃಷ್ಣ, ಗೋವಿಂದ, ರಾಮ, ಮಾಧವ, ನರಸಿಂಹ. ಅದನ್ನು ಅಳವಡಿಸ್ಕೊಂಡ್ರೆ ಹರಿನಾಮ ಹೇಳ್ದಾಗೂ ಆಯಿತು, ಹಸಿವೆ ನೀಗಿಸ್ಕೊಂಡಾಗೂ ಆಯಿತು, ರೋಗ ದೂರ ಮಾಡಿಕೊಳ್ಳಿಕ್ಕೂ ಆಯಿತು, ಪಾಪ ಕಳ್ಕೊಳ್ಳಿಕ್ಕೂ ಆಯಿತು. ಭಗವಂತ ನಮ್ಮ ಜೊತೆಗೆ ಮಾತನಾಡ್ತಾನೆ ಅಂತ ಅನುಸಂಧಾನವೂ ಆಯಿತು. ಪೊಟ್ಟೆಗೋಸುಗವಾದಡಾಗಲಿ ಕೆಟ್ಟ ರೋಗ ಪ್ರಯುಕ್ತವಾಗಲಿ ಅಣಕದಿಂದೊಮ್ಮೆ. ಹರಿ ವಿಠಲ ಹರಿ ವಿಠಲ ಅಂತ ನಾಮ ಹೇಳಿದರೆ ಎಷ್ಟು ಪಾಪ ಕಳೀತಾನ್ರಿ ಶ್ರೀಹರಿ. ಅದನ್ನು ನಾವು ಅಭ್ಯಾಸ ಮಾಡಿಕೊಳ್ಬೇಕು. ಈ ಅರ್ಥದಲ್ಲಿ ಹರಿನಾಮ ಹೇಳಿ, ನಾರಾಯಣನ ನಾಮ ಹೇಳಿ ತನ್ನೆಲ್ಲ ಪಾಪ ಕಳ್ಕೊಂಡವನು ಅಜಾಮಿಳ ಅಂತ ಅಜಾಮಿಳನ ಕಥೆ ಹೇಳ್ತಾರೆ. ಎಲ್ಲ ಥರದ ಪಾಪ ಮಾಡಿಬಿಟ್ಟ. ಸುರಾಪಾನ ಮಾಡಿದ, ಮಾಂಸ ಭಕ್ಷಣ ಮಾಡಿದ, ಎಲ್ಲ ಥರದ ಪಾಪ ಮಾಡಿದ. ವಯಸ್ಸಾದಾಗ ತನ್ನ ಮಗನಿಗೆ ನಾರಾಯಣ ಅಂತ ನಾಮಕರಣ ಮಾಡಿದ್ದಂತೆ. ವಯಸ್ಸಾಗಿತ್ತು, ಮನೆ ಅಂಗಳದಲ್ಲಿ ಆಟ ಆಡ್ತಾ ಇದ್ದ ನಾರಾಯಣ. ಪಾಪದ ಕೊಡ ತುಂಬಿದೆ, ಎಳ್ಕೊಂಡು ಬರ್ರಿ ಅಂತ ಯಮ ಹೇಳಿ ಕಳಿಸಿದ್ದ ಕಿಂಕರ್ರಿಗೆ. ಯಮ ಪಾಶ ಹಾಕ್ಲಿಕ್ಕೆ ಬಂದಾಗ ಮಗನ ನೆನಪಾಯ್ತಂತೆ. ದೂರೇ ಕ್ರೀಡನಕಾಸಕ್ತಂ ಬಾಲಂ ನಾರಾಯಣಾಹ್ವಯಂ. ದೂರದಲ್ಲಿ ಆಟ ಆಡ್ತಾ ಇದ್ದ ಬಾಲಕ ನಾರಾಯಣನನ್ನು ನಾರಾಯಣ ಅಂತ ಕೂಗಿಬಿಟ್ಟ. ನೆನಪಾಗಿದೆ ಅವನಿಗೆ, ಜನ್ಮಾಂತರದ ಸ್ಮರಣೆ ಇತ್ತು. ಆ ಕ್ಷಣಕ್ಕೆ ನಾರಾಯಣನೇ ನೆನಪಾದ ಮನಸ್ಸಿನಲ್ಲಿ ನಾರಾಯಣ ಅಂತಂದ. ಅಕರಾಳ ವಿಕರಾಳ ದೇಹ ತಗೊಂಡು ಕೋರೆಹಲ್ಲಿಂದ ಕೆಕ್ಕರಿಸಿ ನೋಡ್ಕೊಂಡು ಕಣ್ಣಿನಿಂದ ಭಾಷೆ ಹಿಡ್ಕೊಂಡು ಬಂದಂಥ ಯಮಕಿಂಕರನ್ನು ನೋಡಿ ಹೆದರಿದ್ನಂತೆ. ನಾರಾಯಣ ಅಂತ ಕೂಗಿದಾನೆ. ನಾರಾಯಣನ ದೂತರು ಆಕಾಶದಲ್ಲಿ ಬಂದಿದ್ರಂತೆ. ನಾರಾಯಣನ ನಾಮ ಕೇಳಿಸ್ತಲ್ಲ, ಈಗಲಾದರೂ ನೀವು ಪಾಶ ಹಿಂತೆಗಿಬೇಕು ಅಂತ ಹಿಂತೆಗಿಸ್ಬಿಟ್ರಂತೆ ನಾರಾಯಣನ ದೂತರು. ಇವನಿಗನ್ನಿಸ್ತು ಇದೇನು ಕನಸೋ ನನಸೋ ಅಂದ್ಕೊಂಡ ಈತ ಅಜಾಮಿಳ. ತಪ್ಪು ಮಾಡಿದೆ ನಾನು,
ಇಷ್ಟು ದಿನ ಅವನ ಸ್ಮರಣೆ ಮಾಡದೆ ಬಿಟ್ಬಿಟ್ನಲ್ಲ ಅಂತ ಪಶ್ಚಾತ್ತಾಪಪಟ್ಟು ಗಂಗಾ ತೀರಕ್ಕೆ ಬಂದು ತನ್ನ ದೇಹ ಬಿಟ್ಟ ಅಂತ ಕಥೆ ಬರ್ತದೆ. ಆಮೇಲೆ ಅವನು ಸಾಧನೆ ಮಾಡಿಕೊಂಡದ್ರಿಂದ ಫಲ ಸಿಕ್ತು, ಕೃಷ್ಣ ಲೋಕ ಸಿಕ್ತು ಅಂತ. ನೋಡಿ, ನಾರಾಯಣನ ನಾಮ ಅಜಾಮಿಳನನ್ನು ಸಲಹಿತು ಪಾಪದಿಂದ, ಯಮಕಿಂಕರ್ರಿಂದ. ಯಮಕಿಂಕರ್ರು ಯಮಪಾಶ ಹಾಕಬೇಕಾದವರು ಬರಿಗೈಯಲ್ಲಿ ಹೋದ್ರಂತೆ. ಅಜಾಮಿಳನ ಕರ್ಕೊಂಡು ಹೋಗಲಿಲ್ಲ ಯಮಲೋಕಕ್ಕೆ. ಯಮದೇವರು ಕೇಳ್ದ, ಬರಿಗೈಯಲ್ಲಿ ಯಾಕೆ ಬಂದ್ರಿ? ಯಮ ಹೇಳಿದ್ನಂತೆ, ಇನ್ನೊಂದು ಸಲ ಬರಿಗೈಯಲ್ಲಿ ಬಂದರೆ ನಿಮಗೆ ಶಿಕ್ಷೆ ಹಾಕ್ತೇನೆ. ಅವರು ಪಾಪ ಹೇಳಿದ್ರು, ಇಲ್ಲ, ನಾರಾಯಣನ ನಾಮ ಹೇಳ್ದ, ಅದಕ್ಕೆ ವಾಪಸ್ ಬಂದ್ವಿ ಅಂದರು. ನಡೆದದ್ದೆಲ್ಲ ಘಟನೆ ಹೇಳಿದರು. ಅವನು ಧ್ಯಾನದಿಂದ ಅದನ್ನು ನೋಡಿದ ಯಮ. ಅವತ್ತು ಯಮಕಿಂಕರಿಗೆ ಒಂದು ಹೊಸ ಪಾಠ ಮಾಡಿದ್ದಂತೆ. ಸ್ಪೆಷಲ್ ಲೆಕ್ಚರ್ ಅಂತ ತಗೋತಿರ್ತಾರಲ್ಲ ಕ್ಲಾಸ್ನಲ್ಲಿ, ಆವಾಗ ಹಾಗೆ ಯಮದೇವರು ಒಂದು ಸ್ಪೆಷಲ್ ಲೆಕ್ಚರ್ ತಗೊಂಡಂತೆ. ಬಿಟ್ಟು ಬಂದದ್ದೇ ಒಳ್ಳೆಯದಾಯಿತು ಅಂತ ಶುರು ಮಾಡಿದ ಯಮ. ಕರ್ಕೊಂಡು ಬಂದಿದ್ದರೆ ನಾರಾಯಣ ನನಗೆ ಶಿಕ್ಷೆ ಹಾಕ್ತಾ ಇದ್ದ. ಇನ್ಮೇಲಿಂದ ನಾನು ಯಾರನ್ನಾದರೂ ಪಾಪ ಮಾಡಿದಾನೆ ಕರ್ಕೊಂಡು ಬರ್ರಿ ಅಂತ ಆದೇಶ ಮಾಡಿದರೆ ನೀವು ಪರೀಕ್ಷೆ ಮಾಡಿ ಕರ್ಕೊಂಡು ಬರ್ರಿ ಅಂದಂತೆ ಯಮದೇವರು. ಏನು ಪರೀಕ್ಷೆ ಮಾಡಬೇಕು, ಯಾರನ್ನು ಕರ್ಕೊಂಡು ಬರಬಾರ್ದು ವಿವರಣೆ ಕೊಟ್ಬಿಟ್ಟ. ಇಂಥವ್ರನ್ನು ಮಾತ್ರ ಕರ್ಕೊಂಡು ಬರ್ರಿ ಅಂತಂದ. ಜಿಹ್ವಾನ ವಕ್ತಿ ಭಗವದ್ಗುಣನಾಮಧೇಯಂ. ಯಾರ ನಾಲಿಗೆ ಒಂದು ಬಾರಿಯೂ ಭಗವಂತನ ಗುಣನಾಮಧೇಯವನ್ನು ಹೇಳಿರಲ್ಲ ಅವರನ್ನು ಕರ್ಕೊಂಡು ಬರ್ರಿ ಅಂತಂದ. ಒಂದು ಬಾರಿ ಹೇಳಿದರೆ ಬಿಟ್ಟು ಬರ್ರಿ ಅಂತ ಅರ್ಥ. ಒಂದು ಬಾರಿ ಹೇಳಿದಾನೆ ಬಾಯಲ್ಲಿ ನಾಲಿಗೆಯಲ್ಲಿ, ಹಾಗಾದ್ರೆ ಅವನು ಯಮಲೋಕಕ್ಕೆ ಬರೋದು ಬೇಡ. ಯಾರ ಮನಸ್ಸು ಒಂದು ಬಾರಿಯಾದರೂ ಭಗವಂತನ ಪಾದಸ್ಮರಣೆ ಮಾಡಿದಾನೆ ಅಂತ ಅನಿಸಿದರೆ ಅವನಲ್ಲೇ ಬಿಟ್ಟುಬಿಡ್ರಿ ಅಂತಂದ. ಯಾರ ತಲೆ ಭಗವಂತನಿಗೆ ಭಗವದ್ಭಕ್ತರಿಗೆ ಬಾಗಿದೆ ಅಂತ ಒಂದು ಬಾರಿ ಆಗಿದೆ ಅಂತ ಆದರೂ ಅವನನ್ನು ಬಿಟ್ಟು ಬರ್ರಿ. ತಾನಾನ ಯಧ್ವಮಸತೋ ಅಕರ್ತ ವಿಷ್ಣು ಕೃತ್ಯಾನ್. ಹೀಗೆ ಯಮ ನಾರಾಯಣನ ನಾಮ, ನಾರಾಯಣನಿಗೆ ನಮಸ್ಕಾರ, ನಾರಾಯಣನ ಗುಣಗಳನ್ನು ನಾಲಿಗೆಯಿಂದ ಹೇಳಿದು ನಾರಾಯಣನ ಸ್ಮರಣೆ ಮನಸ್ಸಿನಿಂದ ಮಾಡಿದವರು ಯಮಲೋಕಕ್ಕೆ ಬರೋದು ಬೇಡ ಅಂತ ಕಡ್ಡಾಯ ಮಾಡಿಬಿಟ್ಟ. ಅದಕ್ಕೆ ದಾಸರಂತಾರೆ, ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲ ಒಂದಿದ್ದರೆ ಸಾಕೋ. ಸ್ವಾಮಿ ನೀನೂ ಬೇಡ, ನಿನ್ನ ಹಂಗೂ ಬೇಡ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ನನಗೆ ಅಂತಂದ್ರಂತೆ. ಆ ನಾಮದಲ್ಲಿ ಅಷ್ಟು ಶಕ್ತಿ, ಅದನ್ನು ನಾವು ಅಳವಡಿಸ್ಕೊಳ್ಬೇಕು. ಒಂದು ಉಸಿರು ಹೊರಗೆ ಬರ್ತಿದೆ ಅಂದರೆ ಹರಿನಾಮದ ಜೊತೆಗೆ ಬರಬೇಕು. ಒಂದು ಉಸಿರು ಒಳಗೆ ಹೋಗ್ತಿದೆ ಅಂದರೆ ಹರಿನಾಮದ ಜೊತೆಗೆ ಹೋಗಬೇಕು. ಯಾರಾದರೂ ಕಾಲ್ ಮಾಡಿದರೆ ಹಲೋ ಅಂತೀವಿ. ಎಷ್ಟು ಪ್ರಸಿದ್ಧಿಗೆ ಬಂದಿದೆ ನೋಡ್ರಿ ಹೆಲೋ ಅನ್ನೋದು ಹೆಸರು. ಅದು ಫೋನ್ ಕಂಡು ಹಿಡಿದವನ ಹೆಂಡತಿ ಹೆಸರು ಅಷ್ಟೇ. ಅದು ಎಷ್ಟು ಸಲ ಹೇಳಿಲ್ಲ ಈಗಾಗಲೇ ನಾವು ಹುಟ್ಟಿದಾಗಿಂದ. ಇಷ್ಟು ಸಲ ದೇವ್ರ ನಾಮ ಹೇಳಿದರೆ ದೇವರು ಒಲ್ದು ಬಿಡ್ತಿದ್ದ ನಮಗೆ. ಅದೇ ಫೋನ್ ಕಂಡು ಹಿಡಿದವನ ಹೆಸರು ಹೇಳೋದು, ಅವನ ಹೆಂಡತಿ ಹೆಸರು ಹೇಳೋದು ನಾವು ಅಭ್ಯಾಸ ಮಾಡಿಕೊಂಡ್ವಿ ನಮ್ಮ ಸ್ವಾರ್ಥಕ್ಕೆ, ನಮ್ಮ ಕೆಲಸ ಮಾಡಿಸ್ಕೊಳ್ಳಿಕ್ಕೆ. ಅದರ ಬದಲು ಫೋನ್ ಎತ್ತಿದ ಕೂಡಲೇ ಹರೇ ವಿಠಲ, ಹರೇ ಶ್ರೀನಿವಾಸ, ಕೃಷ್ಣ, ಗೋವಿಂದ, ಇಲ್ಲಿ ಇದನ್ನಾದರೂ ಅಭ್ಯಾಸ ಮಾಡಿಕೊಳ್ಳೋಣ. ಇದು ಮನುಷ್ಯನನ್ನು ಬದಲಾಯಿಸ್ಕೊಳ್ಳಿಕ್ಕೆ ಅವಕಾಶ. ಯಮದೇವರೂ ಕೂಡ ಆ ನಾಮ ಹೇಳಲಿ ಅಂತ ನಿರೀಕ್ಷೆ ಮಾಡ್ತಾನಂತೆ. ನಾರದರು ಯಮಲೋಕ ಪಾಪಿಷ್ಠರಿಂದ ತುಂಬಿದೆ ಅಂದಾಗ ಒಂದು ಸಲ ನಾರದರು ಯಮಲೋಕಕ್ಕೆ ಬಂದಿದ್ರಂತೆ. ಯಮದೇವರಿಗೆ ಸಮಸ್ಯೆ ಆಗಿತ್ತು. ಬಹುಸಂಖ್ಯಾತರಾಗಿಬಿಟ್ಟಿದ್ದಾರೆ ಪಾಪಿಷ್ಠರು. ಅಲ್ಲ, ಇಲ್ಲೂ ಬಹುಸಂಖ್ಯಾತರಿದ್ದೇವೆ ನಾವೆಲ್ಲ, ಅಲ್ಲಿ ಬಹುಸಂಖ್ಯಾತರಾದರು ಪಾಪಿಷ್ಠರು. ಶಿಕ್ಷೆ ಕೊಡಬೇಕಾದ್ರೆ ಎಲ್ಲರನ್ನ ಅಲ್ಲಲ್ಲಿ ತಡವರಿಸಿ ಶಿಕ್ಷೆ ಕೊಡಬೇಕಾಗ್ತಿತ್ತಂತೆ. ಸ್ವಲ್ಪ ತಡಿ, ನೀನು ಇಲ್ಲಿ ಕೂತ್ಕೋ, ಅವನು ಮುಗಿಲಿ ಅಂತಿರ್ಬೇಕು. ಹಿಂಗೆಲ್ಲ ಆಯ್ತಂತೆ. ಎಷ್ಟಂತೆ ವೇಟಿಂಗ್ ಲಿಸ್ಟ್ ಕೊಡ್ತಾನೆ ಪಾಪ ಯಮ. ನಾರದರು ಯಮಲೋಕಕ್ಕೆ ಬಂದರು. ಯಮಲೋಕದೊಳಗೆ ಪಾಪ ಯಮ ತನ್ನ ದುಃಖ ತೋಡ್ಕೊಂಡ. ಸಾಕಾಗಿ ಹೋಗಿದೆ ನಾರದರೆ, ಎಷ್ಟು ಪಾಪ ಮಾಡ್ತಾರೆ ಈ ಭೂಮಿಯಲ್ಲಿ. ಒಂದಾ ಎರಡು ಎಲ್ಲ ಉಚಿತ ಕೊಟ್ಟು ಬೇರೆ ಪಾಪ ಮಾಡ್ತಿರ್ತಾರೆ. ಮತ್ತು ಏನು ಪಾಪ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟ ಹಾಗೆ ಏನು ಪಾಪ ಮಾಡ್ತಾನೇ ಇದ್ದಾರೆ. ಇವರನ್ನ ಶಿಕ್ಷೆ ಕೊಡೋದೇ ಒಂದು ದೊಡ್ಡ ಕಥೆ ಆಗಿಬಿಟ್ಟಿದೆ. ನನಗೆ ತುಂಬಿ ತುಳುಕ್ತಿದೆ ನೋಡ್ರಿ ಯಮಲೋಕ ಅಂತ ತೋರಿಸ್ಲಿಕ್ಕೆ ನಾರದರಿಗೆ ಹೇಳ್ತಾನೆ. ತೋರಿಸ್ಬಾ ನೋಡೋಣ ಅಂತ ನಾರದರು ಯಮಲೋಕ ಅಡ್ಡಾಡಲಿಕ್ಕೆ ಯಮನ ಜೊತೆಗೇ ಬಂದ್ರಂತೆ. ಬಂದು ಕಾಲಿಟ್ರಂತೆ ಆ ಮನುಷ್ಯರು ಶಿಕ್ಷೆ ಅನುಭವಿಸುವ ಜಾಗದೊಳಗೆ. ಒಬ್ಬನಿಲ್ಲ, ಯಾರಿಲ್ಲ.
ಅಲ್ಲೋ ಭಾಳ ಜನ ತುಂಬಿ ತುಳುಕ್ತಿದ್ದಾರೆ ಅಂದೆಲ್ಲ, ಎಲ್ಲಿದ್ದಾರೆ ಎಲ್ಲರೂ ಅಂತ. ಅದೇನೋ ನಾರದರೆ ನೀವು ಬಂದ್ರಿ, ಯಾರೂ ಕಾಣೆ ಆಗಿಬಿಟ್ಟಿದ್ದಾರೆ, ಯಾರೂ ಕಾಣಿಸ್ತಾ ಇಲ್ಲ. ಏನಾಯಿತು ಅಂತ ಕಂಗಾಲಾದ ಯಮ. ನಾರದರು ತೋರಿಸಿದ್ರು, ಅವರೆಲ್ಲ ಸ್ವರ್ಗದಲ್ಲಿದ್ದಾರೆ ಅಂತ. ಯಮ ಆಶ್ಚರ್ಯಪಟ್ಟ. ಹೇಗೆ ನಾರದರು ಇದೆಲ್ಲ? ಅವರು ಕಾಲಿಡುವಾಗ, ನಡೆಯುವಾಗ, ನೋಡುವಾಗ, ಮಾತಾಡುವಾಗ ನಾರದರ ಬಾಯಲ್ಲಿ ಬರ್ತಾ ಇದ್ದ ನಾಮ ಯಾವುದು? ನಾರಾಯಣ ನಾರಾಯಣ ನಾರಾಯಣ. ಅವರು ಯಮಲೋಕದೊಳಗೆ ಕಾಲಿಡುವಾಗಲೂ ನಾರಾಯಣ ನಾರಾಯಣ ಅಂದ್ಕೊಂಡು ಕಾಲಿಟ್ಟಿದ್ದಾರೆ. ಶಿಕ್ಷೆ ಅನುಭವಿಸುವ ಮನುಷ್ಯರ ಕಿವಿಗೆ ಬಿದ್ದಿತ್ತಂತೆ, ಅವರೆಲ್ಲ ಸ್ವರ್ಗಕ್ಕೆ ಹೋಗಿದ್ರಂತೆ. ಇದು ನಾರಾಯಣನ ನಾಮದ ಶಕ್ತಿ. ಅದಕ್ಕೆ ನಾರಾಯಣನ ನಾಮ ನಾರದರು ಬಾಯಲ್ಲಿ ಹೇಳಿದ್ದಕ್ಕೆ ನರಕದಲ್ಲಿದ್ದವರನ್ನು ಸಲಹಿತು ಅಂತ ದಾಸರು ಹೇಳ್ತಾರೆ ಈ ಕಥೆಯನ್ನು. ಇದು ಪುರಾಣದಲ್ಲಿ ಬಂದ ಕಥೆ. ಹಾಗಾಗಿ ಭಾಗವತ ಪುರಾಣ ಮನುಷ್ಯರಿಗೆ ನಾಮಸ್ಮರಣೆಯಲ್ಲಿ ರತರಾಗಲಿ ಅಂತ ಕರೆಗೊಡ್ತದೆ. ಅದರಿಂದ ತಾವು ಪಾಪಗಳನ್ನು ಕಳ್ಕೊಳ್ಳಿ ಅಂತ ಹೇಳ್ತದೆ. ಅಂಥ ನಾಮಸ್ಮರಣೆಯ ಮಹತ್ವ ಅಜಾಮಿಳ ಉಪಾಖ್ಯಾನದಿಂದ ತಿಳಿಬೇಕು ಅಂತ ಹೇಳ್ತಾ, ನಾಳೆ ನಾರದರು ಮಾಡಿದ ಪ್ರಶ್ನೋತ್ತರಗಳು, ಶಬಲಾಶ್ವ ಹರಿಯೇಶ್ವರನ ಕುರಿತು ಪ್ರಶ್ನೆಗಳು, ಅವರು ಕೊಟ್ಟ ಉತ್ತರ, ಆಧ್ಯಾತ್ಮಿಕವಾದ ಪ್ರಶ್ನೆ, ಆಧ್ಯಾತ್ಮಿಕ ಉತ್ತರಗಳನ್ನು ನೋಡೋಣ. ಮುಂದುವರೆದ ಭಾಗ 6ನೇ ಸ್ಕಂಧ ನಾರಾಯಣವರ್ಮದ ಮಹತ್ವ ಹೇಳ್ತದೆ. 7ನೇ ಸ್ಕಂಧದಲ್ಲಿ ಲಕ್ಷ್ಮೀ ನರಸಿಂಹನ ಚರಿತ್ರೆ, ಪ್ರಹ್ಲಾದನ ಭಕ್ತಿಯ ಮಹಿಮೆ, ಅದನ್ನೂ ಕೂಡ ನಾಳೆ ಚಿಂತಿಸೋಣ ಅಂತ ಹೇಳ್ತಾ, ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ.